ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ನೋಡಿ, ಇವತ್ತಿನ ಸೆಷನ್ನಲ್ಲಿ ನಾವು ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಚಾಪ್ಟರ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಶಾರ್ಟ್ ಅಂಡ್ ಸ್ವೀಟ್ ಆಗಿ, ಬ್ರೀಫ್ ಆಗಿ. ಇದ್ರ ಬಗ್ಗೆ ಡೀಟೈಲ್ ಮಾಹಿತಿ ನಿಮ್ಗೆ ಏಕಲವ್ಯ ಬ್ಯಾಚಲ್ಲಿ ಸಹ ನಾವು ಕೊಟ್ಟಿದ್ದೀವಿ. ಬಟ್ ಇಲ್ಲಿ ನಾವು ಕ್ರ್ಯಾಶ್ ಕೋರ್ಸ್ ಥರ ಒನ್ ಶಾರ್ಟಲ್ಲಿ ನಾವು ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ಎಷ್ಟು ಬೇಕು ಅಷ್ಟು ನಾವು ಎನ್ಸಿಆರ್ಟಿ ಪಾಯಿಂಟ್ಸ್ನ ಡಿಸ್ಕಸ್ ಮಾಡಿಕೊಂಡು ಕೆಲವು ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ವಿಚ್ ಆರ್ ಆಸ್ಡ್ ಇನ್ ಪ್ರೀವಿಯಸ್ ಇಯರ್ಸ್ ಪೇಪರ್ಸ್ ಡಿಸ್ಕಸ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಕರೆಂಟ್ ಅಂತಾನು ಹೇಳ್ತಾ ಇದೀವಿ. ಸೊ ಬಿಫೋರ್ ದಟ್, ಸೊ ವಾಟ್ ಆರ್ ದ ಟಾಪಿಕ್ಸ್ ವಿ ಆರ್ ಗೋಯಿಂಗ್ ಟು ಕವರ್? ನೋಡಿ, ಇಲ್ಲಿ ಏನೇನು ಟಾಪಿಕ್ಸ್ ಇದೆ ಈ ಚಾಪ್ಟರ್ ಅಲ್ಲಿ ಅಂತಂದಿದ್ದಾಗ, ಬರ್ಡ್ ಸವರ್ಸ್ ಲಾ ಬಗ್ಗೆ ನೋಡೋಣ, ಆಂಪಿಯರ್ಸ್ ಲಾ, ಮತ್ತೆ ಮೋಷನ್ ಆಫ್ ಚಾರ್ಜ್ಡ್ ಪಾರ್ಟಿಕಲ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್, ಸೈಕ್ಲೋಟ್ರಾನ್, ಒನ್ ಮೋರ್ ಥಿಂಗ್, ಫೋರ್ಸ್ ಬಿಟ್ವೀನ್ ದ ಕಂಡಕ್ಟರ್ಸ್ ಕ್ಯಾರಿಯಿಂಗ್ ಕರೆಂಟ್ಸ್ ಅಂತ ಹೇಳ್ಬೋದು, ಮೂವಿಂಗ್ ಕಾಯಿಲ್, ಗ್ಯಾಲ್ವನೋಮೀಟರ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. And conversion of galvanometer into voltmeter and conversion of galvanometer into ammeter ಬಗ್ಗೆ ನಾವು ಬ್ರೀಫ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಬಿಫೋರ್ ಗೋಯಿಂಗ್ ಟು ಸಿ ದ ಬಯೋಟ್-ಸವರ್ಟ್ಸ್ ಲಾ, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಏನ್ ಹೇಳ್ತಾರೆ ಇಲ್ಲಿ. ದ ಸೈಂಟಿಸ್ಟ್ ಬೈ ದ ನೇಮ್ ಆಯಿಸ್ಟೆಡ್, ಓಕೆ, ಏನಂತ ಹೇಳ್ತಾರೆ ಅವರು ಅಂತಂದಾಗ, said that a current carrying conductor, a current carrying conductor, a current carrying conductor produce magnetic field around it ಅಂತ ಹೇಳ್ತಾರೆ. ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್ ಅಂತ ಹೇಳ್ತಾರೆ. ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಒಂದು ಕಂಡಕ್ಟರ್ನ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇಟ್ಸ್ ಕ್ಯಾರೀಸ್ ಎ ಕರೆಂಟ್ ಅಂತ ನಾವು ತಗೊಂಡಿದ್ದಾಗ ಅದ್ರ ಸುತ್ತು ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಪ್ರೊಡ್ಯೂಸ್ ಆಗಿರುತ್ತೆ. ಅದು ಹೇಗಿರುತ್ತೆ ಅಂತಂದಾಗ, ಇನ್ ದ ಫಾರ್ಮ್ ಆಫ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂತ ಹೇಳ್ತಾರೆ. ಫಾರ್ಮ್ ಆಫ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಫಾರ್ ಎಕ್ಸಾಂಪಲ್, ಇಫ್ ಐ ಟೇಕ್ ಕಂಡಕ್ಟರ್ ಕ್ಯಾರಿಯಿಂಗ್ ಲೈಕ್ ದಿಸ್, carrying the current in upward direction, the field will be perpendicular and will lie in a plane ಅಂತ ಹೇಳ್ತಾರೆ. lie in a plane, understanding ma? So this is how the magnetic field will be produced. ಇದರ ಡೈರೆಕ್ಷನ್ ಅನ್ನೋದು ಹೇಗೆ ಕೊಟ್ಟಿದ್ದಾರೆ, ಹೇಗೆ ಫೈಂಡ್ ಔಟ್ ಮಾಡ್ಬೋದು ನಾವು ಅಂತಂದಾಗ, ನೋಡಿ ಇಲ್ಲಿ direction can be determined with the help of right hand rule ಅಂತ ಹೇಳ್ತಾರೆ. with the help of right hand rule. ಏನಿಲ್ಲಿ ಅಂತಂದಾಗ, see here, thumb ಅನ್ನೋದು ನಿಮಗೆ ಡೈರೆಕ್ಷನ್ ಆಫ್ ಕರೆಂಟ್ನ ಇಂಡಿಕೇಟ್ ಮಾಡಿಕೊಂಡ್ರೆ, ಡೈರೆಕ್ಷನ್ ಆಫ್ ಕರೆಂಟ್ನ ಇಂಡಿಕೇಟ್ ಮಾಡಿದ್ದಾಗ, ದ curled fingers will give the direction of magnetic field ಅಂತ ಹೇಳ್ತಾರೆ. ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಗೊತ್ತಾಗ್ತದೆ ಹೇಳ್ತಾರೆ ಅಂತ ಅಂದ್ಬಿಟ್ಟು. ಸೊ ಸಿ ಹಿಯರ್, ಅದೇ ನಾನು ಹೇಳಿದ್ದೀನಿ ಇಷ್ಟು ಮುಂಚೆ ನಿಮಗೆ. ಕಂಡಕ್ಟರ್ ಕ್ಯಾರಿಂಗ್ ಕರೆಂಟ್ ತಗೊಂಡಿದ್ದಾಗ ಈ ಕಂಡಕ್ಟರ್ ಕರೆಂಟ್ ಮೇಲೆ ಅಪ್ವರ್ಡ್ ಮೋಷನ್ ಹೋಗ್ತಾ ಇದೆ. ಸೊ ಆ ಡೈರೆಕ್ಷನ್ ನೀವು ಥಂಬ್ನ ಪ್ಲೇಸ್ ಮಾಡಿಬಿಟ್ಟು ಈ ಫಿಂಗರ್ಸ್ನ ಏನು ಮಾಡ್ತಾರೆ, ನೀವು ರೊಟೇಟ್ ಮಾಡ್ತೀರಿ, ಅಂದರೆ ಕರ್ಲ್ ಮಾಡಿದಾಗ ಫಿಂಗರ್ಸ್ ಯಾವ ಕಡೆ ಹೋಗ್ತಾ ಇರುತ್ತೋ ದಟ್ ಡೈರೆಕ್ಷನ್ ವಿಲ್ ಗಿವ್ ಯು ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ whenever we consider a conductor carrying the current I like this, the point that is towards the right side, and what is the field at the left side ಮತ್ತು ರೈಟ್ ಸೈಡ್ ಏನಾಗಿರುತ್ತೆ ಅಂತ ಹೇಳಿದಾಗ, ರೈಟ್ ಸೈಡ್ ಏನಿರುತ್ತೆ, ಫೀಲ್ಡ್ ಅನ್ನೋದು ಇನ್ವರ್ಡ್ ಇರುತ್ತೆ. ಇನ್ವರ್ಡ್ ಅಂತಂದ್ರೆ ಐ ವಿಲ್ ರೆಪ್ರೆಸೆಂಟ್ ಇಟ್ ಆಸ್ ಎ ಕ್ರಾಸ್ ಮಾರ್ಕ್ ಅಂತ ಹೇಳ್ತೀನಿ. ಅದೇ ನಿಮಗೆ ಲೆಫ್ಟ್ ಸೈಡ್ ಏನಿರುತ್ತೆ ನೋಡಿ, ಇಲ್ಲಿ ಫಿಂಗರ್ಸ್ ಔಟ್ ಬರ್ತಾ ಇದೆ, ಹಾಗಾಗಿ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಡಾಟ್ ಅಂತ ಹೇಳ್ತೀವಿ. ದಿಸ್ ಈಸ್ ಹೌ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ಯಾನ್ ಬಿ ಡಿಟರ್ಮಿನ್ಡ್ ವಿತ್ ದ ಹೆಲ್ಪ್ ಆಫ್ ರೈಟ್ ಹ್ಯಾಂಡ್ ರೂಲ್ ಅಂತ ಹೇಳ್ತಾರೆ. ರೈಟ್ ಹ್ಯಾಂಡ್ ರೂಲ್ ಅಂದೇ ಅಲ್ಲ, ವಿ ಕ್ಯಾನ್ ಆಲ್ಸೋ ಡಿಟರ್ಮಿನ್ ವಿತ್ ದಿ ಹೆಲ್ಪ್ ಆಫ್ ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್ ಅಂತಾನು ಹೇಳ್ಬೋದು. ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್ ಇದೆ, ಪಾಮ್ ರೂಲ್ ಆಲ್ಸೋ ಇದೆ. ಯಾವುದಾದ್ರೂ ಒಂದು ರೂಲ್ ನೀವು ಫಿಕ್ಸ್ ಆಗಿ ಫೈಂಡ್ ಔಟ್, ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡು ಕಲಿರಿ. ಇಟ್ ಈಸ್ more sufficient to understand the direction of magnetic field due to a current carrying conductor ಅಂತ ಹೇಳ್ತಾ ಇದೀವಿ. Now let us see that how to find out the magnetic field due to a small element carrying current is given by ಬಯೋಟ್-ಸವರ್ಟ್ಸ್ ಲಾ ಅಂತ ಹೇಳ್ತಾರೆ. ಬಯೋಟ್-ಸವರ್ಟ್ಸ್ ಲಾ ಏನು ಹೇಳ್ತಾರೆ ಅಂತಂದಾಗ, ನೋಡಿ ಇಲ್ಲಿ ಯಾವಾಗಾದ್ರೆ ಒಂದು ಕಂಡಕ್ಟರ್ ಕನ್ಸಿಡರ್ ಮಾಡಿದಾಗ ಕ್ಯಾರಿಂಗ್ ಕರೆಂಟ್ ಐ, ಇದರಲ್ಲಿ ಒಂದು ಸ್ಮಾಲ್ ಎಲಿಮೆಂಟ್ ನಾವು ತಗೊಂತಾ ಇದೀವಿ, ಕ್ಯಾರಿಂಗ್ ಕರೆಂಟ್ ಐ. ವಾಟ್ ಇಸ್ ದ ಲೆಂತ್ ಆಫ್ ದಟ್ ಎಲಿಮೆಂಟ್? ಲೆಟ್ ಇಟ್ ಬಿ DL ಅಂತ ಹೇಳ್ತಾರೆ. ಇಫ್ ಐ ಕನ್ಸಿಡರ್ ಪಾಯಿಂಟ್ P which is at a distance of R and which is making an angle theta with this element ಅಂತ ಹೇಳಿದಾಗ, so what is the magnetic field at this point P is given by ಬಯೋಟ್-ಸವರ್ಟ್ಸ್ ಲಾ ಅಂತ ಹೇಳ್ತಾರೆ. ಇಲ್ಲಿ ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ದ ಪ್ರಾಡಕ್ಟ್ ಆಫ್ ಕರೆಂಟ್ ಅಂಡ್ ಎಲಿಮೆಂಟ್ ಇಸ್ ಕರೆಂಟ್ ಇಂಟು ದ ಲೆಂತ್ ಆಫ್ ದ ಎಲಿಮೆಂಟ್ ಇಸ್ ಕಾಲ್ಡ್ ಆಸ್ ಅ ಮ್ಯಾಗ್ನೆಟಿಕ್ ಎಲಿಮೆಂಟ್ ಅಂತ ಹೇಳ್ತಾರೆ. ಇಲ್ಲ ಅಂತಂದಾಗ ಕರೆಂಟ್ ಎಲಿಮೆಂಟ್ ಅಂತ ಹೇಳ್ತಾರೆ. ವಿ ಕಾಲ್ ಇಟ್ ಆಸ್ ಕರೆಂಟ್ ಎಲಿಮೆಂಟ್. ಗೊತ್ತಾಗಿದೆ ಅಲ್ವಾ?
So magnetic field at that point P, due to current element is given by ಏನಾಗಿರುತ್ತೆ ಅಂತಂದ್ರೆ dB is equals to mu naught by 4 pi into IDL sin theta divided by R square ಅಂತ ಬರುತ್ತೆ. ಗೊತ್ತಾ, ದಿಸ್ ಇಸ್ ದ ಬಯೋಟ್-ಸವರ್ಟ್ಸ್ ಲಾ. ಏನು ಹೇಳುತ್ತೆ ಅಂತಂದಾಗ dB is equals to mu naught by 4 pi into IDL sin theta by R square ಅಂತ ಬರುತ್ತೆ. ವಾಟ್ ಇಸ್ ದಿಸ್ mu naught by 4 pi ವ್ಯಾಲ್ಯೂ? ನಿಮ್ಗಿಲ್ಲಿ mu naught by 4 pi ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ 10 to the power of -7 ನ್ಯೂಟನ್ ಏನಂತ ಹೇಳ್ಬೋದು ನೀವು, 10 to the power of -7 ವ್ಯಾಲ್ಯೂ ಅಂತ ಬರುತ್ತೆ. ಇದರ ಯೂನಿಟ್ ಏನಪ್ಪ ನಿಮಗೆ ಅಂತಂದಾಗ ನ್ಯೂಟನ್ ಪರ್ ಆಂಪಿಯರ್ ಸ್ಕ್ವೇರ್ ಅಂತ ಬರೀಬಹುದು. ವಾಟ್ ಇಸ್ ದಿಸ್ mu naught ವ್ಯಾಲ್ಯೂ ಹಿಯರ್? mu naught is nothing but permeability of a free space ಅಂತ ಹೇಳ್ತಾರೆ. permeability of a free space ಗೊತ್ತಾಯ್ತಲ್ವಾ? ದಟ್ ಈಸ್ ದ mu naught ವ್ಯಾಲ್ಯೂ. ಇದನ್ನು ವೆಕ್ಟಾರ್ ಫಾರ್ಮಲ್ಲಿ ನಾವು ಬರೆಯೋದಕ್ಕೆ ಪ್ರಯತ್ನ ಮಾಡಬೇಕು. ಸೊ ಡಿ ಬಿ ಬಿಕಮ್ಸ್ ಈಕ್ವಲ್ಸ್ ಟು mu naught by 4 pi into I ಇಂಟು ನೋಡಿ ಇಲ್ಲಿ ಡಿ ಎಲ್ ವೆಕ್ಟಾರ್ ಕ್ರಾಸ್ ಸೈನ್ ಥೀಟಾ ಪ್ರಾಡಕ್ಟ್ ಅಲ್ಲಿ, ಹಾಗಾಗಿ ಐಡಿಯಲ್ ಕ್ರಾಸ್ ಆರ್ ಕ್ಯಾಪ್ ಡಿವೈಡ್ ಬೈ ಆರ್ ಸ್ಕ್ವೇರ್ ಅಂತ ಬರೀಬಹುದು. ಇಲ್ಲ ಅಂತಂದಿದ್ದಾಗ ನಿಮಗೆ ಆರ್ ವೆಕ್ಟಾರ್ ಅಲ್ಲಿ ಬರೀಬೇಕು ಅಂತಂದಾಗ ನೋಡಿ ಇಲ್ಲಿ ಡಿ ಬಿ ಇಸ್ ಈಕ್ವಲ್ಸ್ ಟು mu naught by 4 pi into I ಇಂಟು ಡಿ ಎಲ್ ಕ್ರಾಸ್ ಆರ್ ಡಿವೈಡ್ ಬೈ ಆರ್ ಕ್ಯೂಬ್ ಅಂತ ಬರುತ್ತೆ. ದಿಸ್ ಇಸ್ ಹೌ ವಿ ಕ್ಯಾನ್ ರೈಟ್ ದ magnetic field due to a current element at some point P carrying the current ಅಂತ ಹೇಳ್ತಾ ಇದೀವಿ. and what are the applications of this Biot-Savart's law ಬಗ್ಗೆ ನಾವು ನೋಡೋಣ. what are the applications? very important application ಏನಪ್ಪಾ ಅಂತಂದಾಗ magnetic field at a point magnetic field at a point on the axis of a current carrying coil ಅಂತ ಹೇಳ್ತಾರೆ. on the axis of a current carrying coil, axial line ಅಂತಾನೆ ಹೇಳ್ಬೋದು. see here, whenever we consider a coil of radius let it be r ಅಂತ ಹೇಳೋಣ, and let us consider a point P which is at a distance of x from the center of the coil ಅಂತ ಹೇಳ್ತಾರೆ, from the center of a coil. ನೋಡಿ ಇಲ್ಲಿ ಒಂದು ಎಲಿಮೆಂಟ್ ನಾವು ಕನ್ಸಿಡರ್ ಮಾಡಿದ್ದಾಗ ನಿಮಗೆ r be the distance from the element to that point P ತಗೊಂಡಿದ್ದಾಗ what is this ಅಂತಂದಾಗ see here, magnetic field at the point along the axial line is equals to mu naught by 4 pi into 2 pi I into r square divided by r square plus x square whole to the power of 3 by 2 ಅಂತ ಬರುತ್ತೆ. and this for one turn ಅಂತ ಹೇಳಬಹುದು. ಓಕೆನಾ? ಅದೇ ನಿಮಗೆ n number of turns ಇದೆ ಅಂತಂದರೆ for n number of turns we can write B is equals to along the axial line B is equals to mu naught by 4 pi into 2 pi n into I into r square divided by r square plus x square whole to the power of 3 by 2 ಅಂತ ಬರಿತೀವಿ. ನೋಡಿ ಈ ಒಂದು ಫಾರ್ಮುಲಾನ ನಾವು ವೇರಿಯಸ್ ಇದರಲ್ಲಿ ನಾವು ಬರೀಬೇಕು. ಬರೆದು ರೆಡಿಮೇಡ್ ಆಗಿ ಇಟ್ಕೊಂಡಿದ್ದಾಗ ನಿಮಗೊಂದು ಇನ್ಫಾರ್ಮೇಶನ್ ಸಿಗುತ್ತೆ. ಏನದು ಅಂತ ನೋಡೋಣ. see here, B is equals to mu naught by 4 pi into see here, what can you say here, pi r square ಅಂತಂದ್ರೆ ಏರಿಯಾ ಆಫ್ ದ ಸರ್ಕ್ಯುಲರ್ ಕಾಯಿಲ್ ಸಿಗುತ್ತಲ್ಲಪ್ಪ ನಿಮಗೆ. I ಅಂದ್ರೆ ಕರೆಂಟ್ ಬರುತ್ತೆ ನಮಗೆ. therefore we can write n I into A divided by r square plus x square whole to the power of 3 by 2 ಅಂತ ಬರುತ್ತೆ. is it right? so r B is equals to mu naught by 4 pi into 2 into capital M divided by r square plus x square whole to the power of 3 by 2. what is this m value here? m ಅಂದ್ರೆ ಏನಪ್ಪ ಇಲ್ಲಿ ಅಂತಂದಾಗ m ನ ನಾವು ಮ್ಯಾಗ್ನೆಟಿಕ್ ಮೊಮೆಂಟ್ ಅಂತ ಕರಿತೀವಿ. ಅಂತ ಹೇಳ್ತೀವಿ. ಅದರ ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ ನಂಬರ್ ಆಫ್ ಟರ್ನ್ಸ್ ಇಂಟು ಕರೆಂಟ್ ಇಂಟು ಏರಿಯಾ. ಅದರ SI ಯೂನಿಟ್ ಬಂದ್ಬಿಟ್ಟು ನಿಮ್ಗೆ ಏನಾಗುತ್ತೆ ಅಂತಂದಾಗ ಆಂಪಿಯರ್ ಮೀಟರ್ ಸ್ಕ್ವೇರ್ ಅಂತ ಹೇಳ್ಬೋದು. ಆಂಪಿಯರ್ ಮೀಟರ್ ಸ್ಕ್ವೇರ್. let us see what is the cases ನೋಡೋಣ. ಫಸ್ಟ್ ಪಾಯಿಂಟ್, if
ಎಕ್ಸ್ ಈಸ್ ವೆರಿ ಲಾರ್ಜ್ ಕಂಪೇರ್ ಟು ರೇಡಿಯಸ್ ಕಂಪೇರ್ ಮಾಡಿದಾಗ ಎಕ್ಸ್ ಅನ್ನು ತುಂಬ ಜಾಸ್ತಿ ದೂರ ಇದೆ ಅಂತಂದಿದ್ದಾಗ ವಿ ಕ್ಯಾನ್ ಸೇ ದಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ನ ನಾವು ಅಪ್ರಾಕ್ಸಿಮೇಟ್ ಮಾಡಿದಾಗ ಆರ್ ಸ್ಕ್ವೇರ್ ನೆಗ್ಲೆಕ್ಟ್ ಮಾಡ್ತೀವಿ ನಾವು, ವಿ ಕ್ಯಾನ್ ರೈಟ್ ಎಕ್ಸ್ ಸ್ಕ್ವೇರ್ ಅಂತ ಬರೀಬಹುದು. ದೇರ್ ಫಾರ್ ಈ ಫಾರ್ಮುಲಾ ಏನಾಗುತ್ತೆ ಒಂದು ಸರ್ ನೋಡಿ ಇಲ್ಲಿ, ವಿಲ್ ಗೆಟ್ ಬಿ ಈಸ್ ಈಕ್ವಲ್ಸ್ ಟು μ0/4π ಇಂಟು 2m ಡಿವೈಡ್ ಬೈ ಎಕ್ಸ್ ಕ್ಯೂಬ್ ಅಂತ ಹೇಳ್ತಾರೆ, ಎಕ್ಸ್ ಕ್ಯೂಬ್. ದೇರ್ ಫೋರ್ ವಿಚ್ ಈಸ್ ಸಿಮಿಲಾರ್ ಟು, ದಿಸ್ ಈಸ್ ಸಿಮಿಲಾರ್ ಟು ಹೇಗಿರುತ್ತೆ ಅಂತಂದಾಗ ಅಬ್ಸರ್ವ್ ಮಾಡಿ, ದಿಸ್ ಈಸ್ ಸಿಮಿಲಾರ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ at a point on the axial line of a bar magnet ಅಂತ ಹೇಳ್ತಾರೆ, ಬಾರ್ ಮ್ಯಾಗ್ನೆಟ್ ಗೊತ್ತಾಯ್ತಲ್ವಾ. hence we can say that a current carrying coil behaves like a ಮ್ಯಾಗ್ನೆಟಿಕ್ ಡೈಪೋಲ್ ಅಂತ ಹೇಳ್ತಾರೆ, ಮ್ಯಾಗ್ನೆಟಿಕ್ ಡೈಪೋಲ್. ಅರ್ಥ ಇದನ್ನಪ್ಪ ಹೇಳ್ತಾರೆ ಅಂತಂದ್ಬಿಟ್ಟು ಮ್ಯಾಗ್ನೆಟಿಕ್ ಡೈಪೋಲ್ ಥರ ಅದು ಬಿಹೇವ್ ಮಾಡುತ್ತೆ ಅನ್ನೋದು ವಿಷಯ ನಾವು ಅರ್ಥ ಮಾಡ್ಕೋಬೇಕು. ಲೇಟರ್ ಆನ್ ವಿ ಹ್ಯಾವ್ ಟು ಥಿಂಕ್ ದಟ್ ಸಿ ಹಿಯರ್ ಅಟ್ ದ ಸೆಂಟರ್ ಆಫ್ ದ ಸರ್ಕ್ಯುಲರ್ ಕಾಯಿಲ್ ಅಲ್ಲಿ ಅಂದರೆ ಎಕ್ಸ್ ಈಕ್ವಲ್ ಟು 0 ಆಗಿದೆ ಅಂತಂದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ನಿಮ್ಗೆ ಏನು ಬರುತ್ತೆ ಅಂತಂದಾಗ ವಿಲ್ ಗೆಟ್ μ0 NI ಅಂತ ಬರುತ್ತೆ, μ0 NI ಬೈ 2r ಅಂತ ಹೇಳ್ತಾರೆ. ವಾಟ್ ಈಸ್ ದಿಸ್ ಆರ್ ಕಾಲ್ಡ್ ಹಿಯರ್? ಆರ್ ಅಂತಂದಾಗ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಕಾಯಿಲ್ ಅಂತ ಹೇಳ್ತಾರೆ. ಅದೇ ನಿಮಗೆ 1 ಟರ್ನ್ ಆಗಿದ್ದಾಗ ನಿಮಗೆ ವಿಲ್ ಗೆಟ್ n ಈಕ್ವಲ್ ಟು 1 ಅಂತ ಹೇಳ್ತಾರೆ. ಇಲ್ಲಿ ಒಂದು ಸ್ಪೆಷಲ್ ಕೇಸ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ whenever we consider a circular coil ತಗೊತಾ ಇದ್ದೀನಿ ಆಫ್ ರೇಡಿಯಸ್ r carrying current I, ಓಕೆನಾ. therefore we can say that what is the magnetic field at the center ಅಂತಂದಾಗ we can write μ0I/2r ಅಂತ ಬರುತ್ತೆ, μ0I/2r. ಇವಾಗ ಇದೇ ಸರ್ಕ್ಯುಲರ್ ಕಾಯಿಲ್ನ ನಾವು ಹೇಗೆ ಮಾಡ್ತಾ ಇದ್ದೀವಿ ಅಂತಂದಾಗ ಇಟ್ ಈಸ್ ಬೆಂಟ್ ಇನ್ ದಿ ಫಾರ್ಮ್ ಆಫ್ n ನಂಬರ್ ಆಫ್ ಟರ್ನ್ಸ್ ಅಂತ ಹೇಳ್ತಾರೆ, n ನಂಬರ್ ಆಫ್ ಟರ್ನ್ಸ್. ಇಲ್ಲಿ ಏನಾಗುತ್ತೆ ನೋಡಿ, ಆರ್ ಸ್ಮಾಲ್ ಆರ್ ಬಿಕಮ್ಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ R/n ಆಗುತ್ತೆ. n ನಂಬರ್ ಆಫ್ ಟರ್ನ್ಸ್ ಕನ್ವರ್ಟ್ ಮಾಡ್ತಾ ಇದ್ದೀವಿ ನಾವು ಇವಾಗ, ಅಂದರೆ ನೆಟ್ ಕರೆಂಟ್ ಅನ್ನೋದು ನಿಮಗೆ n ಇಂಟು ಐ ಆಗಿರುತ್ತೆ, ದೇರ್ ಫೋರ್ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದಿಸ್ ಕೇಸ್ ಅಂತಂದಾಗ ಯು ವಿಲ್ ಗೆಟ್ ಇಟ್ ಆಸ್ μ0 I' ಡಿವೈಡ್ ಬೈ 2 ಸ್ಮಾಲ್ r ಅಂತ ಬರುತ್ತೆ. ಸೊ ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಯು ವಿಲ್ ಗೆಟ್ n² ಟೈಮ್ಸ್ BC ಅಂತ ಬರುತ್ತೆ. ಗೊತ್ತಾಗಿದಲ್ವ ಹೇಳಿದ್ದು? ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ವಿ ಹ್ಯಾವ್ ಟು ಕೀಪ್ ಇನ್ ಅವರ್ ಮೈಂಡ್. ಓಕೆನಾ ರೀ. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು an arc carrying a current ಅಂತ ಹೇಳ್ದ, ಕ್ಯಾರಿಂಗ್ ಎ ಕರೆಂಟ್ ಅಂಡ್ ಮೇಕಿಂಗ್ an angle theta at the center. ಇದು ನಿಮಗೆ ಜನರಲ್ ಫಾರ್ಮುಲಾ ಅಂತ ಹೇಳ್ಬೋದು. ಸೊ ಅಬ್ಸರ್ವ್ ಮಾಡಿ, ಲೆಟ್ ಅಸ್ ಕನ್ಸಿಡರ್ an arc which carries some current I ಅಂತ ಹೇಳ್ತಾರೆ. And let us say R is the radius and which is making an angle theta at the center ಅಂತ ಹೇಳಿದಾಗ, so how to calculate the magnetic field? ಮ್ಯಾಗ್ನೆಟಿಕ್ ಫೀಲ್ಡ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ನಾವು ಅಂತಂದಾಗ it is equals to μ0/4π into I into theta divided by R ಅಂತ ಬರುತ್ತೆ, I into theta divided by R. ಓಕೆನಾ. ಇಲ್ಲಿ ನಾವು ಸ್ಮಾಲ್ ಆರ್ ಅಂತ ರೆಪ್ರೆಸೆಂಟ್ ಮಾಡ್ಕೊಂಡಿದ್ದಾಗ ತುಂಬ ಚೆನ್ನಾಗಿರುತ್ತೆ. ದೇರ್ ಫೋರ್ ವಿ ಕ್ಯಾನ್ ರೈಟ್ ಸ್ಮಾಲ್ ಆರ್ ಅಂತಲೇ ಬರೀಬಹುದು. ಏನಪ್ಪ ಸ್ಮಾಲ್ ಆರ್ ಅಂತಂದಾಗ ರೇಡಿಯಸ್ ಆಫ್ ದ ಆರ್ಕ್ ಅಂತ ಕರಿಬಹುದು, ರೇಡಿಯಸ್ ಆಫ್ ದ ಆರ್ಕ್. ನೋಡಿ ಇಲ್ಲಿ ಬೇಸ್ಡ್ ಆನ್ ದಿಸ್ ನಾವೇನಬಹುದು ಇಲ್ಲಿ ಕೇಸಸ್ನ ಎಕ್ಸಾಂಪಲ್ಸ್ ಏನು ಹೇಳ್ಬೋದು ನೋಡಿ. ಇಲ್ಲಿ ಇಫ್ ಐ ಟೇಕ್ ಎ ಸೆಮಿ ಸರ್ಕ್ಯುಲರ್ ಆರ್ಕ್ ತಗೊಂಡಿದ್ದಾಗ ಅದು ಆಂಗಲ್ ಟೀಟಾ ಅನ್ನೋದು ನಿಮಗೆ 180 ಡಿಗ್ರಿ ಮಾಡುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ ಗೆಟ್ ದ ಆನ್ಸರ್ ಅಂತ ಹೇಳ್ಬೋದು. ಅರ್ಥ ಆಗಿದೆಲ್ಲಪ್ಪ ಏನು ಹೇಳ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು, ಲೈಕ್ ದಟ್ ವಿ ಕ್ಯಾನ್ ಸಿಂಪ್ಲಿಫೈ ಅಂತ ಹೇಳ್ತಾರೆ. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಒನ್ ಮೋರ್ ಎಕ್ಸಾಂಪಲ್ ನೋಡಿ. ಇಲ್ಲಿ see here there are two coils, let us say like this. ಇದೊಂದು ಕಾಯಿಲ್ ಇದೆ ನಿಮಗೆ, some carrying some current I ಅಂತಾನೆ ಹೇಳೋಣ. And there is another coil which is placed perpendicular to each other. Then what is the magnetic field at the center ಅಂತ ಕೇಳ್ತಾರೆ, magnetic field at the center.
ಗೊತ್ತಾಯ್ತು. ಲೆಟ್ ಅಸ್ ಸೇ ದಿಸ್ I1 ಕರೆಂಟ್ ಕ್ಯಾರಿ ಮಾಡ್ತಾ ಇದೆ, I2 ಕರೆಂಟ್ ಕ್ಯಾರಿ ಮಾಡ್ತಾ ಇದೆ. ಹಾಗಿದ್ದಾಗ ಅಬ್ಸರ್ವ್ ಮಾಡಿ, ಡ್ಯೂ ಟು ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್, ಡ್ಯೂ ಟು ದಿಸ್ ಸರ್ಕ್ಯುಲರ್ ಕಾಯಿಲ್ ಫೀಲ್ಡ್ ಅನ್ನೋದು ನಿಮಗೆ ಹೀಗಿರುತ್ತೆ. ಆ್ಯಂಡ್ ಡ್ಯೂ ಟು ದಿಸ್ I1 ಕರೆಂಟ್ ದ ಫೀಲ್ಡ್ ವಿಲ್ ಬಿ ಲೈಕ್ ದಿಸ್. ಇಸ್ ಇಟ್ ರೈಟ್? ದೇರ್ ಫೋರ್ ದ ರಿಸಲ್ಟೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಹೇಗಿರುತ್ತೆ ನಿಮಗೆ ಅಂತಂದರೆ, ಇಟ್ ಈಸ್ ಈಕ್ವಲ್ಸ್ ಟು BR ಈಸ್ ಈಕ್ವಲ್ಸ್ ಟು ರೂಟ್ ಆಫ್, ಎರಡು ಪರ್ಪೆಂಡಿಕ್ಯುಲರ್ ಅಲ್ವಾ, ಹಾಗಾಗಿ B1 ಸ್ಕ್ವೇರ್ ಪ್ಲಸ್ B2 ಸ್ಕ್ವೇರ್ ಪ್ಲಸ್ 2B1B2 ಕಾಸ್ ಟೀಟಾ. ಟೀಟಾ ಅನ್ನೋದೇನಪ್ಪ ಅಂತಂದರೆ ಇಟ್ ಇಸ್ ಆ್ಯಂಗಲ್ ಬಿಟ್ವೀನ್ ದ ಟೂ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಅಂತ ಹೇಳ್ಬೋದು. ಸೊ ಸಿಂಪ್ಲಿಫೈ ಮಾಡೋಣ. ಟೀಟಾ ಈಕ್ವಲ್ ಟು 90 ಡಿಗ್ರಿ ಇನ್ ದಿಸ್ ಕೇಸ್. ದೇರ್ ಫೋರ್ ಇಲ್ಲಿ ರಿಸಲ್ಟೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ನಿಮಗೆ ರೂಟ್ ಆಫ್ B1 ಸ್ಕ್ವೇರ್ ಪ್ಲಸ್ B2 ಸ್ಕ್ವೇರ್ ಅಂತ ಬರುತ್ತೆ. ಗೊತ್ತಾಗಿದಲ್ಲಪ್ಪ ಹೇಳಿದ್ದೇನಂತ ಅಂದ್ಬಿಟ್ಟು. ಸಿಮಿಲರ್ಲಿ ಇನ್ನೊಂದು ಕೇಸ್ ನೋಡೋಣ. ಇಫ್ ಐ ಕನ್ಸಿಡರ್ ಎ ಕಾಯಿಲ್, ನೋಡಿ ಇಲ್ಲಿ ಕರೆಂಟ್ ಕ್ಯಾರಿಂಗ್ ಕಾಯಿಲ್ ಹೀಗೆ ಡ್ರಾ ಮಾಡ್ತಾ ಇದ್ದೀನಿ ನೋಡಿ. ಕ್ಯಾರಿಂಗ್ ಸಮ್ ಕರೆಂಟ್ I, ನೋಡಿ ದಿಸ್ ಈಸ್ ದ ಪಾಯಿಂಟ್ P ವಿಚ್ ಲೈಸ್ ಅಲಾಂಗ್ ದ ಆಕ್ಸಿಸ್ ಅಂತ ಹೇಳಿದ್ವಿ. ಸೊ ವಿ ಕ್ಯಾನ್ ಸೇ ಅಲಾಂಗ್ ದ ಆಕ್ಸಿಯಲ್ ಲೈನ್ ಎಷ್ಟು ಬರುತ್ತೆ ನಮಗಿಲ್ಲಿ, ಇಫ್ ಎಕ್ಸ್ ಈಸ್ ವೆರಿ ಲಾರ್ಜ್ ಕಂಪೇರ್ಡ್ ಟು ಆರ್, ನೋಡಿ ಇಲ್ಲಿ ಆರ್ ಕಂಪೇರ್ ಮಾಡಿದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಅಲಾಂಗ್ ದ ಆಕ್ಸಿಯಲ್ ಏನಪ್ಪ ಬರುತ್ತೆ ನಿಮ್ಗೆ ಇಲ್ಲಿ, μ0/4π ಇಂಟು 2m divided by x cube. Is it right or not? In the same manner, if I consider the magnetic field lying in the plane, ಪ್ಲೇನಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀನಿ ನಾನು ಇವಾಗ. ಇಲ್ಲೇನಾಗುತ್ತೆ, ಪ್ಲೇನ್ ಅಂತ ಈಕ್ವಟೋರಿಯಲ್ ಲೈನ್ ಅಂತ ಹೇಳ್ತಾರೆ. whenever we consider the axis in the plane, then we can consider it as B equatorial ಅಂತ ಹೇಳ್ಬೋದು. B equatorial becomes equals to μ0/4π into m divided by x cube ಅಂತ ಬರುತ್ತೆ. Therefore we can say that B along the axial line is always equals to 2 times the B along the equatorial line ಅಂತ ಬರೀಬಹುದು. ಗೊತ್ತಾಗಿದಲ್ವ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ಅಂಡ್ ದಿಸ್ ಇಸ್ ಒನ್ ಮೋರ್ ಕೇಸ್. ಲೆಟ್ ಅಸ್ ಸಿ ದಟ್ ಏನಪ್ಪ ಅಂತಂದಾಗ, ಫಾರ್ ಎ ಕ್ಲೋಸ್ಡ್ ಸರ್ಕ್ಯೂಟ್ ಅಂತಂದರೆ ಮೀನಿಂಗ್ ಏನಪ್ಪ ಅಂತಂದಾಗ, ಕರೆಂಟ್ ಅನ್ನೋ ನಿಮಗೆ ಕರೆಂಟ್ ಎಂಟರಿಂಗ್ ಅಟ್ ಒನ್ ಪಾಯಿಂಟ್, ಕರೆಂಟ್ ಅನ್ನೋದು ಒಂದು ಪಾಯಿಂಟ್ ಅದು ಎಂಟರ್ ಆಗಿಬಿಟ್ಟು ಆ್ಯಂಡ್ ಲೀವಿಂಗ್ ಅಟ್ ಅನದರ್ ಪಾಯಿಂಟ್, ಇನ್ನೊಂದು ಪಾಯಿಂಟ್ ಹತ್ರದ್ದು ಬಿಡ್ತಾ ಇದೆ ಅಂತಂದಾಗ, ಲೀವಿಂಗ್ ಅಟ್ ಅನದರ್ ಪಾಯಿಂಟ್, ಒಂದು ಪಾಯಿಂಟ್ ಹತ್ರ ಕರೆಂಟ್ ಎಂಟರ್ ಆಗಿ ಇನ್ನೊಂದು ಪಾಯಿಂಟ್ ಹತ್ರ ಅದು ಹೋಗ್ತಾ ಇದೆ ಅಂತಂದಿದ್ದಾಗ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಈಸ್ ಈಕ್ವಲ್ಸ್ ಟು 0 ಅಂತ ಹೇಳ್ತಾರೆ. ಓಕೆನಾ? ಇದ್ರ ಎಕ್ಸಾಂಪಲ್ ನಾನೊಂದು 2 ಎಕ್ಸಾಂಪಲ್ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ. ಇಫ್ ಐ ಟೇಕ್ ಎ ಕಾಯಿಲ್ ಲೈಕ್ ದಿಸ್, ದ ಕರೆಂಟ್ ಈಸ್ ಎಂಟರಿಂಗ್ ಅಟ್ ಒನ್ ಎಂಡ್, ಇಲ್ಲೇನಾಗುತ್ತೆ ಆ್ಯಕ್ಚುಲಿ ಇಲ್ಲಿ ಸ್ಪ್ಲಿಟ್ ಆಗತ್ತಲ್ವಾ, ನಾನು ಇನ್ನೊಂದು ಕಡೆ ನಿಮಗೆ ಡಯಾಮೆಟ್ರಿಕಲಿ ಆಪೋಸಿಟ್ ಎಂಡಲ್ಲಿ ಆಚೆಗೆ ಬರ್ತಾ ಇದ್ದಾಗ ದೇ ವಿಲ್ ಆಸ್ಕ್ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್. ಅಕಾರ್ಡಿಂಗ್ ಟು ದ ಸ್ಟೇಟ್ಮೆಂಟ್ ಇಟ್ ಬಿಕಮ್ಸ್ ಈಕ್ವಲ್ಸ್ ಟು 0. ಇದು ಪ್ರೂವ್ ಮಾಡ್ಬೋದು, ಬಟ್ ಪ್ರೂಫ್ ನಮಗೆ ನೆಸೆಸಿಟಿ ಇಲ್ಲ. ಜಸ್ಟ್ ಶಾರ್ಟ್ ಅಂಡ್ ಸ್ವೀಟಾಗೆ ಡೈರೆಕ್ಟ್ ಪಾಯಿಂಟ್ಸ್ ನೆನಪಿಟ್ಕೊಳ್ಳಿ, ಸರಿನಾ ರೀ? ನೋಡಿ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನೋಡಿ. ಇಫ್ ಐ ಟೇಕ್ ದ ಸರ್ಕ್ಯೂಟ್ ಲೈಕ್ ದಿಸ್, ಲೆಟ್ ಅಸ್ ಸೇ ABC, current is entering like this and current is leaving at the point C. ಇಲ್ಲಿ ನೋಡಿ ಇಲ್ಲಿ ಏನಾಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಕರೆಂಟ್ ಅನ್ನು ಸ್ಪ್ಲಿಟ್ ಆಗುತ್ತಲ್ಲಪ್ಪ ಇಲ್ಲಿ, ಹಾಗಾಗಿದ್ದಾಗ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಅಂತ ಕೇಳ್ತಾರೆ. ಸೊ ಕಣ್ಣು ಮುಚ್ಕೊಂಡು ನೀವು 0 ಅಂತ ಹಾಕಬೇಕು. ಗೊತ್ತಾಯ್ತಲ್ಲ ಹೇಳಿದ್ದೇನು ಅಂತ ಅಂದ್ಬಿಟ್ಟು ಎಲ್ಲ ಪ್ರೂಫ್ ಮಾಡ್ಬೇಕು. ಯಾಕಂತಂದಾಗ ನೋಡಿ ಇಲ್ಲಿ ಲೆಂತ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಕರೆಂಟ್ ವಿಲ್ ಆಲ್ಸೋ ಇನ್ಕ್ರೀಸ್. ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ಸ್ ಎರಡು ಆಪೋಸಿಟ್ ಆಗಿರುತ್ತೆ, ಹಾಗೆ ಕ್ಯಾನ್ಸಲ್ ಆಗಿಬಿಟ್ಟು ನಿಮಗೆ ಸೆಂಟ್ರಲ್ಲಿ 0 ಬರುತ್ತೆ ಅನ್ನೋ ಒಂದು ಲಾಜಿಕ್ ಪಾಯಿಂಟ್ ಮಾತ್ರ ನೆನಪಿಟ್ಕೊಳ್ಳಿ ಸಾಕು. ಗೊತ್ತಾ? ದೀಸ್ ಆರ್ ದ ಪಾಯಿಂಟ್ ವಿಚ್ ವಿ ಹ್ಯಾವ್ ಟು ಲರ್ನ್ ಅಂಡರ್ ದ ಬಯೋಟ್ಸ್ ಲಾ. ಓಕೆನಾ ರೀ? ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್ ಪ್ರಾಬ್ಲಮ್ಸ್ ನೋಡೋಣ. ಇಲ್ಲಿ ಇದ್ರ ಮೇಲೆ ಅಬ್ಸರ್ವ್ ಮಾಡಿ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಕರೆಂಟ್ ಕ್ಯಾರಿಂಗ್ ಲೂಪ್ ಆರ್ ಎ ಕಾಯಿಲ್ ಅಟ್ ಎ ಡಿಸ್ಟೆಂಟ್ ಆಕ್ಸಿಯಲ್ ಪಾಯಿಂಟ್ is B1 and that at an equal distance in its plane is B2, then B1 by B2 is ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ we'll consider a current carrying coil I ಇರುತ್ತೆ. ಅವ್ರೇನು ಹೇಳ್ತಾರೆ ನೋಡಿ, ಇಲ್ಲಿ P ಅನ್ನೋದೇನಪ್ಪ ಅಂತಂದಾಗ ಇಟ್ ಇಸ್ ಅ ಪಾಯಿಂಟ್ at a distance along the axis ಅಂತ ಹೇಳ್ತಾರೆ, along the axis. Therefore let us say this is a point ಅಂತ.
ಈ ಒಂದು ಪಾಯಿಂಟ್ ಹತ್ರ ಮ್ಯಾಗ್ನೆಟಿಕ್ ಫೀಲ್ಡ್ B1 ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಪಾಯಿಂಟ್ ಅಂದರೆ ಅಲಾಂಗ್ ದ ಪ್ಲೇನ್ at this point they are saying what is the magnetic field, it is the B2 which is the same distance. ಇದು ಎಷ್ಟು ದೂರದಲ್ಲಿದೆ, ಇದು ಅಷ್ಟೇ ದೂರದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ B1 ಅಂಡ್ B2? ನೋಡಿ ಇಲ್ಲಿ ಪಾಯಿಂಟ್ P ಅನ್ನೋದು ಆಕ್ಸಿಯಲ್ ಪಾಯಿಂಟ್ನ ರೆಪ್ರೆಸೆಂಟ್ ಮಾಡುತ್ತೆ. ನಮಗೆ ಗೊತ್ತಿದೆ B1 ಈಸ್ ಈಕ್ವಲ್ಸ್ ಟು μ0/4π ಇಂಟು 2m/x³ ಅಂತ ಅಂದ್ಬಿಟ್ಟು B ಅಲಾಂಗ್ ದ ಆಕ್ಸಿಯಲ್ ಲೈನ್. ಓಕೆನಾ ರೀ? ಆ್ಯಂಡ್ B2 ಏನಪ್ಪ ಅಂತಂದಾಗ ಇಟ್ ರೆಪ್ರೆಸೆಂಟ್ಸ್ ದ ಈಕ್ವಟೋರಿಯಲ್ ಲೈನ್ನ ರೆಪ್ರೆಸೆಂಟ್ ಮಾಡುತ್ತೆ. B2 ಏನಪ್ಪ ಆಗಿರುತ್ತೆ ನಮ್ಗೆ ಇಲ್ಲಿ μ0/4π ಇಂಟು m/x³ ಅಂತ ಬರುತ್ತೆ. ನಾವು ಇಫ್ ಯು ಟೇಕ್ ದ ರೇಷಿಯೋ B1/B2 ನಾವು ಮಾಡಿದ್ದೀವಿ ಅಂತಂದಿದ್ದಾಗ ಎಷ್ಟು ಬರುತ್ತೆ ನಿಮ್ಗೆ ಆನ್ಸರ್ ಇಲ್ಲಿ? therefore if I take the ratio B1/B2 you will get the answer as the 2:1 ಅಂತ ಬರುತ್ತೆ. ಹೆನ್ಸ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಅರ್ಥ ಆಗ್ತದಲ್ವ ಹೇಳ್ತಾರೆ ಇದನ್ನು ಅಂತ ಅಂದ್ಬಿಟ್ಟು? ಲೈಕ್ ದಟ್ ವಿ ಹ್ಯಾವ್ ಟು ಸಿಂಪ್ಲಿಫೈ. ಸೊ ದ ನೆಕ್ಸ್ಟ್ ಪ್ರಾಬ್ಲಮ್ ವಾಟ್ ದೇ ಸೇಯಿಂಗ್ ಟು ಆಸ್. ನೆಕ್ಸ್ಟ್ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಡಿಸ್ಕಸ್ ಮಾಡೋಣ. ಎ ವೈರ್ ಆಫ್ ಫಿಕ್ಸ್ಡ್ ಲೆಂತ್ ಇಸ್ ಟರ್ನ್ ಟು ಫಾರ್ಮ್ ಎ ಕಾಯಿಲ್ ಆಫ್ 1 ಟರ್ನ್ ಅಂತ ಹೇಳಿದ್ದಾರೆ. ಇಟ್ ಈಸ್ ಅಗೇನ್ ಟರ್ನ್ ಟು ಫಾರ್ಮ್ ಎ ಕಾಯಿಲ್ ಆಫ್ 3 ಟರ್ನ್ಸ್. ಇದನ್ನು ನಾನು ಶಾರ್ಟ್ಕಟ್ ಫಾರ್ಮುಲಾ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಡಿ ಇಲ್ಲಿ. ಫಸ್ಟ್ ಕೇಸಲ್ಲಿ ನಿಮಗೆ ಹೇಗಿದೆ, ಕಾಯಿಲ್ ಅನ್ನೋದು ನಿಮಗೆ ಸಿಂಗಲ್ ಟರ್ನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್? ಇಟ್ ಈಸ್ ಈಕ್ವಲ್ಸ್ ಟು μ0I/2r ಅಂತ ಕರಿತೀವಿ. 2r ಇಸ್ ಇಟ್ ರೈಟ್? ಇವಾಗ ಅವ್ರೇನು ಹೇಳ್ತಾ ಇದ್ದಾರೆ ನಿಮಗೆ ಅಂತಂದಾಗ ಸೆಕೆಂಡ್ ಕೇಸ್ ಏನು ಹೇಳ್ತಾ ಇದ್ದಾರೆ ಅಂತ ನೋಡಿ. ಅದೇ ಕಾಯಿಲ್ ಟರ್ನ್ಸ್ ನಿಮಗೆ 3 ಟರ್ನ್ಸ್ಗೆ ಮಾಡಿದ್ದಾರೆ. ನಂಬರ್ ಆಫ್ ಟರ್ನ್ಸ್ ಇಸ್ ಈಕ್ವಲ್ಸ್ ಟು 3 ಅಂಡ್ ಲೆಟ್ ಅಸ್ ಸೇ ಸ್ಮಾಲರ್ ಇಸ್ ದ ರೇಡಿಯಸ್ ಅಂತ ಹೇಳ್ತಾರೆ. ಇವಾಗ ನಿಮಗೆ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅಂತ ಕ್ವಶನ್ ಹಾಕ್ತಾ ಇದ್ದಾರೆ. ಗೊತ್ತಾಯ್ತಾ? ಸೊ ಹೌ ಕ್ಯಾನ್ ವಿ ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ? ನಮಗೆ ಗೊತ್ತಿದೆ, ವಿ ನೋ ದಟ್ BC' ಇಸ್ ಈಕ್ವಲ್ಸ್ ಟು n² ಇಂಟು BC ಅಂತ ಬರೀಬಹುದು. n ಅಂದರೆ ಎಷ್ಟಪ್ಪ? 3 ಸ್ಕ್ವೇರ್ ಇಂಟು BC ವಿಚ್ ಈಸ್ ನಥಿಂಗ್ ಬಟ್ 9 ಟೈಮ್ಸ್ ಅಂತ ಬರಿತೀವಿ. ಓಕೆ, ದೇರ್ಫೋರ್ ವಿ ಕ್ಯಾನ್ ಸೇ ವಾಟ್ ಇಸ್ ದ ಆಪ್ಷನ್ ಎ. ಆಪ್ಷನ್ ಎ ಬಗ್ಗೆ ನಾವು ಡಿಸ್ಕಸ್ ಮಾಡಬಹುದು. ಸರಿನಾ ರೀ? ಅರ್ಥ ಆಗ್ತದಲ್ವ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು? ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. What they saying? The Earth's magnetic field at a certain point. Earth's magnetic field ಅಂತಂದಾಗ see here BE is equals to 7 into 10 to the power of -5 Weber per meter square ಅಂತ ಹೇಳ್ತೀವಿ. This is to be annulled by the magnetic induction at the center of a coil. Annulled ಅಂತಂದ್ರೆ ಮೀನಿಂಗ್ ಏನು ಅಂತಂದಾಗ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಕ್ಯಾನ್ಸಲ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಕ್ಯಾನ್ಸಲ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ? ಅಟ್ ದ ಸೆಂಟರ್ ಆಫ್ ಎ ಸರ್ಕ್ಯುಲರ್ ಕಾಯಿಲ್ ಕ್ಯಾರಿಂಗ್ ದ ಕರೆಂಟ್ ಅಂತ ಹೇಳ್ತಾರೆ. ವಾಟ್ ಇಸ್ ದ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಕಾಯಿಲ್? ದೇ ಹ್ಯಾವ್ ಗಿವೆನ್ 5 ಸೆಂಟಿಮೀಟರ್. ಹಾಗಿದ್ದಾಗ ವಾಟ್ ಈಸ್ ದ ರಿಕ್ವೈರ್ಡ್ ಕರೆಂಟ್ ಅಂತ ಕ್ವಶನ್ ಹಾಕ್ತಾ ಇದ್ದಾರೆ. ಓಕೆನಾ ರೀ? ದೇರ್ಫೋರ್ ನೋಡಿ ಇಲ್ಲಿ BE is equals to B at the center ಅಂತ ಬರಿತಾ ಇದ್ದೀನಿ. ವಾಟ್ ಈಸ್ ದ B at the center? ನಮಗೆ ಗೊತ್ತಿರೋದು μ0I/2r ಅಂತ ಬರೀಬಹುದು. ವಾಟ್ ಈಸ್ ದ ಅರ್ಥ್ ಮ್ಯಾಗ್ನೆಟಿಕ್ ಫೀಲ್ಡ್? 7 into 10 to the power of -5 ಅಂತ ಬರಿತಾ ಇದ್ವಿ. ಸೊ ಸಿಂಪ್ಲಿಫೈ ಮಾಡೋಣ, ಇಲ್ಲೇನು ಬರುತ್ತೆ ಅಂತ ನೋಡೋಣ. ನೋಡಿ ಇಲ್ಲಿ I ಈಸ್ ಈಕ್ವಲ್ಸ್ ಟು 7 into 10 to the power of -5 into 2r ಡಿವೈಡ್ ಬೈ μ0. ಕರೆಕ್ಟಾ? ನೋಡಿ ಎಲ್ಲ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ. I ಈಸ್ ಈಕ್ವಲ್ಸ್ ಟು 7 into 10 to the power of -5 into 2 into what is r ವ್ಯಾಲ್ಯೂ? ರೇಡಿಯಸ್ ಈಸ್ ಈಕ್ವಲ್ಸ್ ಟು 5 ಸೆಂಟಿಮೀಟರ್ ಅಂದರೆ 5 into 10 power -2. Is it right ma? What is μ0 value? 4 pi into 10 to the power of -7. You will get it. ಇದನ್ನು ನೀವು ಸಿಂಪ್ಲಿಫೈ ಮಾಡಬೇಕು. ವೆನೆವರ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಏನಾಗುತ್ತೆ ನೋಡಿ ಇಲ್ಲಿ 7 to the 14 ಬರುತ್ತೆ. ಸೊ 14 into 5 70. Is it right ma? 70 into 10 to the power of -7 divided by 4 into 3 ಅಂತಂದರೆ 12 ಅಂತ ತಗೋಬೋದು ಅಪ್ರಾಕ್ಸಿಮೇಟ್ ಆಗಿ ನಾವಿಲ್ಲಿ. ಸೊ 12 into 10 to the power of -7 ಅಂತ ಬರುತ್ತೆ. ಸೊ ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ನಿಯರ್ಲಿ ನಿಮಗೆ 6 ಅಂತ ಬರಬೇಕು ಅಪ್ರಾಕ್ಸಿಮೇಟ್ಲಿ. 12 6 7 ಅಲ್ಲಪ್ಪ, ನಿಮಗೆ ಅಪ್ರಾಕ್ಸಿಮೇಟ್ಲಿ 6 ಅಂತಂದರೆ ವಿ ಕ್ಯಾನ್ ಗೋ ವಿತ್ ದ ಆಪ್ಷನ್ 5.6 ಆಂಪಿಯರ್ ಅಂತ ಹೇಳ್ಬೋದು. 5.6 ಆಂಪಿಯರ್. ಓಕೆನಾ ರೀ? You can go with option B.
ಆಪ್ಷನ್ ಬಿ. ನಿಯರೆಸ್ಟ್ ವ್ಯಾಲ್ಯೂನ ನಾವು ತಗೊಂಡಿದ್ದಾಗ 5.6 ಆಂಪಿಯರ್ ಬರುತ್ತೆ. ಗೊತ್ತಾಯ್ತಾ ಹೇಗೆ ಸಾಲ್ವ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ನಾವು ಲೆಟ್ ಸಿ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ದ ರೇಷಿಯೋ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ at the center of a current carrying coil of radius capital R and at a distance of 3r on its axis is ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ನಮಗೆ ಗೊತ್ತಿರೋದು ಒಂದೇ ಒಂದು ವಿಷಯ ಏನಪ್ಪ ಅಂತಂದಾಗ ಬಿ ಅಟ್ ದ ಸೆಂಟರ್ ಈಸ್ ಈಕ್ವಲ್ ಟು mu naught I divided by 2r. ಕರೆಕ್ಟ್ ಏನಪ್ಪ? ಈಕ್ವೇಶನ್ 1 ಅಂತ ಕರೆಯೋಣ. ನಾವು ಅಟ್ ಎ ಡಿಸ್ಟೆನ್ಸ್ x is equals to 3r. what is the magnetic field along the axial line? ನಮಗೆ ಗೊತ್ತಿದೆ mu naught by 4 pi into, you can say that 2 pi into I r square divided by r plus x whole square ಅಲ್ಲ, r square plus x square whole power 3/2 ಅಂತ ಬರುತ್ತೆ. ಲೆಟ್ ಇಟ್ ಬಿ ಇಕ್ವೇಶನ್ 2. ನೋಡಿ ಇಲ್ಲಿ 1 divided by 2 ತಾನೇ ಕೇಳ್ತಾ ಇರೋದವರು. ಅಟ್ ದ ಸೆಂಟರ್ ಟು ದ ಟಾಪ್. therefore equation 1 divided by equation 2 ನಾವು ಮಾಡಿದ್ದೀವಿ ಅಂತಂದಿದಾಗ ಬಿ ಸೆಂಟರ್ ಟು ದ ಬಿ ಆಕ್ಸಿಯಲ್ ಲೈನ್ ನಾವು ಸಾಲ್ವ್ ಮಾಡಿದ್ರೆ ಇಲ್ಲಿ ಗೆಟ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 3/2 ಅಂತ ಬರುತ್ತೆ. ಆರ್ ವಿ ಕ್ಯಾನ್ ಟೇಕ್ ಇಟ್ ಆಸ್ ಅ ಡೈರೆಕ್ಟ್ ಶಾರ್ಟ್ ಕಟ್ ರಿಲೇಷನ್. ಹೇಗೆ ಬರುತ್ತೆ ನೋಡಿ, ಇಲ್ಲಿ ಎಲ್ಲ ಕ್ಯಾನ್ಸಲೇಷನ್ ಆಗುತ್ತೆ. ಆರ್ ಸ್ಕ್ವೇರ್ ಕಾಮನ್ ತೆಗೆದು ನೀವು ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿ ಗೆಟ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ಹೋಲ್ ಪವರ್ 3/2 ಅಂತ ಬರುತ್ತೆ. ನೋಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 1 ಪ್ಲಸ್ ವಾಟ್ ಇಸ್ ಎಕ್ಸ್ ವ್ಯಾಲ್ಯೂ 3r ಅಂತಂದಾಗ 9r ಸ್ಕ್ವೇರ್ ಡಿವೈಡ್ ಬೈ ಆರ್ ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 3/2. ಸೊ ಸಿಂಪ್ಲಿಫೈ ಮಾಡಿ 10 ಟು ದಿ ಪವರ್ ಆಫ್ 3/2 ಅಂತ ಬರುತ್ತೆ. ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಫ್ ಯು ಡೂ ದಿಸ್ ಯು ವಿಲ್ ಗೆಟ್ ದ ಆನ್ಸರ್ ಆಸ್ 10√10 ಅಂತ ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ 10 ಕ್ಯೂಬ್ ಅಂತಂದ್ರೆ ಆನ್ಸರ್ ಈಸ್ 10√10. ದಟ್ ಈಸ್ ಆಪ್ಷನ್ ಎ. ಆಪ್ಷನ್ ಎ ಗೊತ್ತಾಯ್ತಲ್ಲಪ್ಪ ಏನು ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ನಾವು ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಆಂಪಿಯರ್ಸ್ ಲಾ. ಆಂಪಿಯರ್ಸ್ ಲಾ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಓಕೆನಾ ರೀ? ಸೊ ವಾಟ್ ಈಸ್ ದಿಸ್ ಆಂಪಿಯರ್ಸ್ ಲಾ ಏನು ಹೇಳುತ್ತೆ ನಿಮಗೆ ಅಂತಂದಿದ್ದಾಗ ಯು ಕ್ಯಾನ್ ಸೇ ದಟ್ it states that the line integral of magnetic field around a closed loop is always equals to mu naught times the net current ಅಂತ ಹೇಳ್ತಾರೆ. net current. For example ನೋಡಿ ಇಲ್ಲಿ there are 2 or 3 conductors I1, I2 and let us say I3. ಕನ್ಸಿಡರ್ ಮಾಡ್ತೀವಿ. 3 ಕಂಡಕ್ಟರ್ ತಗೊಳ್ತೀವಿ. ಇಫ್ ಐ ಕನ್ಸಿಡರ್ ಎ ಪಾಯಿಂಟ್ ಪಿ, ಐ ವಾಂಟ್ ಟು ನೋ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಟ್ ಪಾಯಿಂಟ್ ಪಿ. ಆ ಪಾಯಿಂಟ್ ಪಿ ಹತ್ರ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಆ ಪಾಯಿಂಟ್ ಪಿ ಹತ್ರ ನೀವು ಒಂದು ಲೂಪ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎನ್ಕ್ಲೋಸಿಂಗ್ ಆಲ್ ದ ಕಂಡಕ್ಟರ್ಸ್. ವಿ ಕಾಲ್ ದಿಸ್ ಲೂಪ್ ಆಸ್ ಆಂಪೀರಿಯನ್ ಲೂಪ್ ಅಂತ ಹೇಳ್ತಾರೆ. ಆಂಪೀರಿಯನ್ ಲೂಪ್. ದೇರ್ಫೋರ್ ಅಕಾರ್ಡಿಂಗ್ ಟು ದಿಸ್ ಏನು ಬರುತ್ತೆ ನೋಡಿ, ಇಲ್ಲಿ ಏನು ಬರೆಯಬಹುದು ನಾವಿಲ್ಲಿ, ಇಂಟಗ್ರಲ್ ಬಿ ಡಾಟ್ ಡಿ ಎಲ್ ಇಸ್ ಈಕ್ವಲ್ಸ್ ಟು mu naught ಟೈಮ್ಸ್ ನೆಟ್ ಕರೆಂಟ್ ಅಂತಂದರೆ I1 ಪ್ಲಸ್ I2 ಮೈನಸ್ I3 ಅಂತ ಹೇಳ್ತಾರೆ. ನೋಡಿ ಇಲ್ಲಿ ದ ಅಪ್ವರ್ಡ್ ಕರೆಂಟ್ ಸೈನ್ ಕನ್ವೆನ್ಷನ್ ಬರೀತಾ ಇದ್ದೀನಿ ಇಲ್ಲಿ. ಅಪ್ವರ್ಡ್ ಕರೆಂಟ್ಸ್ನ ನಾವು ಪಾಸಿಟಿವ್ ಅಂತ ತಗೋಬೇಕು. ಡೌನ್ವರ್ಡ್ ಕರೆಂಟ್ಸ್ನ ನಾವು ನೆಗೆಟಿವ್ ಅಂತ ಕನ್ಸಿಡರ್ ಮಾಡಬೇಕು. ಅಕಾರ್ಡಿಂಗ್ ಟು ದಟ್ ಯು ಕ್ಯಾನ್ ರೈಟ್ ಬಿ ಡಾಟ್ ಡಿ ಎಲ್ ಇಸ್ ಈಕ್ವಲ್ಸ್ ಟು mu naught ಇಂಟು I1 ಪ್ಲಸ್ I2 ಮೈನಸ್ I3 ಅಂತ ಬರಿತಾ ಇದ್ದೀವಿ. ಅರ್ಥ ಇದನ್ನಪ್ಪ ಏನು ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ಲೆಟ್ ಅಸ್ ಸಿ ದಟ್. ನೆಕ್ಸ್ಟ್ ಒನ್ ನೋಡಿ ಇಲ್ಲಿ, ಇಫ್ ಐ ಟೇಕ್ ಜನರಲ್ ಫಾರ್ಮುಲಾ, let us consider a conductor carrying the current I ಅಂತ ಹೇಳೋಣ. and let P be a point. And that P is making an angle with the ends of the conductor. ಈ ends of the conductor ಜೊತೆ ಆ ಪಾಯಿಂಟ್ P ಅನ್ನೋದು ನಿಮಗೆ ಆಂಗಲ್ನ ಮಾಡ್ತಾ ಇದೆ. let R be the distance, perpendicular distance ಕನ್ಸಿಡರ್ ಮಾಡಬೇಕು. let theta 1 and theta 2 be the
angle made by the point P with the ends of the conductor. ಹಾಗಿದ್ದಾಗ what is the magnetic field at the point P ಅಂತ ಕ್ವಶನ್ ಕೇಳ್ತಾರೆ. ಇಟ್ಸ್ ಅ ಫೈನೈಟ್ ಕಂಡಕ್ಟರ್ ಅಂತ ಕರಿತೀವಿ, ಫೈನೈಟ್ ಕಂಡಕ್ಟರ್. ಇಲ್ಲಿ ಹೆಡಿಂಗ್ ಬೇಕು ಅಂದ್ರೆ ಬರೀತೀನಿ ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಫೈನೈಟ್ ಕಂಡಕ್ಟರ್ at a point. Magnetic field due to finite conductor at a point. Mu naught by 4 pi into I by R into we can say cos theta 1 plus cos theta 2 ಅಂತ ಬರೀಬಹುದು. ಪ್ರೂಫ್ ಇದೆ, ನಮ್ಗೆ ಇಂಟಿಗ್ರೇಷನ್ ಟೆಕ್ನಿಕ್ಸ್ ಎಲ್ಲ ಮಾಡ್ಕೊಂಡು ಹೋಗಿದ್ದಾಗ ನೀವು ಪ್ರೂಫ್ ಬರುತ್ತೆ. ಪ್ರೂಫಿಂದ ಪ್ರೂಫ್ ಯಾರೂ ಕೇಳೋದಿಲ್ಲ ಡಿರೈವ್ ಮಾಡಿ ಅಂತ ಅಂದ್ಬಿಟ್ಟು. ಸೊ ಇದ್ರ ಬೇಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ ಮಾತ್ರ ಕೇಳ್ತಾರೆ. ದಿಸ್ ದ ಕೇಸ್ ನೋಡಿ, ಇಲ್ಲಿ ಥೀಟಾ 1 ಥೀಟಾ 2 ಅಂದ್ರೆ ಏನಪ್ಪ, ಇಲ್ಲಿ ಥೀಟಾ 1 and ಥೀಟಾ 2 ಆರ್ ದ ಆಂಗಲ್ ಮೇಡ್ ಬೈ ದ ಪಾಯಿಂಟ್ ವಿತ್ ದ ಎಂಡ್ಸ್ ಆಫ್ ದ ಕಂಡಕ್ಟರ್. ಹಾಗಲ್ಲದೆ ನಿಮಗೆ ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಏನಪ್ಪ ಅಂತಂದ್ರೆ, ಇಫ್ ಆಲ್ಫಾ 1 and ಆಲ್ಫಾ 2 ಆರ್ ದ ಆಂಗಲ್ಸ್ ಮೇಡ್ ಬೈ ದ ಎಂಡ್ಸ್ with the point P ಅಂತ ತಗೊಂಡಿದ್ದಾಗ we can say magnetic field at the point P becomes equals to mu naught by 4 pi into I by R into sin alpha 1 plus sin alpha 2 ಅಂತ ಬರೀಬಹುದು. ಗೊತ್ತಾಯ್ತಲ್ಲಪ್ಪ? these are the formulas which we have to learn so that we can easily solve the questions based on a straight conductor carrying current of finite length ಅಂತ ಹೇಳ್ತಾರೆ. ಬಟ್ ಜನರಲ್ ಆಗಿ ನಮ್ಗೆ ಕೇಳೋದೆಲ್ಲ ಇನ್ಫೈನೈಟ್ ಲೆಂತ್ ಅಂತ ಹೇಳ್ಬೋದು. ನೋಡಿ ಇಲ್ಲಿ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ at a point due to infinite current carrying conductor ಅಂತ ಹೇಳ್ತಾರೆ. ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇದ್ರ ಬಗ್ಗೆ ನಾವು ಸ್ವಲ್ಪ ಮಾತಾಡೋಣ. ಸೊ ಸಿ ಹಿಯರ್, ವೆನೆವರ್ ವಿ ಕನ್ಸಿಡರ್ ಎ ಸ್ಟ್ರೈಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಆಫ್ ಇನ್ಫೈನೈಟ್ ಲೆಂತ್ ತಗೊಂಡಿದ್ದಾಗ ನಿಮಗೆ, ಸೊ ಇಷ್ಟು ಮುಂಚೆ ಈಕ್ವೇಶನ್ ಕೊಟ್ಟನಲ್ಲ, ಅದೇ ಈಕ್ವೇಶನ್ ಈ ಫಾರ್ಮುಲಾ ಬರೋದು. ಆದರೆ ಆಂಪಿಯರ್ ಸರ್ಕ್ಯೂಟ್ ಎಲ್ಲ ಅಪ್ಲೈ ಮಾಡಿದ್ರೆ ಡೈರೆಕ್ಟಾಗಿ ಆನ್ಸರ್ ಬಂದ್ಬಿಡುತ್ತೆ. ಲೆಟ್ ಪಿ ಬಿ ಎ ಪಾಯಿಂಟ್ ಅಟ್ ಎ ಡಿಸ್ಟೆನ್ಸ್ ಆಫ್ ಆರ್ ಅಂತ ತಗೊಳ್ತೀವಿ. ಇವಾಗ ನೋಡಿ, ಇಲ್ಲಿ ಪಾಯಿಂಟ್ ಪಿ ಹತ್ರ ಒಂದು ಆಂಪಿಯರಿಯನ್ ಲೂಪ್ನ ಇಮ್ಯಾಜಿನ್ ಮಾಡ್ಕೊಂಡಿದ್ದಾಗ ಬೈ ಆಂಪಿಯರ್ ಸರ್ಕ್ಯೂಟ್ ಅಲ್ಲ ಏನು ಹೇಳ್ಬೋದು ನಾವಿಲ್ಲಿ ಅಂತಂದರೆ, ವಿ ಕ್ಯಾನ್ ಸೇ ಎಲ್ಲ ಡೈರೆಕ್ಟಾಗಿ ಬರೆಯೋಣ. ಬಿ ಅಟ್ ದ ಪಾಯಿಂಟ್ ಪಿ ಇಸ್ ಈಕ್ವಲ್ಸ್ ಟು mu naught I ಡಿವೈಡ್ ಬೈ 2 pi r ಅಂತ ಬರುತ್ತೆ. mu naught I ಡಿವೈಡ್ ಬೈ 2 pi r. This is the infinite conductor. Magnetic field at a point due to infinite current carrying conductor ಅಂತ ಹೇಳ್ತಾ ಇದ್ದೀವಿ. ಒನ್ ಆಫ್ ದ ಅಪ್ಲಿಕೇಶನ್ಸ್ ಆಫ್ ಆಂಪಿಯರ್ ಸರ್ಕ್ಯೂಟ್ ಅಲ್ಲ. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಸಾಲನಾಯ್ಡ್. ಸಾಲನಾಯ್ಡ್ ಅಂದ್ರೆ ಏನಪ್ಪ ಅಂತಂದಾಗ, ಸಿ ಹಿಯರ್, it is a long wire which is in the form of an helix ಅಂತ ಹೇಳ್ತಾರೆ. Let I be the current. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದ ಸಾಲನಾಯ್ಡ್ ಫೈಂಡ್ ಔಟ್ ಮಾಡಬೇಕು ಅಂತಂದಾಗ ಇಲ್ಲಿ ನಿಮ್ಮ ಕ್ವಶನ್ ಕೇಳ್ತಾರೆ. ಆಂಪಿಯರಿಯನ್ ಲೂಪ್ ಹೇಗಿರುತ್ತೆ ಅಂತಂದರೆ, ಎ ಪಾರ್ಟ್ ಆಫ್ ಆಂಪಿಯರಿಯನ್ ಲೂಪ್ ವಿಲ್ ಲೈ ಇನ್ಸೈಡ್ ದ ಸಾಲನಾಯ್ಡ್ and a part of amperian loop will lie outside the solenoid ಅಂತ ಹೇಳ್ತಾರೆ. some part ನೋಡಿ ಇಲ್ಲಿ amperian loop some part will lie inside and some part will lie outside ಅಂತ ಹೇಳ್ತಾರೆ. outside. These are theory question they will ask us to answer here. Next ಏನಪ್ಪಾ ಅಂತಂದಾಗ, what is the magnetic field inside the solenoid? ಇಲ್ಲ ಅಂತಂದ್ರೆ at the center ಅಂತಾನೆ ಹೇಳ್ಬೋದು. magnetic field inside the solenoid is equals to mu naught small n into I ಅಂತ ಬರೀಬಹುದು. mu naught small n into I. What is n called here? Where small n is nothing but capital N by L ಅಂತ ಬರಿತಾ ಇದ್ದೀವಿ. It is nothing but number of turns per unit
ಲೆಂತ್ ಅಂತ ಹೇಳ್ತಾರೆ. ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್, ದಟ್ ಈಸ್ ಕಾಲ್ಡ್ ಆಸ್ ಸ್ಮಾಲ್ ಎನ್ ವ್ಯಾಲ್ಯೂ. ಕ್ಯಾಪಿಟಲ್ ಎನ್ ಅಂದ್ರೆ ಏನಪ್ಪಾ ಅಂತಂದಾಗ ಕ್ಯಾಪಿಟಲ್ ಎನ್ ಈಸ್ ನಥಿಂಗ್ ಬಟ್ ಟೋಟಲ್ ನಂಬರ್ ಆಫ್ ಟರ್ನ್ಸ್, ಟೋಟಲ್ ನಂಬರ್ ಆಫ್ ಟರ್ನ್ಸ್ ಅಂತ ಹೇಳ್ಬೋದು. ಗೊತ್ತಾಯ್ತಲ್ಲಪ್ಪ. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ವಾಟ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಎಂಡ್ಸ್, ಅಟ್ ದ ಎಂಡ್ಸ್ ಆಫ್ ದ ಸೊಲೆನಾಯ್ಡ್, ಎಂಡ್ಸ್ ಆಫ್ ದ ಸೊಲೆನಾಯ್ಡ್. ಸೆಂಟರಲ್ಲಿ ಮ್ಯೂ ನಾಟ್ ಸ್ಮಾಲ್ ಎನ್ ಐ ಅಂತ ಬರುತ್ತೆ. ಅದೇ ಎಂಡ್ಸ್ ಹತ್ರ ಏನಾಗಿರುತ್ತೆ ನಿಮಗೆ ಅಂತಂದಾಗ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಅಟ್ ದ ಎಂಡ್ಸ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಎನ್ ಐ ಬೈ 2 ಅಂತ ಬರುತ್ತೆ. ಮ್ಯೂ ನಾಟ್ ಎನ್ ಐ ಬೈ 2, ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಎಂಡ್ಸ್ ಆಫ್ ಎ ಸೊಲೆನಾಯ್ಡ್. ಗೊತ್ತಾಯ್ತಲ್ಲಪ್ಪ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಅಪ್ಲಿಕೇಶನ್ಸ್ ಆಫ್ ಆಂಪಿಯರ್ಸ್ ಸರ್ಕ್ಯೂಟಲ್ ಲಾ ಅಂತ ಹೇಳ್ತಾ ಇದೀವಿ. Later we have to understand what is this ಟೊರಾಯ್ಡ್. ಟೊರಾಯ್ಡ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಟೊರಾಯ್ಡ್ ಅಂದರೆ ಬೇರೆ ಏನು ಅಲ್ಲ, ಇಟ್ ಈಸ್ ಎ ಸೊಲೆನಾಯ್ಡ್, ಇಸ್ ಎ ಸೊಲೆನಾಯ್ಡ್ ಬೆಂಟ್ ಇನ್ ದಿ ಫಾರ್ಮ್ ಆಫ್ ಎ ಸರ್ಕಲ್ ಅಂತ ಹೇಳ್ತಾರೆ. ಬೆಂಟ್ ಇನ್ ದಿ ಫಾರ್ಮ್ ಆಫ್ ಎ ಸರ್ಕಲ್. ಸಿ ದಟ್ ಹೌ ಕ್ಯಾನ್ ಯು ಡ್ರಾ ದಿಸ್ ಹಿಯರ್, ದಿಸ್ ಈಸ್ ದ ಟೊರಾಯ್ಡ್ ಅಂತ ಹೇಳ್ತೀವಿ. ದಿಸ್ ಇಸ್ ಎ ಟೊರಾಯ್ಡ್. ಅರ್ಥ ಆಯ್ತಪ್ಪ. ವಾಟ್ ಇಸ್ ದ ರೇಡಿಯಸ್ ಆಫ್ ದ ಟೊರಾಯ್ಡ್, ಲೆಟ್ ಇಟ್ ಬಿ ಆರ್ ಅಂತ ಕರೆಯೋಣ. ಓಕೆನಾ. ಸೊ ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದ ಟೊರಾಯ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದ ಟೊರಾಯ್ಡ್. ಟೊರಾಯ್ಡ್ ಒಳಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿರುತ್ತೆ ನಿಮಗೆ ಅಂತಂದಾಗ ಇಟ್ ಈಸ್ ಈಕ್ವಲ್ಸ್ ಟು ವಾಟ್ ಈಸ್ ದಿಸ್ ಮ್ಯೂ ನಾಟ್ ಸ್ಮಾಲ್ ಎನ್ ಇಂಟು ಐ ಅಂತ ಬರೀಬಹುದು. ವಾಟ್ ಈಸ್ ಸ್ಮಾಲ್ ಎನ್ ವ್ಯಾಲ್ಯೂ ಹಿಯರ್ ಅಂತಂದರೆ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್. ಯೂನಿಟ್ ಲೆಂತ್ ಅಂತಂದರೆ ಯು ಕ್ಯಾನ್ ಸೇ 2πr ಅಂತ ತಗೊಳ್ತೀವಿ. ಸರ್ಕಂಫರೆನ್ಸ್ ಫುಲ್ ತಗೋಬೇಕಾಗಿರುತ್ತೆ. ಇಟ್ ಈಸ್ ಈಕ್ವಲ್ಸ್ ಟು 2πr, ವೇರ್ ಆರ್ ಇಸ್ ದ ರೇಡಿಯಸ್ ಆಫ್ ದ ಟೊರಾಯ್ಡ್ ಅಂತ ಹೇಳ್ಬೋದು. ಓಕೆನಾ. ಅಂಡ್ ಇಫ್ ಐ ಟೇಕ್ ದ ಪಾಯಿಂಟ್ಸ್ ವಿಚ್ ಈಸ್ ಇನ್ಸೈಡ್ ಅಂಡ್ ಔಟ್ಸೈಡ್ ದ ಟೊರಾಯ್ಡ್. ಪಿ ಅನ್ನೋದು ನಿಮಗೆ ಇಂಟೀರಿಯರ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡೋಣ. ಇನ್ಸೈಡ್ ಅಲ್ಲ, ಇಂಟೀರಿಯರ್. ಓಕೆ. ಅಂಡ್ ಕ್ಯೂ ಅನ್ನೋದು ನಿಮಗೆ ಎಕ್ಸ್ಟೀರಿಯರ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡೋಣ. ಹಾಗಿದ್ದಾಗ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಅಟ್ ದ ಪಾಯಿಂಟ್ ಪಿ ಅಂಡ್ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ದ ಪಾಯಿಂಟ್ ಕ್ಯೂ, ಬೋತ್ ವಿಲ್ ಬಿ ಈಕ್ವಲ್ ಟು 0 ಬಿಕಾಸ್ ಪಾಯಿಂಟ್ ಪಿ ಹತ್ರ ಯಾವುದೇ ರೀತಿ ಆಂಪೀರಿಯನ್ ಲೂಪ್ನ ಇಮ್ಯಾಜಿನ್ ಮಾಡ್ಕೊಂಡಿದ್ದಾಗ ಆ ಆಂಪೀರಿಯನ್ ಲೂಪ್ ಅನ್ನೋದು ನಿಮಗೆ ಯಾವುದೇ ರೀತಿ ಕರೆಂಟ್ನ ಎನ್ಕ್ಲೋಸ್ ಮಾಡಿರಲ್ಲ. ಇನ್ ದ ಸೇಮ್ ಮ್ಯಾನರ್ ಇಫ್ ಐ ಟೇಕ್ ದ ಆಂಪೀರಿಯನ್ ಲೂಪ್ ಅಬೌಟ್ ದ ಪಾಯಿಂಟ್ ಕ್ಯೂ ಹತ್ರ ಆಂಪೀರಿಯನ್ ಲೂಪ್ನ ಇಮ್ಯಾಜಿನ್ ಮಾಡ್ಕೊಂಡಿದ್ದಾಗ ಅಲ್ಲಿ ನೆಟ್ ಕರೆಂಟ್ ಅನ್ನೋದು 0 ಆಗಿರುತ್ತೆ. ಹಾಗಾಗಿ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿಕಮ್ ಈಕ್ವಲ್ ಟು 0 ಅಂತ ಬರೀಬಹುದು. ದಿಸ್ ಈಸ್ ಅಬೌಟ್ ದ ಟೊರಾಯ್ಡ್. ಗೊತ್ತಾಗಿದೆನಪ್ಪ. ನೌ ಲೆಟ್ ಅಸ್ ಸಾಲ್ವ್ ದ ಫ್ಯೂ ಮೋರ್ ಕ್ವಶನ್ಸ್. ನೋಡಿ ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ವಾಟ್ ದೇ ಸೇಯಿಂಗ್ ಹಿಯರ್, ಫೈಂಡ್ ಔಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್, find out the magnitude of magnetic field at the point P due to following current distribution ಅಂತ ಕೊಟ್ಟಿದ್ದಾರೆ. ನೋಡಿ ಡಯಾಗ್ರಾಮ್ ನೀಟಾಗಿ ಒಂದ್ಸರಿ ಅಬ್ಸರ್ವ್ ಮಾಡಿ. ಇಲ್ಲಿ ಡಾಟ್ ಕೊಟ್ಟಿದ್ದಾರೆ ಅಂದ್ರೆ ಮೀನಿಂಗ್ ಏನು ಅಂತಂದಾಗ ದ ಕರೆಂಟ್ ವಿಲ್ ಬಿ ಫ್ಲೋಯಿಂಗ್ ಇನ್ವರ್ಡ್ ಅಂತ ಅರ್ಥ. ಕರೆಂಟ್ ವಿಲ್ ಬಿ ಫ್ಲೋಯಿಂಗ್ ಇನ್ವರ್ಡ್. ಇಲ್ಲಿ ಕ್ರಾಸ್ ಕೊಟ್ಟಿದ್ದಾರೆ ಅಂದ್ರೆ ಮೀನಿಂಗ್ ಏನಪ್ಪಾ ಅಂತಂದಿದ್ದಾಗ see here the current will be flowing outward, out of the plane ಅಂತ ಹೇಳ್ತಾ ಇದ್ದಾರೆ. ಬಟ್ ಎನಿವೇ this is a distribution. We have to find out what is the magnetic field at the point P. ಇಲ್ಲಿ ನೋಡಿ, ಇಲ್ಲಿ due to this conductor carrying the current outward, field is directed as shown ಅಂತ ಹೇಳಿದ್ದಾರೆ. Due to this the field is directed as shown. ಇದನ್ನ ಸ್ಪ್ಲಿಟ್ ಮಾಡಿ ನಾವು ಫೈಂಡ್ ಔಟ್ ಮಾಡಬೇಕು. ನೋಡಿ ಇಲ್ಲಿ ಹೇಗೆ ಬರೀಬಹುದು ನಾವಿಲ್ಲಿ ಅಂತ ನೋಡೋಣ. See here, if this is theta, this will also become equals to theta. ಅಷ್ಟೇನ ನಿಮ್ಗೆ ಇಲ್ಲಿ ಏನು ಬರ್ಬೋದು ನಮ್ಗೆ ಇಲ್ಲಿ, if this is theta, if I imagine like this, it becomes ಏನಪ್ಪ ಆಗಿರುತ್ತೆ ನಿಮ್ಗೆ ಇಲ್ಲಿ ಅಂತಂದಿದಾಗ ನಿಮಗೆ ಸೈನ್ ಟೀಟಾ, ನಿಮಗೆ ಸೈನ್ ಟೀಟಾ ನಾವು ಸಿಂಪ್ಲಿಫೈ ಮಾಡ್ಕೋಬಹುದು. ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ದ ಪಾಯಿಂಟ್ ಬಿ ಇಸ್ ಈಕ್ವಲ್ಸ್ ಟು 2b sin theta ಅಂತ ಬರುತ್ತೆ. 2b sin theta, ಇಲ್ಲಿ b sin theta and this also equals to b sin theta ಅಂತ ಹೇಳ್ಬೋದು. ಓಕೆನಾ. therefore ಸಿಂಪ್ಲಿಫೈ ಮಾಡೋಣ, ಏನು ಬರುತ್ತೆ ಅಂತ ನೋಡೋಣ. ಸರಿನಾ ರೀ. ಇದು ಥೀಟಾ ಆಗಲ್ಲ, ಇದು ಆ್ಯಕ್ಚುಲಿ ಇಲ್ಲಿ ದಿಸ್ ವಿಲ್ ಬಿಕಮ್ ಈಕ್ವಲ್ಸ್ ಟು 90 ಮೈನಸ್ ಥೀಟಾ ಆಗುತ್ತಪ್ಪ ಇದು ನಿಮಗೆ.
this will become 90 minus theta and this will also become equals to 90 minus theta. ಸರಿನಾ ರೀ? ಸೊ ಇದನ್ನು ನಾವು ರಿಸಾಲ್ವ್ ಮಾಡ್ಕೋಬೇಕು. ಬಿ ಕಾಸ್ ಆಫ್ 90 minus theta ಅಂದರೆ ಸೈನ್ ಥೀಟಾ ಬರುತ್ತೆ. ಇಲ್ಲೂ ಬಿ ಇದೆ, ಬಿ ಕಾಸ್ ಆಫ್ 90 minus theta ಅಂದರೆ ಸೈನ್ ಥೀಟಾ ಬರುತ್ತೆ. ಸೊ ನೆಟ್ ಫೀಲ್ಡ್ ಅಟ್ ದ ಪಾಯಿಂಟ್ ಪಿ ಇಸ್ ಈಕ್ವಲ್ಸ್ ಟು 2b sin theta, 2b sin theta. But what is the magnetic field due to straight current carrying conductor? Straight current carrying conductor ಇಂದ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಏನಪ್ಪ ಆಗಿರುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ ಇಟ್ ಈಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಐ ಡಿವೈಡ್ ಬೈ 2 ಇಂಟು ಸ್ಮಾಲ್ ಆರ್ ಇಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನಿಮಗೆ. ಓಕೆ, ದರ್ ಫೋರ್ 2r ಅಲ್ಲಿ ಇದು 2πr ಅಲ್ಲಪ್ಪ ಇಲ್ಲಿ 2πr. ಸೊ ಈ ಒಂದು ವ್ಯಾಲ್ಯೂನ ನಾವು ಅಬೌವ್ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡೋಣ. ದೆನ್ ಯು ವಿಲ್ ಗೆಟ್ ದ ಆನ್ಸರ್. ನೋಡಿ ಇಲ್ಲಿ equation 1 implies what is the magnetic field at the point P is equals to 2 into mu naught I divided by 2 pi r, mu naught I divided by 2 pi r into sin theta. From the diagram sin theta value ಏನಪ್ಪ ಆಗುತ್ತೆ a by r ಅಂತ ಹೇಳ್ಬೋದು. a by r ಗೊತ್ತಾಯ್ತಲ್ಲಪ್ಪ ಹೇಳಿದ್ದು. ಸೊ ಇಫ್ ಯು ಸಿಂಪ್ಲಿಫೈ ದಿಸ್ ಯು ವಿಲ್ ಗೆಟ್ ದ ಆನ್ಸರ್. ಏನೋ ಬರ್ಬೋದು ನಿಮಗೆ ಇಲ್ಲಿ ಆನ್ಸರ್. ಇಲ್ಲಿ ನಿಮಗೆ ಪೈ ಇದೆ ನಿಮಗೆ. ಸೊ 2 ಕ್ಯಾನ್ಸಲ್ ಆಗುತ್ತೆ. ಮ್ಯೂ ನಾಟ್ ಐ ಇಂಟು ಎ ಡಿವೈಡ್ ಬೈ ಪೈ ಆರ್ ಸ್ಕ್ವೇರ್ ಅಂತ ಬರುತ್ತೆ. 2 ಎರಡು ಕ್ಯಾನ್ಸಲ್ ಆಗುತ್ತೆ. ಸೊ ಬಿ ಅಟ್ ದ ಪಾಯಿಂಟ್ ಬಿ ಈಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಐ ಇಂಟು ಎ ಡಿವೈಡ್ ಬೈ ಪೈ ಆರ್ ಸ್ಕ್ವೇರ್. ಯು ವಿಲ್ ಗೆಟ್ ದ ಆನ್ಸರ್. ಸೊ ವಾಟ್ ಇಸ್ ಆಪ್ಷನ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಆಪ್ಷನ್ ಬಿ ಅರ್ಥ ಇದಲ್ವ ಏನು ಬರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಮ್ಯೂ ನಾಟ್ ಇಂಟು ಇಲ್ಲಿ ಪೈ ಬರುತ್ತೇನಪ್ಪ ಇಲ್ಲಿ ನಿಮಗೆ 2 ಇಂಟು ಬಿ ಸೈನ್ ಟೀಟಾ. ನಿಮಗೆ 2 ಇಂಟು ಬಿ ಸೈನ್ ಟೀಟಾ ವ್ಯಾಲ್ಯೂ ಎಷ್ಟು ನಿಮ್ಗೆ ಇಲ್ಲಿ ಮ್ಯೂ ನಾಟ್ ಐ ಬೈ 2 ಪೈ ಆರ್. ಕರೆಕ್ಟಾಗಿ ಇದೆಲ್ಲ ನಾವು ಮಾಡಿರೋದೇನು ಅಂತ ಅಂದ್ಬಿಟ್ಟು 2 ಕ್ಯಾನ್ಸಲ್ ಆಗುತ್ತೆ. ಮ್ಯೂ ನಾಟ್ ಐ ಇಂಟು ಎ ಡಿವೈಡ್ ಬೈ ಪೈ ಆರ್ ಸ್ಕ್ವೇರ್ ಅಪ್ಪ ಸಾರಿ ರಾಂಗ್ ಆಪ್ಷನ್ ಹಾಕಿದೆ ನಾನು ಇಲ್ಲಿ. ವಿಲ್ ಗೋ ವಿತ್ ಆಪ್ಷನ್ ಎ. ಆಪ್ಷನ್ ಎ ಇಲ್ಲಿ ಚೇಂಜ್ ಮಾಡ್ಕೊಳ್ಳಿ, ಸ್ಕ್ವೇರ್ ಮಿಸ್ ಆಗಿದೆ. ಮ್ಯೂ ನಾಟ್ ಇಂಟು ಐ ಇಂಟು ಎ ಡಿವೈಡ್ ಬೈ ಪೈ ಆರ್ ಸ್ಕ್ವೇರ್. ನೋ, ಏನು ಚೇಂಜ್ ಇಲ್ಲ, ಕರೆಕ್ಟಾಗಿದೆ. ನಾನೇ ಎಲ್ಲೋ ಇದ್ದೀನಿ. ಸೊ ಪ್ಲೀಸ್ ಕಮ್ ಬ್ಯಾಕ್. ಇದು ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಇಲ್ಲಿ ಏನು ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು. ಸೊ ನೋಡಿ ಇಲ್ಲಿ ಎ ಲಾಂಗ್ ಸಾಲನಾಯ್ಡ್ ಹ್ಯಾಸ್ 200 ಟರ್ನ್ಸ್ ಪರ್ ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. 200 ಟರ್ನ್ಸ್ ಪರ್ ಸೆಂಟಿಮೀಟರ್ ಅಂದರೆ ಮೀನಿಂಗ್ ಎಷ್ಟಪ್ಪ? 200 ಡಿವೈಡ್ ಬೈ ಸೆಂಟಿಮೀಟರ್ ಅಂತಂದರೆ ನಿಮಗೆ 1/100 ಮೀಟರ್ ಆಗಿರುತ್ತೆ. ಅಂತಂದರೆ 2 ಇಂಟು 10 ಟು ದಿ ಪವರ್ ಆಫ್ 4 ಟರ್ನ್ಸ್ ಪರ್ ಮೀಟರ್ ಆಗಿರುತ್ತೆ. ವಾಟ್ ಇಸ್ ದ ಕರೆಂಟ್ ಕ್ಯಾರೀಸ್ ಹಿಯರ್? ಕರೆಂಟ್ ಇಸ್ ಈಕ್ವಲ್ಸ್ ಟು 2.5 ಆಂಪಿಯರ್ ಅಂತ ಕೊಟ್ಟಿದ್ದಾರೆ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ನೋಡಿ ಇಲ್ಲಿ ಫಾರ್ ಎ ಸಾಲನಾಯ್ಡ್ what is the magnetic field at the center, which is nothing but magnetic field inside, which is equals to mu naught small n into I ತಾನೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ ವ್ಯಾಲ್ಯೂಸ್ನ. ಮ್ಯೂ ನಾಟ್ 4 pi into 10 to the power of minus 7 into small n ಅಂತಂದಾಗ 2 into 10 to the power of 4 into what is the current here? Current is equals to 2.5. ಸೊ ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ ನೋಡಿ. ಇಲ್ಲಿ ಗೆಟ್ ದ ಆನ್ಸರ್ ಆಸ್ ನೋಡಿ ಇಲ್ಲಿ 2.5 ಅಂತ ಇಂಟು 2 ಅಂದರೆ 5 ಬರುತ್ತೆ. 5 ಇಂಟು 4 ಅಂದರೆ 20 pi ಇಂಟು 10 ಟು ದಿ ಪವರ್ ಆಫ್ -3 ಇದೆ ಇಲ್ಲಿ. 10 to the power -3. If you do this, you will get the answer as 6.28 into 10 to the power -2 ಅಂತ ಬರುತ್ತೆ. ಸೊ ಆಪ್ಷನ್ ಇದೆ ನಿಮ್ಗೆ ಇಲ್ಲಿ 6.28 into 10 power -2 ಟೆಸ್ಲಾ. ಇಸ್ ಇಟ್ ರೈಟ್? therefore we can go with 6.28 ಒಂದೇ ಒಂದು ಆಪ್ಷನ್ ಇದೆ ಇಲ್ಲಿ. ಬಟ್ ವೆಬರ್ ಪರ್ ಮೀಟರ್ ಸ್ಕ್ವೇರ್, ಟೆಸ್ಲಾ ಅಂತಂದ್ರು ವೆಬರ್ ಪರ್ ಮೀಟರ್ ಸ್ಕ್ವೇರ್ ಅಂದರೆ ಎರಡು ಒಂದೇ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ನೋಡಿ. 2 solenoids having lengths. what is the length of the first solenoid? L ಅಂತ ಕೊಟ್ಟಿದ್ದಾರೆ. ನಿಮಗೆ ಸೆಕೆಂಡ್ solenoid length 2L ಅಂತ ಕೊಟ್ಟಿದ್ದಾರೆ. and the number of loops n and 4n. number of loops is equals to n. ಇಲ್ಲಿ ನಿಮಗೆ ಸೆಕೆಂಡ್ solenoid 4n ಅಂತ ಕೊಟ್ಟಿದ್ದಾರೆ. ಬೋತ್ ಹ್ಯಾವ್ ದ ಸೇಮ್ ಕರೆಂಟ್ ಎರಡರಲ್ಲೂ ಸೇಮ್ ಕರೆಂಟ್ ಹೋಗ್ತಾ ಇದೆ. ಹಾಗಿದ್ದಾಗ ವಾಟ್ ಈಸ್ ದ ರೇಷಿಯೋ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್? ಅವ್ರೇನು ಕೊಟ್ಟಿಲ್ಲ ಅಂತಂದಾಗ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಈಸ್ ಇನ್ಸೈಡ್ ದ ಸಾಲನಾಯ್ಡ್ ಅಂತ ಅರ್ಥ ಮಾಡ್ಕೋಬೇಕು. ನಮಗೆ ಗೊತ್ತಿದೆ ಏನಪ್ಪ ಅಂತಂದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದ ಸಾಲನಾಯ್ಡ್ ಈಸ್ ಈಕ್ವಲ್ಸ್ ಟು
is equals to mu naught small n into I ಅಂತ ಬರಿತಾ ಇದ್ದೀವಿ. therefore you can say that mu naught into capital N by L into I ಅಂತ ಬರಿಬಹುದಲ್ವಾ. therefore from this we can say that B is directly proportional to N by L ಅಂತ ಬರಿತೀವಿ. therefore you can write B1 by B2 is equals to N1 by N2 into L2 divided by L1 ಅಂತ ಬರಿಬಹುದು. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ ವ್ಯಾಲ್ಯೂಸ್ ಏನಾಗುತ್ತೆ ಅಂತ ಅಂದ್ಬಿಟ್ಟು N1 is equals to N, N2 is equals to 4N into L2. what is L2 value? 2L. L1 is L. L ಕ್ಯಾನ್ಸಲ್ ಆಗುತ್ತೆ, N ಸಹ ಕ್ಯಾನ್ಸಲ್ ಆಗುತ್ತೆ. then you will get the answer as 1:2 ಅಂತ ಹೇಳ್ತೀವಿ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಆಪ್ಷನ್ ಎ ಗೊತ್ತಾಗಿದಲ್ಲಪ್ಪ ಹೇಗೆ ಸಾಲ್ವ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. Now let us understand what is the next concept. ಏನಪ್ಪ ಅಂತಂದಾಗ motion of a charged particle. motion of a charged particle in a magnetic field. ಓಕೆನಾ ರೀ. ಯಾವಾಗಾದರೆ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಚಾರ್ಜ್ನ ನಾವು ರಿಲೀಸ್ ಮಾಡ್ತೀವೋ ಅದು ಹೇಗೆ ಮೂವ್ ಆಗುತ್ತೆ ಅಂತ ನೋಡೋಣ. ಇಲ್ಲಿ ಕೇಸ್ 1 ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ವಾಟ್ ಇಸ್ ದ ಕೇಸ್ 1 ಹಿಯರ್? ಕೇಸ್ 1 ನೋಡೋಣ. ಅಬ್ಸರ್ವ್ ದಟ್ motion of a charged particle. Yes, before going to see this, let us have what is the magnetic force. What is the magnetic force acting on a charged particle? Acting on a charged particle moving in a magnetic field ಅಂತ ಹೇಳ್ತಾರೆ. moving in a magnetic field. ಮೂವಿಂಗ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಸರಿನಾ ರೀ? ಅಬ್ಸರ್ವ್ ಮಾಡಿ, ಮ್ಯಾಗ್ನೆಟಿಕ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಚಾರ್ಜ್ಡ್ ಪಾರ್ಟಿಕಲ್ ಮೂವಿಂಗ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಅಬ್ಸರ್ವ್ ಮಾಡಿ. ಲೆಟ್ ಅಸ್ ಸೇ there is a magnetic field of intensity B ಅಂತ ಕನ್ಸಿಡರ್ ಮಾಡೋಣ. Now if Q is the charge which is moving with some velocity V, by making an angle theta with the magnetic field, then what is the force? ಏನಪ್ಪ ಆಗುತ್ತೆ ಇಲ್ಲಿ? force is equals to QVB into sin theta ಅಂತ ಬರುತ್ತೆ. ಮ್ಯಾಗ್ನೆಟಿಕ್ ಫೋರ್ಸ್ is equals to QVB sin theta. ಗೊತ್ತಾಗಿದಲ್ವಾ? ನೋಡಿ ಇಲ್ಲಿ, ಸಪೋಸ್ ಇಫ್ theta is equals to 0 degree or velocity of the particle is equals to 0. ಇಲ್ಲ ಅಂತಂದಾಗ when there is no magnetic field, then we can write what is the magnetic force it becomes equals to 0. ಯಾಕಂದ್ರೆ sin 0 ಇದ್ರೆ 0 ಆಗುತ್ತೆ, v 0 ಇದ್ರೆ 0 ಆಗುತ್ತೆ, b 0 ಇದ್ರೆ 0 ಆಗುತ್ತೆ. ಅರ್ಥ ಆಗ್ತದಲ್ವಾ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು? in the same manner let us think about the next case, that is if theta is equals to 90 degree. Then the force becomes equals to maximum. Which is nothing but QVB ಅಂತ ಬರೀಬಹುದು. ಗೊತ್ತಾಗಿದಲ್ಲಪ್ಪ ಏನು ಮಾತಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು? ದಟ್ ಈಸ್ ದ ಫೋರ್ಸ್ ಆಕ್ಟಿಂಗ್ ಆನ್ ಎ ಚಾರ್ಜ್ಡ್ ಪಾರ್ಟಿಕಲ್. Now let us see that whenever we consider the force acting on a rod carrying the current I in the magnetic field, So observe this. If I consider a magnetic field, like this, and whenever we place a current carrying conductor carrying the current I, then the force acting on that conductor is given by, we can say that B into I L into sin theta ಅಂತ ಬರೀಬಹುದು. F is equals to BIL sin theta. ಅರ್ಥ ಆಯ್ತಲ್ಲ ಹೇಳಿದೇನು ಅಂತ ಅಂದ್ಬಿಟ್ಟು? ಸೊ sin theta ಇದೆ ನಮಗೆ. therefore in vector form
ವೆಕ್ಟಾರ್ ಫಾರ್ಮಲ್ಲಿ ಏನಂತ ಬರೀಬೋದು ನಾವಿಲ್ಲಿ, ಎಫ್ ವೆಕ್ಟಾರ್ ಈಸ್ ಈಕ್ವಲ್ಸ್ ಟು ಐ ಇಂಟು ಬಿ ವೆಕ್ಟಾರ್ ಕ್ರಾಸ್ ಎಲ್ ವೆಕ್ಟಾರ್ ಅಂತ ಬರಿತೀವಿ. ಎಫ್ ಇಸ್ ಈಕ್ವಲ್ಸ್ ಟು ಐ ಇಂಟು, ಸಾರಿ ಇಲ್ಲಿ ಬಿ ವೆಕ್ಟಾರ್ ಅಲ್ಲ, ನಿಮಗೆ ಎಲ್ ವೆಕ್ಟಾರ್ ಕ್ರಾಸ್ ಬಿ ವೆಕ್ಟಾರ್ ಆಗುತ್ತೆ. ಪ್ಲೀಸ್ ಬಿ ಕೇರ್ಫುಲ್. ಏನಿಲ್ಲ, ಬಿ ವೆಕ್ಟಾರ್ ಬರೀಬೋದು, ಆದರೆ ಮೈನಸ್ ಎನ್ ಬರ್ದಿದ್ರೆ ಸರಿ ಹೋಗ್ತಾ ಇತ್ತು. ಬಟ್ ಯಾಕೆ ಕನ್ಫ್ಯೂಷನ್ ಯಾಕೆ ಅಂತಂದರೆ, ಬಿ ವೆಕ್ಟಾರ್ ಎಫ್ ಇಸ್ ಈಕ್ವಲ್ಸ್ ಟು ಐ ಇಂಟು ಎಲ್ ವೆಕ್ಟಾರ್ ಕ್ರಾಸ್ ಬಿ ವೆಕ್ಟಾರ್, ದಟ್ ಇಸ್ ಅ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟಿಂಗ್ ಆನ್ ಎ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟಾರ್ ಪ್ಲೇಸ್ಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ. ಪ್ಲೇಸ್ಡ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನೋಡಿ ಇಲ್ಲಿ, ವಾಟ್ ಈಸ್ ಎ ಲಾರೆಂಜ್ ಫೋರ್ಸ್? ವಾಟ್ ಈಸ್ ಎ ಲಾರೆಂಜ್ ಫೋರ್ಸ್? ಏನಪ್ಪ ಇದು ಲಾರೆಂಜ್ ಫೋರ್ಸ್ ಅಂದರೆ ಏನು ಅಂತಂದಾಗ, ಎಫ್ ಲಾರೆಂಜ್ ಈಸ್ ನಥಿಂಗ್ ಬಟ್, ನೋಡಿ ಯಾವಾಗಾದರೆ ಒಂದು ಚಾರ್ಜ್ಡ್ ಪಾರ್ಟಿಕಲ್ ಅನ್ನೋದು, ವೆನೆವರ್ ಎ ಚಾರ್ಜ್ಡ್ ಪಾರ್ಟಿಕಲ್ ಈಸ್ ಅಲೋಡ್ ಟು ಮೂವ್ ಇನ್ ಬೋತ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಸ್ ವೆಲ್ ಆಸ್ ಎಲೆಕ್ಟ್ರಿಕ್ ಫೀಲ್ಡ್, ದೆನ್ we'll get Lorentz force. Lorentz force is equals to the force experienced by the charged particle both in electric field as well as magnetic field anta heltare. Electric field, magnetic field. Therefore we can write F Lorentz. F Lorentz is equals to E into Q plus magnetic force ಏನಪ್ಪ ಇಲ್ಲಿ Q into V vector cross B vector anta ಬರಿಬಹುದು. Is it right? Therefore, F Lorentz is equals to, if we take Q common ತಗೊಂಡ E vector plus V cross B ಅಂತ ಬರಿತೀವಿ. is called as Lorentz force. ಗೊತ್ತಾಯ್ತಾ? ಇವಾಗ ಇಲ್ಲಿ ಮ್ಯಾಗ್ನೆಟಿಕ್ ಫೋರ್ಸ್ ಇಲ್ಲದೆ ಹೋದರೆ ಎಫ್ ಲಾರೆಂಜ್ ಅನ್ನೋದು ನಿಮಗೆ ಬರೀ ಎಲೆಕ್ಟ್ರಿಕ್ ಫೋರ್ಸ್ ಮಾತ್ರ ಆಗುತ್ತೆ. ಅದೇ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲದೆ ಹೋದರೆ ಲಾರೆಂಜ್ ಫೋರ್ಸ್ ಅನ್ನೋದು ಓನ್ಲಿ ಮ್ಯಾಗ್ನೆಟಿಕ್ ಫೋರ್ಸ್ ಮಾತ್ರ ಆಗುತ್ತೆ. ಗೊತ್ತಾಗ್ತದಲ್ವಾ ಹೇಗೆ ಬರಿತಾ ಇದ್ದೀವಿ, ಹೇಗೆ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು. ಲೈಕ್ ದಟ್ ಈಸ್ ಅಬೌಟ್ ಲಾರೆಂಜ್ ಫೋರ್ಸ್. Now let us understand the next concept, that is velocity selector. What is the velocity selector? ಏನಿದೆ ವೆಲಾಸಿಟಿ ಸೆಲೆಕ್ಟಾರ್ ಅಂದರೆ ಏನು ಅಂತಂದಾಗ, ಸಿ ಹಿಯರ್, ದ ವೆಲಾಸಿಟಿ ಇಟ್ ಇಸ್ ಅ ಅರೇಂಜ್ಮೆಂಟ್ ಆಫ್ ಕ್ರಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾರೆ. ಟು ಸೆಲೆಕ್ಟ್ ದ ಪಾರ್ಟಿಕಲ್ಸ್ or to select the velocity of the particles so that the particle should not go any deviation in the presence of electric field and magnetic field ಅಂತ ಹೇಳ್ತಾರೆ. ಅಂದರೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಪಾರ್ಟಿಕಲ್ಸ್ಗೆ ಯಾವ ವೆಲಾಸಿಟಿ ಇದ್ದರೆ ಆ ಪಾರ್ಟಿಕಲ್ಸ್ ಅನ್ನೋದು ಎಲೆಕ್ಟ್ರಿಕ್ ಫೀಲ್ಡಿಂದನೂ ಡಿವಿಯೇಟ್ ಆಗಲ್ಲ, ಮ್ಯಾಗ್ನೆಟಿಕ್ ಫೀಲ್ಡಿಂದನೂ ಡಿವಿಯೇಟ್ ಆಗಲ್ಲ. ಸೊ ದಟ್ ಈಸ್ ದ ವೆಲಾಸಿಟಿ ಸೆಲೆಕ್ಟಾರ್ ಅಂತ ಕರಿತೀವಿ. ನೋಡಿ ಇಲ್ಲಿ, ಇಫ್ ಇ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ, if E is the electric field intensity and B is the magnetic field intensity, B ಅನ್ನೋದು ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟೆನ್ಸಿಟಿ ಆಯಿತು ಅಂತಂದಿದ್ದಾಗ, ವೆಲಾಸಿಟಿ ಸೆಲೆಕ್ಟಾರ್ ಎಲ್ಲ ವೆಲಾಸಿಟಿ V is equals to E by B ಇದ್ದರೆ, if the velocity of charged particle is equals to ratio of electric field to magnetic field, then the particle will not deviated in the presence of electric field and magnetic field ಅಂತ ಹೇಳ್ಬೋದು. ಅರ್ಥ ಆಗ್ತದೆ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ದಟ್ ಈಸ್ ಅ ವೆಲಾಸಿಟಿ ಸೆಲೆಕ್ಟರ್. ನೌ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಮೋಷನ್ ಆಫ್ ಎ ಚಾರ್ಜ್ಡ್ ಪಾರ್ಟಿಕಲ್. ಮೋಷನ್ ಆಫ್ ಎ ಚಾರ್ಜ್ಡ್ ಪಾರ್ಟಿಕಲ್. ಒಂದು ನಿಮಿಷ. ಸಿ ಹಿಯರ್, ಫೋರ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ ಆಲ್ರೆಡಿ ನಮಗೆ. ಸೊ ಎನಿವೆ, ಕಮ್ ಟು ದ ಪಾಯಿಂಟ್. ಸೊ ಥಿಂಕ್ ಮಾಡಿ. ಮೋಷನ್ ಆಫ್ ಎ ಚಾರ್ಜ್ಡ್ ಪಾರ್ಟಿಕಲ್. Motion of a charged particle in uniform electric field. In uniform electric field ಅಲ್ಲ, ಸಾರಿ, in the uniform magnetic field ಅಂತ ಹೇಳ್ತೀವಿ. Motion of a charged particle in uniform magnetic field. ಕೇಸ್ 1 ಮತ್ತು ಕೇಸ್ 2 ಇಲ್ಲಿದೆ. ನಾವು ಕೇಸ್ 1 ಬಗ್ಗೆ ಫಸ್ಟ್ ಡಿಸ್ಕಸ್ ಮಾಡ್ಕೊಳ್ಳೋಣ. ಏನು ಕೇಸ್ 1 ಅಂದ್ರೆ ಏನಪ್ಪ ಅಂತಂದಾಗ, ನೋಡಿ ಇಲ್ಲಿ, particle enters the magnetic field.
ಪಾರ್ಟಿಕಲ್ ಎಂಟರ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಟು ಇಟ್ ಅಂತ ಹೇಳ್ತಾರೆ. ಪರ್ಪೆಂಡಿಕ್ಯುಲರ್ ಟು ಇಟ್, ಪರ್ಪೆಂಡಿಕ್ಯುಲರ್ ಟು ಇಟ್ ಏನಾಗುತ್ತೆ ನೋಡೋಣ. ನೋಡಿ ಇಲ್ಲಿ whenever we consider a magnetic field, whenever we consider a magnetic field as shown in the figure, ಯಾವಾಗಾದ್ರೆ ಚಾರ್ಜ್ ಅನ್ನೋದು ನಿಮಗೆ ಎಂಟರ್ ಆಗುತ್ತೋ, ವೆನೆವರ್ ಚಾರ್ಜ್ ಪಾರ್ಟಿಕಲ್ ಎಂಟರ್ ವಿತ್ ಸಮ್ ವೆಲಾಸಿಟಿ ವಿ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ನಿಮಗೆ ಇದ್ರ ಮೇಲೆ ಫೋರ್ಸ್ನ ಎಕ್ಸರ್ಟ್ ಮಾಡುತ್ತೆ. ಅಂಡ್ ದಟ್ ಫೋರ್ಸ್ ಈಸ್ ಗಿವೆನ್ ಬೈ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತ ಹೇಳ್ತಾರೆ. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಇದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ದೇರ್ ಫೋರ್ ಇಟ್ ಆಲ್ವೇಸ್ ಮೂವ್ಸ್ ಇನ್ ಎ ಸರ್ಕ್ಯುಲರ್ ಪಾತ್ ಆಫ್ ರೇಡಿಯಸ್ ಆರ್ ಅಂತ ಹೇಳಿ, ಸರ್ಕ್ಯುಲರ್ ಪಾತ್ ಆಫ್ ದ ರೇಡಿಯಸ್ ಆರ್. ದೇರ್ ಫೋರ್ ವಾಟ್ ಈಸ್ ದ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಪಾತ್ ಅಂತ ಕೇಳ್ತಾರೆ. ಸೊ ಸಿ ಹಿಯರ್, ರೇಡಿಯಸ್ ಆಫ್ circular path, radius of circular path r becomes equals to mv divided by qb ಅಂತ ಬರೀಬಹುದು. ಓಕೆನಾ? ಇಲ್ಲ ನಮಗೆ ಮೊಮೆಂಟಮ್ ಗೊತ್ತಿದೆ ಅಂತಂದ್ರೆ m into v ಅಂದ್ರೆ ಮೊಮೆಂಟಮ್ ಆಫ್ ದ ಪಾರ್ಟಿಕಲ್ ಅಲ್ವಾ, ಸೊ ವಿ ಕ್ಯಾನ್ ರೈಟ್ p divided by qb. ಇಲ್ಲ ಅಂತಂದಾಗ ಎನರ್ಜಿ ನಮ್ಗೆ ಗೊತ್ತಿದೆ ಅಂತಂದಾಗ ವಿ ಕ್ಯಾನ್ ರೈಟ್ 2me ರೂಟ್ ಆಫ್ 2me divided by qb ಅಂತ ಬರೀಬಹುದು. ಅರ್ಥ ಇದಲ್ಲಪ್ಪ? ನಾವು ಇಲ್ಲಿ ನೋಡಿ, ಇಲ್ಲಿ ಇಫ್ ಮೊಮೆಂಟಮ್ ಆಫ್ ದ ಪಾರ್ಟಿಕಲ್ ರಿಮೈನ್ಸ್ ಕಾನ್ಸ್ಟೆಂಟ್, ಈ ಮೊಮೆಂಟಮ್ ಆಫ್ ದ ಪಾರ್ಟಿಕಲ್ ರಿಮೈನ್ಸ್ ಕಾನ್ಸ್ಟೆಂಟ್, ದೆನ್ ರೇಡಿಯಸ್ ಅನ್ನೋದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕ್ಯೂ ಇಂಟು ಬಿ ಆಗಿರುತ್ತೆ. ಓಕೆನಾ? ಇನ್ ದ ಸೇಮ್ ಮ್ಯಾನರ್ ಇಫ್ ನೋಡಿ ಇಲ್ಲಿ ಕೈನೆಟಿಕ್ ಎನರ್ಜಿ ಆಫ್ ದ ಪಾರ್ಟಿಕಲ್ ರಿಮೈನ್ಸ್ ಕಾನ್ಸ್ಟೆಂಟ್, ಕೈನೆಟಿಕ್ ಎನರ್ಜಿ ಆಫ್ ದ ಪಾರ್ಟಿಕಲ್ ಕಾನ್ಸ್ಟೆಂಟ್ ಆಗಿದ್ದಾಗ ಅವ ನಿಮಗೆ ರೇಡಿಯಸ್ ಅನ್ನೋದು ನಿಮಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ರೂಟ್ ಆಫ್ ಮಾಸ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಚಾರ್ಜ್ ಇಂಟು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಬರಿತಾ ಇದ್ದೀವಿ. ಅರ್ಥ ಇದನ್ನಪ್ಪ ಏನು ಹೇಳ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು, ಇನ್ ದ ಸೇಮ್ ಮ್ಯಾನರ್ ವಿ ಕ್ಯಾನ್ ಸೇ ವಾಟ್ ಈಸ್ ದ ಟೈಮ್ ಪೀರಿಯಡ್. ಟೈಮ್ ಪೀರಿಯಡ್ನ ಹೇಗೆ ಬರಿಬೋದು ನೋಡಿ ನಾವಿಲ್ಲಿ. ಟೈಮ್ ಪೀರಿಯಡ್ ಇಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ವೆಲಾಸಿಟಿ, ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂತ ಬರೀಬಹುದಾ? 2πr ಡಿವೈಡ್ ಬೈ ಸ್ಪೀಡ್. ನೀವು ಇದನ್ನು ಸಿಂಪ್ಲಿಫೈ ಮಾಡಿದ್ದೀವಿ ಅಂತಂದಾಗ ವಿ ಕ್ಯಾನ್ ರೈಟ್ 2πm ಡಿವೈಡ್ ಬೈ qb ಅಂತ ಬರುತ್ತೆ. ಅರ್ಥ ಇದಲ್ವ ಹೇಳಿದ್ದು? ಆ್ಯಂಡ್ ಒನ್ ಮೋರ್ ಥಿಂಗ್, ವಾಟ್ ಈಸ್ ದ ಫ್ರೀಕ್ವೆನ್ಸಿ ಆಫ್ ರೊಟೇಷನ್ ಹಿಯರ್? ಫ್ರೀಕ್ವೆನ್ಸಿ ಏನು ಬರುತ್ತೆ? ಎಫ್ ಇಸ್ ಈಕ್ವಲ್ಸ್ ಟು 1/T ವಿಚ್ ಇಸ್ ನಥಿಂಗ್ ಬಟ್ qb ಡಿವೈಡ್ ಬೈ 2πm ಅಂತ ಬರುತ್ತೆ. ವಾಟ್ ಈಸ್ ದಿಸ್ m ಕಾಲ್ಡ್ ಹಿಯರ್? m ಅಂತಂದಾಗ ಇಟ್ ಈಸ್ ಅ ಮಾಸ್ ಆಫ್ ಎ ಚಾರ್ಜ್ಡ್ ಪಾರ್ಟಿಕಲ್. m is a mass of the charged particle. Okay nari? And see here, what is the q here? Q is the charge of a particle. q ಅನ್ನೋದು ನಿಮಗೆ ಚಾರ್ಜ್ನ ಇಂಡಿಕೇಟ್ ಮಾಡುತ್ತೆ, ನಿಮಗೆ ಎಮ್ ಅನ್ನೋದು ನಿಮಗೆ ಮಾಸ್ ಆಫ್ ದ ಚಾರ್ಜ್ಡ್ ಪಾರ್ಟಿಕಲ್ನ ಇಂಡಿಕೇಟ್ ಮಾಡುತ್ತೆ. ಒಂದು ಸರಿ ಈ ರಿಲೇಷನ್ಸ್ನ ನೀಟಾಗಿ ಅಬ್ಸರ್ವ್ ಮಾಡಿ, ಟೈಮ್ ಪೀರಿಯಡ್ ಮತ್ತು ಫ್ರೀಕ್ವೆನ್ಸಿನ ಅಬ್ಸರ್ವ್ ಮಾಡಿದ್ದಾಗ ಟೈಮ್ ಪೀರಿಯಡ್ ಆಗಿರ್ಬೋದು ಇಲ್ಲ ಫ್ರೀಕ್ವೆನ್ಸಿ ಆಗಿರ್ಬೋದು, ಯಾವುದಾದ್ರೂ ವೆಲಾಸಿಟಿ ಆಫ್ ದ ಚಾರ್ಜ್ಡ್ ಪಾರ್ಟಿಕಲ್ ಮೇಲೆ ಡಿಪೆಂಡ್ ಆಗ್ತಾ ಇದೆನಪ್ಪ? ಇಲ್ಲ. ದೇರ್ಫೋರ್ ವಿ ಕ್ಯಾನ್ ಸೇ ದಟ್ ನೋಡಿ ಇಲ್ಲಿ ಟೈಮ್ ಪೀರಿಯಡ್ ಆ್ಯಂಡ್ ಫ್ರೀಕ್ವೆನ್ಸಿ ಡಸ್ ನಾಟ್ ಡಿಪೆಂಡ್ ಆನ್ velocity, does not depend on a velocity of a charged particle anta heltare. This is the motion of a charged particle. Okay, and I said to you the force acting on a charged particle can be determined with the help of Fleming's left hand rule. What is the Fleming's left hand rule states here anta nodana. See here, this is the thing, this is a forefinger indicates observe ಮಾಡಿ, forefinger indicates the direction of magnetic field na represent ಮಾಡುತ್ತೆ. Okay na ರೀ? Then the middle finger indicates this middle finger indicates the direction of ಮೋಷನ್ ಆಫ್ ದ ಚಾರ್ಜ್ಡ್ ಪಾರ್ಟಿಕಲ್ ಅಂತ ಹೇಳ್ತಾರೆ. ಮೋಷನ್ ಆಫ್ ಎ ಪಾರ್ಟಿಕಲ್ನ ರೆಪ್ರೆಸೆಂಟ್ ಮಾಡುತ್ತೆ. ದಿಸ್ ಇಸ್ ದ ಮಿಡಿಲ್ ಫಿಂಗರ್.
then this is a thumb will give what is the direction of the force ಅಂತ ಹೇಳ್ತಾ ಇದೀವಿ. ಗೊತ್ತಾಯ್ತು ಏನು ಹೇಳ್ತಾ ಇದೀವಿ ಅಂತ. ಲೈಕ್ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ನೋಡಿ ಒಂದ್ಸರಿ ಏನಾದ್ರು ಡೌಟ್ ಇದ್ರೆ ಕೇಳಿ, ಕಮೆಂಟ್ ಮಾಡಿ, ವಿಲ್ ಎಕ್ಸ್ಪ್ಲೈನ್ ದಟ್. ಸೊ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅರ್ಥ ಆಯ್ತಾ? ದೀಸ್ rule is used to find what is the magnetic force acting on a charged particle. Now let us see what is the case 2 ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. What is the case 2? ಏನಪ್ಪ case 2 ಅಂತಂದಾಗ, see here, if a particle enters the magnetic field, at an angle theta, with the field. ನೋಡಿ ಇಲ್ಲಿ ಹೇಗೆ ಬರೀಬಹುದು ನೋಡಿ, ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ let us consider the magnetic field like this. And let us say this is the x-axis and this is the y-axis and z-axis ಅಂತ ರೆಪ್ರೆಸೆಂಟ್ ಮಾಡೋಣ. ಇಲ್ಲಿ ನಿಮಗೆ ಚಾರ್ಜ್ಡ್ ಪಾರ್ಟಿಕಲ್ ಅನ್ನೋದು ನಿಮಗೆ if it enters the magnetic field by making some angle theta with the field ಅವಾಗ ಏನಾಗುತ್ತೆ ಅಂತಂದಾಗ ಅಬ್ಸರ್ವ್ ಮಾಡಿ, ನಿಮ್ಗೆ ಇಲ್ಲಿ 2 ಕಾಂಪೊನೆಂಟ್ ಸ್ಪ್ಲಿಟ್ ಮಾಡ್ತೀರಾ. ಒಂದು ವಿ ಕಾಸ್ ಥೀಟಾ ಅಲಾಂಗ್ ದ ಆಕ್ಸಿಸ್ ಅಲಾಂಗ್ ದ ಫೀಲ್ಡ್ ಅಂತ ಅಂದ್ಬಿಟ್ಟು, ಇನ್ನೊಂದು ವಿ ಸೈನ್ ಥೀಟಾ ಪರ್ಪೆಂಡಿಕ್ಯುಲರ್ ಟು ಫೀಲ್ಡ್ ಅಂತ ಹೇಳ್ತಾರೆ. ಬಿಕಾಸ್ ಆಫ್ ದಿಸ್ ಕಾಂಪೊನೆಂಟ್ಸ್ ಪಾರ್ಟಿಕಲ್ ಅನ್ನೋದು ಹೇಗೆ ಮೂವ್ ಆಗುತ್ತೆ ಅಂತಂದಾಗ, ಇಟ್ ವಿಲ್ ನಾಟ್ ಮೂವ್ ಇನ್ ಎ ಸರ್ಕ್ಯುಲರ್ ಪಾತ್ ಬಟ್ ಇಟ್ ವಿಲ್ ಮೂವ್ ಇನ್ ಆನ್ ಎಲಿಪ್ಟಿಕಲ್ ಪಾತ್ ಅಂತ ಹೇಳ್ತಾರೆ, ಇಲ್ಲ ಹೆಲಿಕಲ್ ಪಾತ್ ಅಂತ ಕರಿತೀವಿ. ಅರ್ಥ ಇದೆ ಹೇಳಿದ್ದು? And please remember that what is this here, the distance between or the horizontal distance travelled for one complete rotation is called as pitch ಅಂತ ಕರಿತೀವಿ, is called as a pitch. ಓಕೆನಾ ರೀ? ಇಲ್ಲಿ ನೋಡಿ, ಇಲ್ಲಿ ವಿ ಎಕ್ಸ್ ಅನ್ನೋದು ನಿಮಗೆ ವಿ ಕಾಸ್ ಥೀಟಾ ಆಗಿರುತ್ತೆ, ವಿ ವೈ ಅನ್ನೋದು ನಿಮಗೆ ವಿ ಸೈನ್ ಥೀಟಾ ಆಗಿರುತ್ತೆ. ಓಕೆನಾ? therefore we can say that what is the radius of the helix ಏನಾಗುತ್ತೆ ಅಂತಂದಾಗ, ನಾರ್ಮಲ್ ಆಗಿ ಎಮ್ ವಿ ಬೈ ಕ್ಯೂ ಬಿ ಅಲ್ವಾ, ಇಲ್ಲಿ ಎಮ್ ವಿ ಸೈನ್ ಥೀಟಾ ಬರುತ್ತಷ್ಟೇ, ಬೇರೆ ಏನೂ ಬರೋದಿಲ್ಲ. ಎಮ್ ವಿ ಸೈನ್ ಥೀಟಾ ಬೈ ಕ್ಯೂ ಬಿ ಅಂತ ಬರುತ್ತೆ. ಗೊತ್ತಾಯ್ತಾ ಹೇಳಿದ್ದು? ಸೊ ಅಂಡ್ ವಾಟ್ ಇಸ್ ದ ಪಿಚ್ ಹಿಯರ್? ಪಿಚ್ ಅಂದರೆ ಗೊತ್ತಾಯ್ತಲ್ಲಪ್ಪ ಹೇಳಿದೇನು ಅಂತ ಅಂದ್ಬಿಟ್ಟು, ದ ಹಾರಿಜಾಂಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಫಾರ್ ಒನ್ ಕಂಪ್ಲೀಟ್ ರೊಟೇಷನ್. ಪಿಚ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ವಿ ಎಕ್ಸ್ ಇಂಟು ಟೈಮ್ ಪೀರಿಯಡ್ ಅಂತ ಹೇಳ್ತಾರೆ. ವಾಟ್ ಇಸ್ ದಿಸ್ ವಿ ಎಕ್ಸ್ ವ್ಯಾಲ್ಯೂ ಹಿಯರ್? ವಿ ಎಕ್ಸ್ ಇಸ್ ನಥಿಂಗ್ ಬಟ್ ವಿ ಕಾಸ್ ಥೀಟಾ ಇಂಟು 2πm ಡಿವೈಡ್ ಬೈ ಕ್ಯೂ ಬಿ ಅಂತ ಬರೀಬಹುದು. ಇಸ್ ದ ಪಿಚ್ ಆಫ್ ದ ಹೆಲಿಕ್ಸ್ ಡಿನೋಟೆಡ್ ಬೈ ಎಕ್ಸ್ ಅಂತ ಕರಿತಾ ಇದ್ದೀವಿ. ಅರ್ಥ ಏನಪ್ಪ ಏನು ಮಾಡಿದ್ದೀವಿ, ಹೇಗೆ ಸಾಲ್ವ್ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ನೌ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಫ್ಯೂ ಪ್ರಾಬ್ಲಮ್ಸ್, ಹೌ ಟು ಸಾಲ್ವ್ ದ ಫ್ಯೂ ಪ್ರಾಬ್ಲಮ್ಸ್. ನೋಡಿ ಇಲ್ಲಿ, ಓಕೆ, ಬಿಫೋರ್ ಗೋಯಿಂಗ್ ಟು ಸಿ ಲೆಟ್ ಅಸ್ ಫಿನಿಶ್ ಆಫ್ ದಿಸ್ ಕಾನ್ಸೆಪ್ಟ್, ದಟ್ ಈಸ್ ಸೈಕ್ಲೋಟ್ರಾನ್ ಅಂತ ನೋಡೋಣ. ವಾಟ್ ಈಸ್ ಸೈಕ್ಲೋಟ್ರಾನ್ ಹಿಯರ್? ಎ ಡಿವೈಸ್ used to accelerate the charged particles ಅಂತ ಹೇಳ್ತಾರೆ. A device used to accelerate the charged particles is called what is that? Cyclotron ಅಂತ ಹೇಳ್ತಾರೆ. ನೋಡಿ, ಈ ಸೈಕ್ಲೋಟ್ರಾನ್ ಅಲ್ಲಿ ನಿಮಗೆ 2 Ds ಅನ್ನೋದು ಇರುತ್ತೆ. 2 Ds. Observe this. Let us say this is D1 and this is D2. ಒಂದು ಚಿಕ್ಕದು ದೊಡ್ಡದಾಗಿರಲ್ಲ, ಎರಡು ಒಂದೇ ಸೈಜಲ್ಲಿ ಇರುತ್ತೆ. ಓಕೆನಾ ರೀ? ಲೆಟ್ ಅಸ್ ಸೇ ದಿಸ್ ಇಸ್ D1 and this is D2. ನೋಡಿ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಹೇಗಿರುತ್ತೆ ನಿಮಗೆ ಅಂತಂದರೆ, ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ಸ್ ಆಫ್ ದ ಡಿ ಅಂತ ಹೇಳ್ತಾರೆ. ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ಸ್ ಆಫ್ ದ ಡಿ ಅಂಡ್ ಇಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಥ್ರೂಔಟ್ ದ ಡೀಸ್ ಅಂತ ಹೇಳ್ತಾರೆ. ಥ್ರೂಔಟ್ ದ ಡೀಸ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ ಆಸ್ ಶೋನ್. ಓಕೆನಾ ರೀ? ನೋಡಿ, ಈ ಡೀಸ್ ಅನ್ನೋದು ನಿಮಗೆ ಎರಡು ಡೀಸ್ನ ನಾವು ಒಂದು ಆಸಿಲೇಟರ್ಗೆ ಕನೆಕ್ಟ್ ಮಾಡ್ತೀವಿ. ಆಸಿಲೇಟರ್ ಗೊತ್ತಾಯ್ತಾ ಹೇಳಿದ್ದೇನು ಅಂತ ಅಂದ್ಬಿಟ್ಟು, ಅಂಡ್ ದೇರ್ ವಿಲ್ ಬಿ ಎ ಸ್ಮಾಲ್ ಓಪನಿಂಗ್ ಅಟ್ ದ ಎಂಡ್ ಅಂತ ಕರಿಬಹುದು.
ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ ನಾವು ಅಪ್ಲೈ ಮಾಡ್ತೀವಿ ಅಂತಂದಾಗ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಅಪ್ಲೈಡ್ ಓನ್ಲಿ ಬಿಟ್ವೀನ್ ದ 2Ds ಅಂತ ಹೇಳ್ತಾರೆ. ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ದಿಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆನಾ? ಸೊ ವೆನೆವರ್ ಎ ಚಾರ್ಜ್ ಈಸ್ ರಿಲೀಸ್ಡ್ ಏನಾಗುತ್ತೆ ನೋಡಿ ಇಲ್ಲಿ, ಇಟ್ ಮೂವ್ಸ್ ಇನ್ ಎ ಸರ್ಕ್ಯುಲರ್ ಪಾತ್. ಇಟ್ ಕಮ್ಸ್ ಔಟ್ ಅಂತ ಹೇಳ್ತಾರೆ. ಇಟ್ ಕಮ್ಸ್ ಔಟ್ ವಿತ್ ಸಮ್ ಎನರ್ಜಿ. ಗೊತ್ತಾಯ್ತು ನೀವು ಹೇಳಿದ್ದೇನು ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಆರ್ ಅಂತಂದಾಗ ನಿಮಗೆ ರೇಡಿಯಸ್ ಬಂದ್ಬಿಟ್ಟು ನಿಮ್ಗೆ ಗೊತ್ತಿದೆ mv/qb ಅಂತಂದ್ಬಿಟ್ಟು, ಅಂದರೆ ವಿ ಅನ್ನೋದು ನಿಮಗೆ ಇಟ್ ಈಸ್ QBR/m ಅಂತ ಬರುತ್ತೆ. ಓಕೆನಾ? ದೇರ್ಫೋರ್ ಅಬ್ಸರ್ವ್ ಇಲ್ಲಿ ಏನೇನು ಪಾಯಿಂಟ್ಸ್ ನಾವು ಕಲಿಬೇಕು ಎಂಟ್ರೆನ್ಸ್ಗೆ ಅಂತಂದಿದ್ದಾಗ, ಸಿ ಹಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಅಪ್ಲೈಡ್ ಇನ್ ಬಿಟ್ವೀನ್ ದ 2Ds ಅಂತ ಹೇಳ್ತಾರೆ. ಈಸ್ ಅಪ್ಲೈಡ್ in between the 2Ds. ಅಂತ ಕರಿತೀವಿ. And observe this. What the magnetic field will do here? ಮ್ಯಾಗ್ನೆಟಿಕ್ ಫೀಲ್ಡ್ ಏನಪ್ಪ ಮಾಡುತ್ತೆ ಚಾರ್ಜ್ಡ್ ಪಾರ್ಟಿಕಲ್ಗೆ ಅಂತಂದರೆ, ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಡಿಫ್ಲೆಕ್ಟ್ ಅಂತ ಹೇಳ್ತಾರೆ. ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಡಿಫ್ಲೆಕ್ಟ್ ದ ಚಾರ್ಜ್ಡ್ ಪಾರ್ಟಿಕಲ್. ಆ್ಯಂಡ್ ವಾಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಡೂ? ಎಲೆಕ್ಟ್ರಿಕ್ ಫೀಲ್ಡ್ ಏನು ಮಾಡುತ್ತೆ ನಿಮ್ಗಿಲ್ಲಿ ಅಂತಂದಾಗ, ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಆಕ್ಸಲರೇಟ್ ದ ಚಾರ್ಜ್ಡ್ ಪಾರ್ಟಿಕಲ್ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ನಿಮಗೆ ಆಕ್ಸಲರೇಟ್ ಮಾಡುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ನಿಮಗೆ ಏನು ಮಾಡುತ್ತೆ ಡಿವಿಯೇಟ್ ಮಾಡುತ್ತೆ. ಓಕೆನಾ? ದೇರ್ಫೋರ್ ವಾಟ್ ಈಸ್ ದ ಸೈಕ್ಲೋಟ್ರಾನ್ ಫ್ರೀಕ್ವೆನ್ಸಿ? Cyclotron frequency is equals to F is equals to QB divided by 2πm ಅಂತ ಬರುತ್ತೆ. QB divided by 2πm. What is the kinetic energy here? Kinetic energy ಏನಪ್ಪ ಜನರಲ್ ಫಾರ್ಮುಲಾ kinetic energyಗೆ? Kinetic energy is equals to half mv square. Is it right or not? So half m into q square b square r square divided by ಏನ ಬರುತ್ತೆ m square ಅಂತ ಬರುತ್ತೆ. ಸೊ m ಕ್ಯಾನ್ಸಲ್ ಆಗಿದ್ದಾಗ ಕೈನೆಟಿಕ್ ಎನರ್ಜಿ ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ q square b square r square divided by 2m ಅಂತ ಬರುತ್ತೆ. This is the kinetic energy of a particle coming out of the cyclotron. What is the principle here? Principle of cyclotron ಏನಪ್ಪ ಅಂತಂದಾಗ, see here, when a charged particle is allowed to pass through the electric field, ಎಲೆಕ್ಟ್ರಿಕ್ ಫೀಲ್ಡ್ ಇಂದ ಒಂದು ಚಾರ್ಜ್ ಪಾರ್ಟಿಕಲ್ನ ರಿಪೀಟೆಡ್ ಆಗಿ ನಾವು ಕಲಿಸಿದ್ದೀವಿ ಅಂತಂದರೆ ಆ ಪಾರ್ಟಿಕಲ್ ಅನ್ನೋದು ಆಕ್ಸಲರೇಟ್ ಆಗಿಬಿಟ್ಟು ಎನರ್ಜಿನ ಗೇನ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಪಾಸ್ ಥ್ರೂ ಎಲೆಕ್ಟ್ರಿಕ್ ಫೀಲ್ಡ್ ರಿಪೀಟೆಡ್ಲಿ ದೆನ್ ಇಟ್ ವಿಲ್ ಗೆಟ್ ಆಕ್ಸಲರೇಟೆಡ್ ಅಂತ ಹೇಳ್ತಾರೆ. ದೆನ್ ಇಟ್ ಆಕ್ಸಲರೇಟ್ಸ್. ಗೊತ್ತಾಯ್ತಲ್ಲಪ್ಪ ಏನು ಮಾಡಿದೀವಿ ಅಂತ ಅಂದ್ಬಿಟ್ಟು. ದಿಸ್ ಈಸ್ ಅಬೌಟ್ ದ ಸೈಕ್ಲೋಟ್ರಾನ್. ಗೊತ್ತಾಯ್ತಾ? ಲೆಟ್ ಅಸ್ ಸಿ ದ ಪ್ರಾಬ್ಲಮ್ಸ್. ಏನು ಹೇಳ್ತಾ ಇದೆ ನೋಡಿ ಇಲ್ಲಿ. ಎಲೆಕ್ಟ್ರಾನ್ಸ್ ಮೂವ್ ಅಟ್ ರೈಟ್ ಆಂಗಲ್ಸ್ ಟು ಎ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ 1.5 × 10⁻² ಟೆಸ್ಲಾ ಅಂತ ಹೇಳ್ತಾ ಇದ್ದಾರೆ. with the speed of 6 × 10⁻27 meter per second. If the specific charge of the electron is 1.7 × 10⁻11 coulomb per kg, then the radius of the circular path will be ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಹೇಗೆ ಮಾಡಬಹುದು ಈ ಪ್ರಾಬ್ಲಮ್ನ ಅಂತಂದಿದ್ದಾಗ ನೋಡಿ ಏನೇನು ಕೊಟ್ಟಿದ್ದಾರೆ ಫಸ್ಟ್ ಬರೀರಿ. ಮ್ಯಾಗ್ನೆಟಿಕ್ ಫೀಲ್ಡ್ ಬಂದ್ಬಿಟ್ಟು ನಿಮಗೆ 1.5 × 10⁻² ಟೆಸ್ಲಾ ಅಂತ ಕೊಟ್ಟಿದ್ದಾರೆ. ವಿತ್ ಸ್ಪೀಡ್ v is equals to 6 × 10⁻27 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ಬೋದು. ಸ್ಪೆಸಿಫಿಕ್ ಚಾರ್ಜ್ ಅಂದರೆ ಮೀನಿಂಗ್ ಏನಪ್ಪ, ಚಾರ್ಜ್ ಪರ್ ಮಾಸ್ ತಾನೆ ಇಲ್ಲಿ. ಸೊ 1.7 × 10⁻11 ಅಂತ ಕೊಟ್ಟಿದ್ದಾರೆ. ದೆನ್ ವಿ ಹ್ಯಾವ್ ಟು ಫೈಂಡ್ ಔಟ್ ಆರ್.
ನಮಗೆ ಗೊತ್ತಿದೆ ಆರ್ ಅಂದ್ರೆ ಏನಪ್ಪ ಇಲ್ಲಿ ಇಟ್ ಈಸ್ ಎಮ್ ವಿ ಡಿವೈಡ್ ಬೈ ಕ್ಯೂ ಬಿ ಅಂತಂದಾಗ ವಿ ಡಿವೈಡ್ ಬೈ ಕ್ಯೂ ಬೈ ಎಮ್ ಇಂಟು ಬಿ ಅಂತ ಬರೀಬಹುದಾ? ಎಸ್, ಸಿಂಪಲ್ ಆಗಿ ಬರುತ್ತೆ. ಸಿಂಪ್ಲಿಫೈ ಮಾಡಿ 6 ಇಂಟು 10⁻27 ಡಿವೈಡ್ ಬೈ ವಾಟ್ ಈಸ್ ದಿಸ್ 1.7 ಇಂಟು 10⁻11 ಇಂಟು ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ 1.5 ಇಂಟು 10⁻⁻2 ಅಂತ ಬರುತ್ತೆ. ಗೊತ್ತಾಯ್ತು ನಾವು ಹೇಳಿದ್ದು. ಸೊ 1.7 ಇಂಟು 1.5 ನೀವು ಮಾಡಿದ್ದೀರಾ ಅಂತಂದಿದ್ದಾಗ ಯು ವಿಲ್ ಗೆಟ್ ದ ಆನ್ಸರ್ ಆ್ಯಸ್ ಯು ವಿಲ್ ಗೆಟ್ ದ ನಿಯರ್ಲಿ ನೋಡಿ 1.5 ಇಂಟು 1.5 2.25 ಬರುತ್ತೆ. 2.25 ಅಂತಂದಾಗ ನಿಮಗೆ ನೋಡಿ ಇಲ್ಲಿ 1.7 ಇಂಟು 1.5 ನಿಯರ್ಲಿ 2.25. ಅದೇ 2 ಇದ್ದಿದ್ದರೆ 3 ಟೈಮ್ಸ್ ಹೋಗ್ತಾ ಇತ್ತು. ಬಟ್ ಆರ್ ಅನ್ನೋದು ಇಲ್ಲಿ 2ಗಿಂತ ಜಾಸ್ತಿ ಇದೆ ಡಿನಾಮಿನೇಟ್ರಲ್ಲಿ. ಹಾಗಾಗಿ 6/2.25 ಅಂತಂದಿದ್ದಾಗ ಇಟ್ ವಿಲ್ ಬಿ ಲೆಸ್ ದ್ಯಾನ್ 3 ಅಂತ ಹೇಳ್ತೀವಿ. ಸೊ ಹೌ ಮಚ್ ಯು ವಿಲ್ ಗೆಟ್ ಮೈ ಹಿಯರ್, ಹೌ ಮಚ್ ವಿಲ್ ಗೆಟ್ ಇಟ್? So if you solve this, you will get 2.35 into 10⁻27 minus 11 plus 2 ಅಂತ ಬರುತ್ತೆ. If you do this, you will get the answer. ನೋಡಿ ಇಲ್ಲಿ ಎಷ್ಟು ಬರುತ್ತೆ ಅಂತ ಒಂದ್ಸರಿ ನೀಟಾಗಿ ಚೆಕ್ ಮಾಡಿ. You will get the answer or not my here. So please check it. You will get it as 2.35 into 10⁻⁻. ಎಷ್ಟು ಬರುತ್ತೆ ಇಲ್ಲಿ ಆನ್ಸರ್ ನಿಮಗೆ? ಸೊ ನಮ್ಗೆ ಸೆಂಟಿಮೀಟರ್ಸಲ್ಲಿ ಬರಬೇಕು, ಚೆಕ್ ಮಾಡಿ. ಸೆಂಟಿಮೀಟ್ರಲ್ಲಿ ಎಷ್ಟು ಬರುತ್ತೆ, ಸೆಂಟಿಮೀಟ್ರಲ್ಲಿ ಬರುತ್ತೆ ಆನ್ಸರ್ ನಮ್ಗೆ ಇಲ್ಲಿ 2.35 ಇಂಟು 10⁻⁻. ಇಲ್ಲಿ ಎಷ್ಟು ಬರುತ್ತೆ ನಮ್ಗೆ ಇಲ್ಲಿ 16 ಅಂತ 18 ಬರುತ್ತೆ ನಿಮಗೆ. 18 ಮೀಟರ್ ಪರ್ ಸೆಕೆಂಡ್. ಆಪ್ಷನ್ ಎಲ್ಲ ಮಿಸ್ ಆಗಿದೆ ನಮಗೆ. ಪ್ಲೀಸ್ ಚೆಕ್ ಇಟ್. 2.35 ಯಾವುದಾದ್ರೂ ಒಂದು ವ್ಯಾಲ್ಯೂನ ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗತ್ತಪ್ಪ. 2.35 ಇಂಟು 10⁻18. So you can go with option C. So what we did is correct ಕ್ಯಾಲ್ಕುಲೇಷನ್ ಎಲ್ಲ ಕರೆಕ್ಟಾಗೇ ಇದೆ. ಸೊ ಒಂದ್ಸಲ ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಎಲೆಕ್ಟ್ರಾನ್ ಅಂಡ್ ಪ್ರೋಟಾನ್ ಎಂಟರ್ ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ಲಿ ಅಂತ ಹೇಳ್ತಾ ಇದ್ದಾರೆ. ಬೋತ್ ಹ್ಯಾವ್ ಸೇಮ್ ಕೈನೆಟಿಕ್ ಎನರ್ಜಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಟ್ರಾಜೆಕ್ಟರಿ ಆಫ್ ದ ಎಲೆಕ್ಟ್ರಾನ್ ಇಸ್ ಲೆಸ್ ಕರ್ವ್ಡ್, ಟ್ರಾಜೆಕ್ಟರಿ ಆಫ್ ಪ್ರೋಟಾನ್ ಇಸ್ ಲೆಸ್ ಕರ್ವ್ಡ್, ಬೋತ್ ಟ್ರಾಜೆಕ್ಟರೀಸ್ ಆರ್ ಈಕ್ವಲಿ, ಬೋತ್ ಮೂವ್ ಆನ್ ಸ್ಟ್ರೈಟ್ ಲೈನ್ ಪಾತ್ ಅಂತ ಕೊಟ್ಟಿದ್ದಾರೆ. ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ರೇಡಿಯಸ್ ಮೇಲೆ ಡಿಪೆಂಡ್ ಆಗುತ್ತೆ. ಟ್ರಾಜೆಕ್ಟರಿ ಅನ್ನೋದು ರೇಡಿಯಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇನ್ ಟರ್ಮ್ಸ್ ಆಫ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಸೇಮ್ ಅಂತ ಕೊಟ್ಟಿದ್ದಾರೆ ನಿಮಗೆ. ಸೊ ಆರ್ ಇಸ್ ಈಕ್ವಲ್ಸ್ ಟು ರೂಟ್ ಆಫ್ 2me ಡಿವೈಡ್ ಬೈ QB ಅಂತ ಬರೀಬೋದು. ಹೀಗಿದ್ದಾಗ ನಿಮಗೆ ಆರ್ ಅನ್ನೋದು ನಿಮಗೆ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಗೆ ಇಲ್ಲಿ ನೋಡಿ. ಇಲ್ಲಿ ಆರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೂಟ್ ಎಮ್. ಯಾಕೆ ಅಂತಂದಾಗ ಎನರ್ಜಿ ಆಫ್ ದ ಪ್ರೋಟಾನು ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಎರಡು ಸೇಮ್ ಅಂತ ಕೊಟ್ಟಿದ್ದಾರೆ. ಚಾರ್ಜ್ ಆಫ್ ದ ಪ್ರೋಟಾನು ಚಾರ್ಜ್ ಆಫ್ ದ ಎಲೆಕ್ಟ್ರಾನ್ ಎರಡು ಸೇಮ್ ಅಂತ ಕೊಟ್ಟಿದ್ದಾರೆ. ಹಾಗಿದ್ದಾಗ ನೋಡಿ ಇಲ್ಲಿ ಸಿನ್ಸ್ mass of the proton is greater than mass of the electron, we can say the radius of the proton is greater than radius of the electron ಅಂತ ಹೇಳ್ತಾರೆ. ಯಾವಾಗ ರೇಡಿಯಸ್ ಅನ್ನು ತುಂಬ ಜಾಸ್ತಿ ಇರುತ್ತೋ ಅವಾಗ ಲೆಸ್ ಕರ್ವ್ಡ್ ಅಂತ ಹೇಳ್ತಾರೆ, ಲೆಸ್ ಕರ್ವ್ಡ್. ಹಾಗಾಗಿ ನಿಮ್ಗೆ ಏನು ಬರ್ತಪ್ಪ ನಿಮ್ಗೆ ಇಲ್ಲಿ, ಸೊ ಟ್ರಾಜೆಕ್ಟರಿ ಆಫ್ ದ ಪ್ರೋಟಾನ್ ವಿಲ್ ಹ್ಯಾವ್ ಲೆಸ್ ಕರ್ವ್ ಅನ್ನೋದು ನಿಮಗೆ ಕಮ್ಮಿ ಇರುತ್ತೆ. ನೋಡಿ ಇಲ್ಲಿ ಕರ್ವೇಚರ್ ಜಾಸ್ತಿ ಇದೆ, ರೇಡಿಯಸ್ ಕಮ್ಮಿ ಅಂತ ಅರ್ಥ. ರೇಡಿಯಸ್ ಜಾಸ್ತಿ ಆಗ್ತಾ ಇದೆ ಅಂದರೆ ಕರ್ವೇಚರ್ ಕಮ್ಮಿ ಅಂತ ಅರ್ಥ. therefore we can go with option B. ಗೊತ್ತಾಗಿದೆಲ್ಲಪ್ಪ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ವಾಟ್ ದೇ ಸೇಯಿಂಗ್ ಟು ಅಸ್ ಹಿಯರ್. ನೋಡಿ ಇಲ್ಲಿ ಎಲೆಕ್ಟ್ರಾನ್ ಈಸ್ ಮೂವಿಂಗ್ ಅಲಾಂಗ್ ದ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಟು ಗೆಟ್ ಇಟ್ ಮೂವಿಂಗ್ ಆನ್ ಆನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ದ ಸರ್ಕ್ಯುಲರ್ ಪಾತ್ ಇನ್ XY ಪ್ಲೇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಅಪ್ಲೈಡ್ ಅಂತ ಹೇಳ್ತಾ ಇದ್ದಾರೆ. ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ನೋಡಿ ಎಲೆಕ್ಟ್ರಾನ್ ಅನ್ನೋದು ಹೀಗೆ ಮೂವ್ ಆಗ್ತಾ ಇದೆ. ಇದು ನಿಮ್ಗೆ ಏನಾಗುತ್ತೆ ಅಂತಂದಾಗ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಮೂವ್ ಮಾಡಬೇಕು ನಾನು ಅಂತಂದಾಗ ಮ್ಯಾಗ್ನೆಟಿಕ್ ಫೀಲ್ಡ್ನ ಹೇಗೆ ಅಪ್ಲೈ ಮಾಡಬೇಕು ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಫಸ್ಟ್ ಆಫ್ ಆಲ್ ಅಪ್ಲೈ ಲೆಫ್ಟ್ ಹ್ಯಾಂಡ್ ರೂಲ್ ಅಪ್ಲೈ ಮಾಡೋಣ. ಮ್ಯಾಗ್ನೆಟಿಕ್ ಫೀಲ್ಡ್ ನಮಗೆ ಡೈರೆಕ್ಷನ್ ಬೇಕು. ಪಾರ್ಟಿಕಲ್ ಹೇಗೆ ಹೋಗ್ತಾ ಇದೆ ನಿಮಗೆ, ಚಾರ್ಜ್ ಪಾರ್ಟಿಕಲ್ ಮೂವ್ ಆಗ್ತಾ ಇದೆ ನಿಮಗೆ. ಓಕೆ, ಹೀಗೆ ಹೋಗ್ತಾ ಇರೋದು ನಿಮಗೆ ಹೀಗೆ ಡಿವಿಯೇಟ್ ಆಗಬೇಕು ಅಂತಂದಾಗ ಫೋರ್ಸ್ ಶುಡ್ ಬಿ ಆ್ಯಕ್ಟಿಂಗ್. ತಮ್ಮನ್ನ ಹೀಗೆ ಫೋಲ್ಡ್ ಮಾಡಿದ್ದು. ಫೋಲ್ಡ್ ಅಂದರೆ ಫೋರ್ಸ್ ಅನ್ನೋದು ನಿಮಗೆ ಹೇಗಿರಬೇಕು ಅಂತಂದಾಗ ಇಟ್ ಶುಡ್ ಗೋ ಇನ್ವರ್ಡ್ ಬಿಕಾಸ್ ಇಟ್ ಈಸ್ ನೋಡಿ ಪಾಸಿಟಿವ್ ಚಾರ್ಜ್ ಆಗಿದ್ರೆ ಫೋರ್ಸ್ ಅನ್ನೋದು ಹೀಗೆ ಬರ್ತಾ ಇತ್ತು. ಅದು ನೆಗೆಟಿವ್ ಚಾರ್ಜ್ ಅಲ್ವಾ, ಹಾಗಾಗಿ ಫೋರ್ಸ್ ಅನ್ನೋದು ಹಾಗಿದ್ದಾಗ ಮಾತ್ರ ನಿಮಗೆ ಚಾರ್ಜ್ ಅನ್ನೋದು ಆ್ಯಂಟಿ ಕ್ಲಾಕ್ ವೈಸಲ್ಲಿ ಮೂವ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ. ಸೊ ಫೀಲ್ಡ್ ಅನ್ನೋದು ಯಾವಾಗಲೂ ಹೇಗಿರ್ಬೇಕು ನಿಮಗೆ ಅಂತಂದಾಗ ಇಟ್ ಶುಡ್ ಬಿ ಅಪ್ಲೈಡ್ ಅಲಾಂಗ್ ಏನಪ್ಪ ಇಲ್ಲಿ
ಪಾಸಿಟಿವ್ ವೈ ಡೈರೆಕ್ಷನ್ ಅಂತ ಹೇಳ್ತಾರೆ. ಬೈ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಬೈ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ we can say magnetic field should be applied along the positive y axis ಅಂತ ಹೇಳ್ತಾರೆ. hence we can go with option A. ಆಪ್ಷನ್ ಎ. ಗೊತ್ತಾಗಿದ್ದೇನಪ್ಪ ಹೇಗೆ ಸಾಲ್ವ್ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು. ಸೀದಾ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನಂತಂದ್ಬಿಟ್ಟು, ಎ ಪಾರ್ಟಿಕಲ್ ಆಫ್ ಚಾರ್ಜ್ 16 into 10 power minus 18 ಕೂಲಮ್ ಅಂತ ಕೊಟ್ಟಿದ್ದಾರೆ. ಮೂವಿಂಗ್ ವಿತ್ ವೆಲಾಸಿಟಿ 10 meter per second ಅಲಾಂಗ್ ದ ಎಕ್ಸ್ ಆಕ್ಸಿಸ್ ಎಂಟರ್ ಎ ರೀಜಿಯನ್ ಏನಪ್ಪ ಇಲ್ಲಿ ವೇರ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಇಂಡಕ್ಷನ್ ಬಿ ಈಸ್ ಅಲಾಂಗ್ ವೈ ಆಕ್ಸಿಸ್ and electric field of magnitude 10 power 4 volt per meter is along the negative z axis. If the charged particle continues moving along the x axis, the magnitude of B is ಅಂತ ಕೇಳ್ತಾ ಇದ್ದಾರೆ. ಅದು ನೀಟಾಗಿ ಕ್ವಶನ್ ಓದಿ, ತುಂಬ ದೊಡ್ಡದಾಗೇ ಇರುತ್ತೆ, ಅದು ಸಿಂಪಲ್ ಆಗಿರುತ್ತೆ ಆನ್ಸರ್ಸ್ ಎಲ್ಲ. ನೀವು ಒಂದ್ಸಲ ನೋಡಿ ಇಲ್ಲಿ ಪಾರ್ಟಿಕಲ್ ಅನ್ನೋದು ನಿಮಗೆ ಇನಿಷಿಯಲಿ ಎಲ್ಲಿ ಹೋಗ್ತದಪ್ಪ, ಎಕ್ಸ್ ಆಕ್ಸಿಸ್ ಅಲ್ಲಿ ಮೂವ್ ಆಗ್ತಾ ಇದೆ. ಇಸ್ ಇಟ್ ರೈಟ್? ಇವಾಗ ಫೈನಲ್ ಆಗು ಸಹ ಅದೇ ಡೈರೆಕ್ಷನ್ ಹೋಗಬೇಕು ಅಂತಂದ್ರೆ ಮೀನಿಂಗ್ ಏನಿಲ್ಲಿ ಅಂತಂದಾಗ it should not get deviated due to electric field and magnetic field. electric field ಮತ್ತು magnetic field ಇಂದ ಪಾರ್ಟಿಕಲ್ ಅನ್ನು ಡಿವಿಯೇಟ್ ಆಗದೆ ಹೋದ್ರೆ ಅವಾಗ ಚಾರ್ಜ್ ಪಾರ್ಟಿಕಲ್ ಅಂದ್ರೆ ಎಕ್ಸ್ ಅಲ್ಲಿ ಹೋಗ್ತಾ ಇರುತ್ತೆ, ಎಕ್ಸ್ ಅಲ್ಲೇ ಹೋಗ್ತಾ ಇರುತ್ತೆ ಅಂತ ಹೇಳ್ತೀವಿ. therefore we have to find out v is equals to E by B ನಮಗೆ ಗೊತ್ತಲ್ಲಪ್ಪ. ಸೊ B is equals to ಏನಪ್ಪ ಆಗುತ್ತೆ, E by V ಆಗಿರುತ್ತೆ. ಸೊ ವಾಟ್ ಇಸ್ ದ E ವ್ಯಾಲ್ಯೂ ದೇ ಹ್ಯಾವ್ ಗಿವೆನ್ 10 to the power of 4 ಅಂತ ಕೊಟ್ಟಿದ್ದಾರೆ. ವಾಟ್ ಇಸ್ ದ ವೆಲಾಸಿಟಿ ವ್ಯಾಲ್ಯೂ ದೇ ಹ್ಯಾವ್ ಗಿವೆನ್, ಇಟ್ ಈಸ್ 10 meter per second. ಸೊ ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ B is equals to 10 to the power of 3 ವೆಬರ್ ಪರ್ ಮೀಟರ್ ಸ್ಕ್ವೇರ್ ಅಂತ ಹೇಳ್ಬೋದು. ವೆಬರ್ ಪರ್ ಮೀಟರ್ ಸ್ಕ್ವೇರ್, ದಟ್ ಈಸ್ ಹೆನ್ಸ್ ವಿ ಗೋ ವಿತ್ ಆಪ್ಷನ್ ಬಿ. ಆಪ್ಷನ್ ಬಿ. ಅರ್ಥ ಆಯ್ತಾ ಹೇಗೆ ಸಾಲ್ವ್ ಮಾಡಿದ್ದೀವಿ ಅಂತಂದ್ಬಿಟ್ಟು. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾ ಇದೆ ಅಂತ ನೋಡಿ. A proton of mass 1.67 into 10 power minus 27 kg and charge is projected with a speed of 2 into 10 power 6 meter per second at an angle of 60 degree to the x-axis ಅಂತ ಹೇಳ್ತಾ ಇದ್ದಾರೆ. If the uniform magnetic field of 104 Tesla is applied along the y-axis, the path of the proton is ಅಂತ ಕೇಳ್ತಾ ಇದ್ದಾರೆ. ವಾಟ್ ಇಸ್ ದ ಪಾತ್ ಆಫ್ ದ ಪ್ರೋಟಾನ್? ಒಂದ್ಸಲ ಡಯಾಗ್ರಾಮ್ನ ಅನಲೈಸ್ ಮಾಡೋಣ, ಏನು ಅಂತ ಗೊತ್ತಾಗುತ್ತೆ ನೋಡಿ. ಪಾರ್ಟಿಕಲ್ ಹೇಗೆ ಮೂವ್ ಆಗ್ತದೆ ನಿಮಗೆ, it is moving, a charge is moving with velocity by making an angle with 60 degree with x axis ಅಂತ ಕೊಟ್ಟಿದ್ದಾರೆ. ಓಕೆನಾ? ನೋಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗೆ ಅಪ್ಲೈ ಮಾಡಿದ್ದಾರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಅಪ್ಲೈಡ್ ಅಲಾಂಗ್ ದ ವೈ ಡೈರೆಕ್ಷನ್. ದೇರ್ಫೋರ್ ಈ ವೆಲಾಸಿಟಿ ವೆಕ್ಟಾರ್ ಅನ್ನೋದು ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ ಎಷ್ಟು ಆ್ಯಂಗಲ್ ಅಪ್ಪ ಮಾಡುತ್ತೆ ನಿಮ್ಗೆ, ಇಲ್ಲಿ 30 ಡಿಗ್ರಿ ತಾನೇ ಮಾಡೋದು ನಿಮಗೆ, 30 ಡಿಗ್ರಿ. ಹಾಗಿದ್ದಾಗ ಏನಾಗುತ್ತೆ ನಿಮಗೆ ಅಂತಂದಾಗ ಚಾರ್ಜ್ಡ್ ಪಾರ್ಟಿಕಲ್ ಅನ್ನೋದು ನಿಮಗೆ ಇಟ್ ಮೂವ್ಸ್ ಇನ್ ಎ ವಾಟ್ ಇಸ್ ದಟ್ ಹೆಲಿಕಲ್, ಹೀಗೆ ಮೂವ್ ಆಗ್ತಾ ಹೋಗ್ತಾ ಇರುತ್ತೆ. ಅರ್ಥ ಇದನ್ನು ಹೇಳಿದ್ದು. ದೇರ್ ಫೋರ್ ವಿ ಕ್ಯಾನ್ ಸೇ ವಾಟ್ ಈಸ್ ದಿಸ್ ವ್ಯಾಲ್ಯೂ ಹಿಯರ್, ರೇಡಿಯಸ್ ನಮಗೆ ಗೊತ್ತಿದೆ. ವಿ ಕ್ಯಾನ್ ಸೇ ಎಮ್ ವಿ ಸೈನ್ ಟೀಟಾ ಡಿವೈಡ್ ಬೈ ಕ್ಯೂ ಇಂಟು ಬಿ. ಇಲ್ಲಿ ಟೀಟಾ ವ್ಯಾಲ್ಯೂ ಯಾವ್ದು ತೊಗೋಬೇಕು ನೀವು, 60 ಡಿಗ್ರಿ ತೊಗೋಬೇಕಾ ಇಲ್ಲ 30 ಡಿಗ್ರಿ ತೊಗೋಬೇಕಾ ಅಂತಂದಾಗ ಹಿಯರ್ ವಿ ಹ್ಯಾವ್ ಟು ಕನ್ಸಿಡರ್ ಟೀಟಾ ಈಸ್ ಈಕ್ವಲ್ಸ್ ಟು 30 ಡಿಗ್ರಿ. ಯಾಕೆ ಅಂತಂದಾಗ ಇಲ್ಲಿ ಟೀಟಾ ಅನ್ನೋದೇನಪ್ಪ ಅಂತಂದ್ರೆ ಇಟ್ ಇಸ್ ಆಂಗಲ್ ಬಿಟ್ವೀನ್ ವೆಲಾಸಿಟಿ ವೆಕ್ಟಾರ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟಾರ್. ಸರಿನಾ ರೀ? ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ ವ್ಯಾಲ್ಯೂಸ್ ನಿಮ್ಗೆ ಏನು ಬರುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ವಾಟ್ ಈಸ್ ದಿಸ್, ಆರ್ ಈಸ್ ಈಕ್ವಲ್ಸ್ ಟು ವಾಟ್ ಈಸ್ ದ ಮಾಸ್ ಆಫ್ ದ ಪ್ರೋಟಾನ್ 1.67 into 10 to the power of minus 27 ಅಲ್ಲಪ್ಪ, ಇಂಟು ವಾಟ್ ಈಸ್ ದ ಸ್ಪೀಡ್ ದ ಹ್ಯಾವ್ ಗಿವೆನ್, ಸ್ಪೀಡ್ ಈಸ್ ಈಕ್ವಲ್ಸ್ ಟು 2 into 10 to the power of 6 ಅಂತ ಕೊಟ್ಟಿದ್ದಾರೆ. ಸೈನ್ 30 ಅಂದರೆ 1/2 ಬರುತ್ತೆ. ಹೋಲ್ ಡಿವೈಡೆಡ್ ಬೈ ಕ್ಯೂ ಇಂಟು ಬಿ. ವಾಟ್ ಈಸ್ ದ ಕ್ಯೂ ವ್ಯಾಲ್ಯೂ ದ ಹ್ಯಾವ್ ಗಿವೆನ್, 1.6 into 10 to the power of minus 19 into b value is 0.104 ಅಂತ ಬರುತ್ತೆ. 1.6 ನಿಮಗೆಲ್ಲ ಕ್ಯಾನ್ಸಲ್ ಮಾಡಿಕೊಂಡು ನೀವು ಸಿಂಪ್ಲಿಫೈ ಮಾಡಿದ್ದಾಗ ವೆನ್ ಎವರ್ ವಿ ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ನೋಡಿ, -19 ಮೇಲೆ ಹೋದರೆ +19 ಬರುತ್ತೆ. ಇಫ್ ಯು ಗೋ ಆನ್ ಸಿಂಪ್ಲಿಫೈಯಿಂಗ್ ದಿಸ್ ವ್ಯಾಲ್ಯೂ ಯು ವಿಲ್ ಗೆಟ್ ದ ಆನ್ಸರ್ ಆ್ಯಸ್ ಏನೋ ಬರುತ್ತೆ ನಮಗಿಲ್ಲಿ, ರೇಡಿಯಸ್ ಅನ್ನೋದು ನಿಮಗೆ ಎಷ್ಟು ಬರ್ಬೋದು ಅನ್ಸರ್ ನೋಡಿ. ಇಲ್ಲಿ 10 power minus 27 plus 19 ಇವೆಲ್ಲ ಸಾಲ್ವ್ ಮಾಡಿದಾಗ ಯು ವಿಲ್ ಗೆಟ್ ರೇಡಿಯಸ್ ಇಸ್ ಈಕ್ವಲ್ಸ್ ಟು 0.1 ಮೀಟರ್ ಅಂತ ಬರುತ್ತೆ. 0.1 ಮೀಟರ್. ಇನ್ ದ ಸೇಮ್ ಮ್ಯಾನರ್ ವಾಟ್ ಇಸ್ ದ ಟೈಮ್ ಪೀರಿಯಡ್ ಇಸ್ ಈಕ್ವಲ್ಸ್ ಟು 2πm ಡಿವೈಡ್ ಬೈ ಕ್ಯೂ ಬಿ. ಸೊ ಸಿಂಪ್ಲಿಫೈ ಮಾಡಿ ವಾಟ್ ಇಸ್ ಎಮ್ ವ್ಯಾಲ್ಯೂ, 1.67 into 10 to the power of minus 27
ಹೋಲ್ ಡಿವೈಡೆಡ್ ಬೈ ಕ್ಯೂ ಅಂತಂದರೆ 1.6 ಇಂಟು 10⁻⁻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 ⁻
you simplify this value, you will get 2 pi into 10 to the power of minus 7 seconds ಅಂತ ಬರುತ್ತೆ. ಸೊ ಹೆನ್ಸ್ ವಿ ಕ್ಯಾನ್ ಗೋ ವಿತ್ ರೇಡಿಯಸ್ ಅನ್ನೋದು ನಿಮಗೆ 0.1 ಮೀಟರ್ ಬರುತ್ತೆ, ಟೈಮ್ ಪೀರಿಯಡ್ ಅನ್ನೋದು 2.10⁻7 ಬಂದಿದೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ, ಆಪ್ಷನ್ನ ಬಿ. ಇಲ್ಲಿ ಅರ್ಥ ಆಯ್ತಾ ನಿಮ್ಗೆ ಏನಾಗ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ಪ್ಲೀಸ್ ಅನಲೈಸ್ ದ್ಯಾಟ್. ನೋಡಿ ನೆಕ್ಸ್ಟ್ ಕ್ವಶನ್ ನೋಡಿ ಏನು ಹೇಳ್ತಾ ಇರೋ ಅಂತ ಅಂದ್ಬಿಟ್ಟು ಇಲ್ಲಿ. ಪ್ಲೀಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. 3 ampere of current is flowing in a linear conductor having a length here ಐ ವ್ಯಾಲ್ಯೂ ಕೊಟ್ಟಿದ್ದಾರೆ ನಿಮಗೆ 3 ಆಂಪಿಯರ್ ಅಂತ ಅಂದ್ಬಿಟ್ಟು. ಲೆಂತ್ ಇಸ್ ಈಕ್ವಲ್ಸ್ ಟು 40 ಸೆಂಟಿಮೀಟರ್ ದೇ ಹ್ಯಾವ್ ಗಿವೆನ್. ಸೊ 40 ಇಂಟು 10 to the power of -2 ಮೀಟರ್ ಪ್ಲೇಸ್ಡ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಸ್ಟ್ರೆಂತ್ 500 ಗಾಸ್ ಅಂತ ಕೊಟ್ಟಿದ್ದಾರೆ. ಗಾಸ್ ಅನ್ನೋದು ನಿಮಗೆ CGS ಯೂನಿಟ್ ಆಗಿರುತ್ತೆ. ಸೊ ಕನ್ವರ್ಟ್ ಮಾಡ್ಕೊಳ್ಳೋಣ, 10 to the power of -4 ಟೆಸ್ಲಾ ಆಗಿರುತ್ತೆ. And makes an angle theta is equals to 30 degree with the direction of magnetic field. Then what is the force? ಹೇಗಪ್ಪ ಮಾಡ್ತೀರಾ? ಡೈರೆಕ್ಟ್ ಫಾರ್ಮುಲಾ ನೀವು BIL sin theta. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ ವ್ಯಾಲ್ಯೂಸ್ ಏನು ಬರುತ್ತೆ ಅಂತ ಆನ್ಸರ್ ಹೇಳಿ. 500 into 10⁻4 ಇಂಟು ಐ ಅಂತಂದರೆ 3, ಎಲ್ ಅಂತಂದಾಗ 40 ಇಂಟು 10 to the power of -2 ಇಂಟು sin 30 ವ್ಯಾಲ್ಯೂ ಎಷ್ಟಪ್ಪ? 1/2. ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ 6 6 5 30 ಸಮಥಿಂಗ್ 3L ಬರಬೇಕು ನಮ್ಗೆ ಆನ್ಸರ್ ನಿಮಗೆ. ಸೊ ವಿಲ್ ಗೆಟ್ ದ ಆನ್ಸರ್ ಆ್ಯಸ್ 3 ಇಂಟು ನಿಯರ್ಲಿ 10 to the power of ಎಷ್ಟು ಬರುತ್ತೆ ನಮಗಿಲ್ಲಿ ಸಿಂಪ್ಲಿಫೈ ಮಾಡಿ ಇಲ್ಲಿಗೆ 10 to the power -2 ನ್ಯೂಟನ್ ಅಂತ ಬರುತ್ತೆ. Is it right ma? 10 power -2 Newton, you will get the answer. So if you go with which is the option here ನಮಗೆ 10 power -2 ಅಂತಂದಾಗ you will go with option C. ಕ್ಯಾಲ್ಕುಲೇಟ್ ಮಾಡಿ ವ್ಯಾಲ್ಯೂಸ್ ನಿಮಗೆ ಬರುತ್ತಾ ಇಲ್ಲ ಅಂತಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಎಸ್ ಯು ವಿಲ್ ಗೆಟ್ ಇಟ್. ನಾನು ಸಹ ಚೆಕ್ ಮಾಡಿದ್ದೀನಿ. ಸೊ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಯು ವಿಲ್ ಗೆಟ್ ದ ಆನ್ಸರ್. ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ಕಾನ್ಸೆಪ್ಟ್ ನೋಡೋಣ. ವಾಟ್ ಇಸ್ ದ ಫೋರ್ಸ್ ಬಿಟ್ವೀನ್ ಟೂ ಕಂಡಕ್ಟರ್ಸ್ ಕ್ಯಾರಿಂಗ್ ಅ ಕರೆಂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಅಬ್ಸರ್ವ್ ಮಾಡಿ, ದೇರ್ ಆರ್ 2 straight conductors carrying currents, let it be I1 and I2. They are separated by a distance D. ಹಾಗಿದ್ದಾಗ what is the force? Force is equals to μ0/4 pi into 2 I1 I2 divided by D into L ಅಂತ ಬರೀಬಹುದು. ಓಕೆನಾ? therefore ಫೋರ್ಸ್ ಪರ್ ಯೂನಿಟ್ ಲೆಂತ್ ಬೇಕು ನಿಮಗೆ ಅಂತಂದರೆ ಜಸ್ಟ್ μ0/4 pi into 2 I1 I2 divided by D ಅಂತ ಬರಿತೀವಿ. ಗೊತ್ತಾಯ್ತಲ್ವ ಹೇಳಿದ್ದು? ಸಪೋಸ್ ಇಲ್ಲಿ ನೋಡಿ ಪಾಯಿಂಟ್, ಇಫ್ ಡೈರೆಕ್ಷನ್ ಆಫ್ ಕರೆಂಟ್ಸ್ ಆರ್ ಸೇಮ್ ಏನಾಗತ್ತೆ? ದೇ ಅಟ್ರಾಕ್ಟ್ ಈಚ್ ಅದರ್ ಅಂತ ಹೇಳ್ತಾರೆ. ದೇ ಅಟ್ರಾಕ್ಟ್ ಈಚ್ ಅದರ್. ಇದು ಪಾಯಿಂಟ್ ಇಂಪಾರ್ಟೆಂಟ್ ಅಪ್ಪ ಅನಾಲಿಸಿಸ್ ಮಾಡೋದಕ್ಕೆ, ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಇಫ್ ಡೈರೆಕ್ಷನ್ ಈಸ್ ಅಪೋಸಿಟ್, ಇಫ್ ಡೈರೆಕ್ಷನ್ ಆಫ್ ಕರೆಂಟ್, ಇದು ಡೈರೆಕ್ಷನ್ ಆಫ್ ಕರೆಂಟ್ಸ್ ಆರ್ ಆಪೋಸಿಟ್ ಇದ್ದಾಗ ದೇ ವಿಲ್ ರೆಪಲ್ ಅಂತ ಹೇಳ್ತಾರೆ. ದೇ ರೆಪಲ್ ಈಚ್ ಅದರ್. ಸೊ ಈ ರೀತಿ ಬೇಸ್ ಮಾಡಿಕೊಂಡು ನಾವು ಕೆಲವು ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಹೇಗದು ಏನದು ಅಂತ ನೋಡಿ. ಇಲ್ಲಿ ಫಸ್ಟ್ ಪ್ರಾಬ್ಲಮ್ ಏನು ಹೇಳ್ತಾ ಇದ್ದಾರಂತ, ಎ ಲಾಂಗ್ ವೈರ್ ಕ್ಯಾಪಿಟಲ್ ಎ ಕ್ಯಾರೀಸ್ ಎ ಕರೆಂಟ್ ಆಫ್ 10 ಆಂಪಿಯರ್. ನೋಡಿ ಇಲ್ಲಿ I1 ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು 10 ಆಂಪಿಯರ್ ಅಂತ ಹೇಳಿದ್ದಾರೆ. ಅನದರ್ ಲಾಂಗ್ ವೈರ್ ಬಿ ಪ್ಯಾರಲಲ್ ಟು ಎ ಅಂಡ್ ಸಪರೇಟೆಡ್ ಬೈ ಎ ಡಿಸ್ಟೆನ್ಸ್. ವಾಟ್ ಇಸ್ ದ ಡಿಸ್ಟೆನ್ಸ್ ದೇ ಹ್ಯಾವ್ ಗಿವೆನ್? ಡಿ ಇಸ್ ಈಕ್ವಲ್ಸ್ ಟು 0.1 ಮೀಟರ್ ಅಂತ ಹೇಳಿದ್ದಾರೆ. ಫ್ರಮ್ ಎ ಕ್ಯಾರೀಸ್ ಎ ಕರೆಂಟ್ I2 is equals to 5 ampere in opposite direction. Let it be in downward direction ಅಂತ ತಗೊಳ್ಳೋಣ. ಓಕೆನಾ? ವಾಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಅಂಡ್ ನೇಚರ್ ಆಫ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಪರ್ ಯೂನಿಟ್ ಲೆಂತ್ ಅಂತ ಕೊಡ್ತಾ ಇದ್ದಾರೆ. ವಾಟ್ ಈಸ್ ದ ಲೆಂತ್ ವ್ಯಾಲ್ಯೂ? ವಿ ಹ್ಯಾವ್ ಟು ಫೈಂಡ್ ಔಟ್ ದಟ್ ಓನ್ಲಿ. ನೋ. ಸೊ ನೋಡಿ ಇಲ್ಲಿ ವಿ ನೋ ದಟ್ F/L ಈಸ್ ಈಕ್ವಲ್ಸ್ ಟು μ0/4 pi into 2 I1 I2 divided by D. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ ಎಲ್ಲ ನಿಮ್ಗೆ ಏನು ಬರುತ್ತೆ ಅಂತ ಗೊತ್ತಾಗುತ್ತೆ. I1 ವ್ಯಾಲ್ಯೂ ಎಷ್ಟಪ್ಪ ನಿಮ್ಗೆ ಇಲ್ಲಿ? I1 ಈಸ್ 10, I2 ಅಂತಂದಾಗ 5 ಡಿವೈಡ್ ಬೈ
0.1 ಅಂತ ಬರುತ್ತೆ. ಗಾಟ್ ದ ಪಾಯಿಂಟ್ ಮೈ ಹಿಯರ್. If you simplify this value, you should get the answer as ಎಷ್ಟು ಬರುತ್ತೆ ನಮ್ಗೆ ಇಲ್ಲಿ ಅಂತಂದಿದ್ದಾಗ you will get it as 5 to the 10 ಅಲ್ವಾ. ಸೊ you will get 10 to the power of -4 ಬರುತ್ತಪ್ಪ ಇಲ್ಲಿ ನಮಗೆ 10 to the power of -4 ನ್ಯೂಟನ್ ಪರ್ ಮೀಟರ್. ನೋಡಿ ಎರಡು ಕರೆಂಟ್ಸ್ ಅನ್ನೋದು ನಿಮ್ಗೆ ಹೇಗಿದೆ, ಆಪೋಸಿಟ್ ಡೈರೆಕ್ಷನ್ ಅಲ್ಲಿದೆ. ಹಾಗಾಗಿ ಏನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ, ರೆಪಲ್ ಆಗುತ್ತೆ ಇದು. ಓಕೆ, ದೇ ವಿಲ್ ರೆಪಲ್ ಈಚ್ ಅದರ್. ಸರಿನಾ ರೀ? ದೇರ್ ಫೋರ್ ಏನಾಗತ್ತಪ್ಪ ನಮ್ಗೆ ಇಲ್ಲಿ 10 power -4 ನ್ಯೂಟನ್ ಪರ್ ಮೀಟರ್. ದೇ ಅಟ್ರಾಕ್ಟರ್ ಇದು ರೆಪಲ್. ಸೊ ಕೆನ್ ಗೋ ವಿತ್ ಆಪ್ಷನ್ ಎ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. 3 long straight and parallel wires carrying currents are arranged as shown in the figure ಅಂತ ಕೊಟ್ಟಿದ್ದಾರೆ. Is it right? Now what is the force experienced by 10 centimeter length of wire Q is? ನೀಟಾಗಿ ಡಯಾಗ್ರಾಮ್ಸ್ ನೀಟಾಗಿ ಅಬ್ಸರ್ವ್ ಮಾಡಿ. These are carrying current upward direction, Q carrying the current in downward direction, P carrying the current in upward direction. ಸರಿನಾ ರೀ? ದೇರ್ ಫೋರ್ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಆಪೋಸಿಟ್ ಡೈರೆಕ್ಷನ್ ಇರೋದ್ರಿಂದ ಈ ಕ್ಯೂ ಮೇಲೆ ಈ ಆರ್ ಅನ್ನೋದು ಫೋರ್ಸ್ ಆಫ್ ರೆಪಲ್ಷನ್ ಇಂಡಿಕೇಟ್ ಮಾಡುತ್ತೆ. FR ಅನ್ನೋದು ಹೀಗಿರುತ್ತೆ. ಮತ್ತು ಕ್ಯೂ ಮತ್ತು ಪಿ ಕಂಪೇರ್ ಮಾಡಿದಾಗ ಮತ್ತು ಆಪೋಸಿಟ್ ಡೈರೆಕ್ಷನ್ ಇರೋದ್ರಿಂದ ಈ ಪಿ ಅನ್ನೋದು ಕ್ಯೂ ಮೇಲೆ ಫೋರ್ಸ್ ಆಫ್ ರೆಪಲ್ಷನ್ನ ತೋರಿಸುತ್ತೆ, FP ಅಂತ ಅಂದ್ಬಿಟ್ಟು. ಓಕೆನಾ? ದೇರ್ ಫೋರ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ವಾಟ್ ಇಸ್ ದ ನೆಟ್ ಫೋರ್ಸ್. ನೆಟ್ ಫೋರ್ಸ್ ಏನಪ್ಪ ಆಗಿರುತ್ತೆ ನಿಮ್ಗೆ ಇದೆ ಅಂತಂದಾಗ FP ಇಲ್ಲ FR ಡಿಫರೆನ್ಸ್ FP. ಓಕೆನಾ? ಯಾವುದು ಜಾಸ್ತಿ ಇರುತ್ತೋ ದಟ್ ಮೈನಸ್ ಇನ್ನೊಂದೇನಾಗುತ್ತೆ, ಇನ್ನೊಂದು ತಗೋಣ. ಓಕೆನಾ? ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿ. ಇಲ್ಲಿ FR ವ್ಯಾಲ್ಯೂ ಏನಾಗುತ್ತೆ ನೋಡಿ. ಫಸ್ಟ್ ಆಫ್ ಆಲ್ ನಿಮಗೆ ನೋಡಿ, ಡಿಸ್ಟೆನ್ಸ್ ಬಂದುಬಿಟ್ಟು 2 centimeter, ಕರೆಂಟ್ಸ್ ಬಂದುಬಿಟ್ಟು 20 and 10 ಅಂತ ಕೊಟ್ಟಿದ್ದಾರೆ ನಿಮಗೆ. FR becomes equals to mu naught by 4 pi into what is the value of 2 into I1 I2. 2 into I1 is 10, I2 is 20 divided by D. ಏನಪ್ಪ ಕೊಟ್ಟಿದ್ದಾರೆ ನಿಮಗೆ? D ಏನೋ ಡಿಸ್ಟೆನ್ಸ್ 2 centimeter ತಾನೇ ಇರಲಿ. 2 centimeter, 2 into 10 to the power of -2 into what is the length of the conductor Q they have given, it is equals to 10 centimeter. Is it right? ಸೊ ನೋಡಿ ಇಲ್ಲಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು 10 into 10 to the power of -2. ಸಿಂಪ್ಲಿಫೈ ಮಾಡೋಣ, ಏನು ಬರುತ್ತೆ ಅಂತ ನೋಡೋಣ. ನೋಡಿ ಇಲ್ಲಿ FR becomes equals to ಎಷ್ಟು ಬರುತ್ತೆ ನಿಮ್ಗೆ ಇಲ್ಲಿ? 20 into 10 ಅಂದರೆ 200, 200 into 10 ಅಂತಂದರೆ 2000 ಅಂತಂದರೆ ನೋಡಿ ಇಲ್ಲಿ 10 to the power of -7 into 2 into 10 to the power of 3 ಆಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ 2 into 10 to the power of -4 ನ್ಯೂಟನ್ ಅಂತ ಹೇಳ್ಬೋದು. ಅರ್ಥ ಆಯ್ತು ನಾವು ಹೇಳಿದ್ದು? ಇನ್ ದ ಸೇಮ್ ಮ್ಯಾನರ್ ವಾಟ್ ಈಸ್ FP ಕ್ಯಾಲ್ಕುಲೇಟ್ ಮಾಡೋಣ. FP ಬಿಕಮ್ಸ್ ಈಕ್ವಲ್ಸ್ ಟು ಏನಪ್ಪ ಬರೋದು? FP ವ್ಯಾಲ್ಯೂ ನಿಮಗೆ mu naught by 4 pi into 2 into what is I1 I2 ವ್ಯಾಲ್ಯೂಸ್ ಹಿಯರ್ 10 ಮತ್ತು 30 ಅಂತ ಕೊಟ್ಟಿದ್ದಾರೆ. 10 and 30. 10 into 30 divided by what is the distance between R and Q and P? 10 centimeter ಅಂತ ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ. 10 into 10 to the power of -2 into L value is 10 into 10 to the power of -2. 10 into 10 power -2 ಎರಡು ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆಗಿದ್ದಾಗ ನಿಮ್ಗೆ ಇಲ್ಲಿ ಏನು ಬರುತ್ತೆ ನೋಡಿ, ಇಲ್ಲಿ 600 into 10 to the power of -7 ಅಂತ ಬರುತ್ತೆ. ಸೊ ವಾಟ್ ಈಸ್ ದ ಆನ್ಸರ್? ಯು ವಿಲ್ ಗೆಟ್ ಇಟ್ ಹಿಯರ್. FP ಅನ್ನೋದು ನಿಮ್ಗೆ ಎಷ್ಟು ಬರುತ್ತೆ ನಮ್ಗೆ ಇಲ್ಲಿ ಅಂತಂದಾಗ ಯು ವಿಲ್ ಗೆಟ್ ಇಟ್ ಆ್ಯಸ್ 0.6 into 10 to the power of -4 ನ್ಯೂಟನ್ ಅಂತ ಬರುತ್ತೆ. ದೇರ್ ಫೋರ್ ಯಾವ ಗ್ರೇಟರ್ ಇದೆ ನಿಮಗೆ? R ಫೋರ್ಸ್ ಗ್ರೇಟರ್ ಜಾಸ್ತಿ ಇದೆ. ಹಾಗಾಗಿ ಯು ಕ್ಯಾನ್ ಸೇ ವಾಟ್ ಈಸ್ ದ ನೆಟ್ ಫೋರ್ಸ್ ಹಿಯರ್? F net is equals to FR minus FP. FR ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ 2 into 10 to the power of -4 minus 0.6 into 10 to the power of -4. If you do this, you will get 1.4 into 10 to the power of -4 towards ಡಯಾಗ್ರಾಮ್ ನೋಡಿ ಇಲ್ಲಿ ಆರ್ ವ್ಯಾಲ್ಯೂ ಹೇಗಪ್ಪ ಇದೆ ನಮಗೆ? ಇಲ್ಲಿ ಆರ್ ವ್ಯಾಲ್ಯೂ ನಿಮಗೆ FR ಅನ್ನೋದು ನಿಮಗೆ ಟುವರ್ಡ್ಸ್ P ಇದೆ, ದಟ್ ಈಸ್ ಟುವರ್ಡ್ಸ್ ರೈಟ್ ಇರುತ್ತೆ ಅಂತ ಹೇಳ್ತಾರೆ. ಟುವರ್ಡ್ಸ್ ರೈಟ್. We can say what is the option? We can go with
1.4 into 10 power minus 4 into 10 towards right. Hence we can go with option A. Option A. ಗೊತ್ತಾಯ್ತಲ್ವಾ ಏನು ಮಾಡಿದ್ದೀವಿ ಹೇಗೆ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. Now let us go to the next concept, that is moving coil galvanometer. ನೋಡಿ ಇಲ್ಲಿ MCG ಮೂವಿಂಗ್ ಕಾಯಿಲ್ ಗ್ಯಾಲೋನೋಮೀಟರ್. ಏನಪ್ಪ ಇದು ಮೂವಿಂಗ್ ಕಾಯಿಲ್ ಗ್ಯಾಲೋನೋಮೀಟರ್ ಅಂದರೆ ಏನಪ್ಪ ಇಲ್ಲಿ ಅಂತಂದರೆ ಎ ಡಿವೈಸ್ used to measure the very small currents ಅಂತ ಹೇಳ್ತಾರೆ. used to measure very small currents ಮೆಜರ್ ಮಾಡೋದಕ್ಕೆ ವಿಲ್ ಮೇಕ್ ಯೂಸ್ ಆಫ್ what is the moving coil galvanometer. what is the principle ಅಂತಂದಾಗ ನೋಡಿ, ಎ ಕರೆಂಟ್ ಕ್ಯಾರಿಂಗ್ ಕಾಯಿಲ್ ಅಂದ್ರೆ ಲೂಪ್ ಅಂತ ತಗೋಬಹುದು. ಇಟ್ ಈಸ್ ಪ್ಲೇಸ್ಡ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಟಾರ್ಕ್ ಅಂತ ಹೇಳ್ತಾರೆ. ಎಕ್ಸ್ಪೀರಿಯನ್ಸ್ ದ ಟಾರ್ಕ್. ಓಕೆ, ವಾಟ್ ಇಸ್ ದ ಟಾರ್ಕ್ ವ್ಯಾಲ್ಯೂ ಹಿಯರ್? ಟಾರ್ಕ್ ಇಲ್ಲೇ ಬರೀತೀನಿ ನೋಡಿ. ಟಾರ್ಕ್ ಟೌ ಈಸ್ ಈಕ್ವಲ್ಸ್ ಟು ಎಮ್ ಕ್ರಾಸ್ ಬಿ ಅಂತ ಬರುತ್ತೆ. ಸೊ ಟಾರ್ಕ್ ಟೌ ಈಸ್ ಈಕ್ವಲ್ಸ್ ಟು ಎಮ್ ಬಿ ಸೈನ್ ಟೀಟಾ ಅಂತ ಬರುತ್ತೆ. ಈಸ್ ದ ಟಾರ್ಕ್ ಫಾರ್ಮುಲಾ. ವಾಟ್ ಈಸ್ ದಿಸ್? ಇನ್ನೂ ಹೇಳಬೇಕು ಅಂತಂದಾಗ ಟಾರ್ಕ್ ಅನ್ನೋದು ನಿಮಗೆ NIAB ಸೈನ್ 90 ಥೀಟಾ 90 ಡಿಗ್ರಿ ಆಗಿರುತ್ತೆ. ಇಟ್ ವಿಲ್ ಬಿಕಮ್ NIAB ಅಂತ ಹೇಳ್ತಾರೆ. ಈಸ್ ದ ಪ್ರಿನ್ಸಿಪಲ್. ನೋಡಿ ಇಲ್ಲಿ ವಾಟ್ ಈಸ್ ದ ರೆಸ್ಟೋರಿಂಗ್ ಟಾರ್ಕ್ ಹಿಯರ್? ರೆಸ್ಟೋರಿಂಗ್ ಟಾರ್ಕ್ ಈಸ್ ಗಿವೆನ್ ಬೈ ರೆಸ್ಟೋರಿಂಗ್ ಟಾರ್ಕ್ ಈಸ್ ಈಕ್ವಲ್ಸ್ ಟು C ಇಂಟು ಟೀಟಾ ಅಂತ ಹೇಳ್ಬೋದು. ಸೊ ಅಟ್ ಈಕ್ವಿಲಿಬ್ರಿಯಮ್ ಅಲ್ಲಿ ಇದ್ದಾಗ ಏನು ಹೇಳ್ಬೋದು ನಾವಿಲ್ಲಿ ಅಂತಂದಾಗ NIAB ಇಸ್ ಈಕ್ವಲ್ಸ್ ಟು C ಟೀಟಾ ಅಂತ ಬರೀಬಹುದು. ಇಲ್ಲ ಅಂತಂದಾಗ ಐ ವ್ಯಾಲ್ಯೂ ಏನ್ರಿ ಆಗುತ್ತೆ ನಮ್ಗೆ ಇಲ್ಲಿ ಅಂದಾಗ C ಡಿವೈಡ್ ಬೈ NAB ಇಂಟು ಟೀಟಾ. ದಟ್ ಮೀನ್ಸ್ I ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೀಟಾ ಅಂತ ಕರೀತಾರೆ. ಅಂದರೆ ಇಲ್ಲಿ ಕರೆಂಟ್ ಫ್ಲೋಯಿಂಗ್ ಥ್ರೂ ದ loop is directly proportional to deflection shown by the galvanometer ಅಂತ ಕರೀತಾರೆ. ಅರ್ಥ ಇದೆಲ್ಲ ಹೇಳಿದೇನು ಅಂತ ಅಂದ್ಬಿಟ್ಟು ನಾವು ಲೆಟ್ ಅಸ್ ಸಿ ವಾಟ್ ಈಸ್ ದ ಕರೆಂಟ್ ಸೆನ್ಸಿಟಿವಿಟಿ ಅಂದರೆ ಏನು ಅಂತ ನೋಡೋಣ. ಕರೆಂಟ್ ಸೆನ್ಸಿಟಿವಿಟಿ ನಥಿಂಗ್ ಬಟ್ ಡಿಫ್ಲೆಕ್ಷನ್ ಪರ್ ಯೂನಿಟ್ ಕರೆಂಟ್ ಅಂತ ಹೇಳ್ತಾರೆ. ಡಿಫ್ಲೆಕ್ಷನ್ ಪರ್ ಯೂನಿಟ್ ಕರೆಂಟ್ ಟೀಟಾ ಬೈ ಐ ಅಂತಂದಾಗ ಯು ವಿಲ್ ಗೆಟ್ ದ ಆನ್ಸರ್ ಆಸ್ NAB ಬೈ C ಅಂತ ಬರುತ್ತೆ. ನೆಕ್ಸ್ಟ್ ವಾಟ್ ಈಸ್ ದ ವೋಲ್ಟೇಜ್ ಸೆನ್ಸಿಟಿವಿಟಿ ಅಂತ ಕೇಳ್ತಾರೆ. ವೋಲ್ಟೇಜ್ ಸೆನ್ಸಿಟಿವಿಟಿ. ಓಕೆ, ವೋಲ್ಟೇಜ್ ಸೆನ್ಸಿಟಿವಿಟಿ ಈಸ್ ಈಕ್ವಲ್ಸ್ ಟು ಟೀಟಾ ಬೈ ವಿ. ಅಂದರೆ ಯೂನಿಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಿದಾಗ ಎಷ್ಟು ಡಿಫ್ಲೆಕ್ಷನ್ ಬರುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ವೋಲ್ಟೇಜ್ ಸೆನ್ಸಿಟಿವಿಟಿ. ದಟ್ ಈಸ್ ಟೀಟಾ ಡಿವೈಡ್ ಬೈ ಐ ಇಂಟು ದಟ್ ಈಸ್ ನಥಿಂಗ್ ಬಟ್ NAB divided by CR ಅಂತ ಬರುತ್ತೆ. is about the voltage sensitivity and current sensitivity. Now let us see what is the conversion. What is the conversion of galvanometer into ammeter. ಫಸ್ಟ್ ಕೇಸ್ ನೋಡೋಣ. ಇಂಟು ammeter ಹೇಗೆ ಕನ್ವರ್ಟ್ ಮಾಡ್ಬೋದು ನಾವಿಲ್ಲಿ ಅಂತಂದಿದ್ದಾಗ, ಸಿ ಹಿಯರ್ ಫಸ್ಟ್ ಪಾಯಿಂಟ್ by connecting a very small resistance ಅಂತ ಹೇಳ್ತಾರೆ. very small resistance in parallel with galvanometer. It will be converted into ammeter ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಇಲ್ಲಿ this is the galvanometer and this is a small resistor. ಇದನ್ನ ಶಂಟ್ ಅಂತ ಕರೀತಾರೆ. G is the resistance of the galvanometer. ಈ I ಅನ್ನೋದು ಮೇನ್ ಕರೆಂಟ್ ಆಗಿರುತ್ತೆ, ಇಲ್ಲಿ IG ಆಗಿರುತ್ತೆ, ಇಲ್ಲಿ I minus IG ಅಂತ ಬರೀಬಹುದು. Is it right? Therefore we can write, ಏನು ಬರೀಬಹುದು ನೋಡಿ, ಇಲ್ಲಿ
ಶಂಟ್ ವ್ಯಾಲ್ಯೂ ಅನ್ನೋದು ಏನಾಗುತ್ತೆ ಐ ಜಿ ಇಂಟು ಕ್ಯಾಪಿಟಲ್ ಜಿ ಡಿವೈಡ್ ಬೈ ಐ ಮೈನಸ್ ಐ ಜಿ ಅಂತ ಬರುತ್ತೆ. ದಿಸ್ ಈಸ್ ದ required resistance to convert galvanometer into a meter. ಅರ್ಥ ಆಯ್ತಾ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಸಿಮಿಲರ್ಲಿ ಯು ಕ್ಯಾನ್ ಗೋ ವಿತ್ ಕನ್ವರ್ಷನ್ ಆಫ್ galvanometer into voltmeter. ಕನ್ವರ್ಷನ್ ಆಫ್ ಗ್ಯಾಲ್ವನೋಮೀಟರ್ ಇಂಟು ವೋಲ್ಟ್ಮೀಟರ್. ನೋಡಿ ಹೇಗೆ ಬರುತ್ತಿದೆ ಅಂತಂದಾಗ ಬೈ ಕನೆಕ್ಟಿಂಗ್ ಎ ಹೈ ರೆಸಿಸ್ಟೆನ್ಸ್ in series by connecting a high resistance in series with ಗ್ಯಾಲ್ವನೋಮೀಟರ್ ಜೊತೆಗೆ ಹೈ ರೆಸಿಸ್ಟೆನ್ಸ್ ನಾವು ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದಾಗ ಅವಾಗ ಗ್ಯಾಲ್ವನೋಮೀಟರ್ ಅನ್ನೋದು ವೋಲ್ಟ್ ಮೀಟರ್ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಲೆಟ್ ಅಸ್ ಸೇ ದಿಸ್ ಇಸ್ ದ ಹೈ ರೆಸಿಸ್ಟೆನ್ಸ್ ವಿಚ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ಗ್ಯಾಲ್ವನೋಮೀಟರ್, ದೆನ್ ಇಟ್ ಬಿಕಮ್ಸ್ ವೋಲ್ಟ್ ಮೀಟರ್ ಅಂತ ಹೇಳ್ತೀವಿ. ಸೊ ವಾಟ್ ಇಸ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಗ್ಯಾಲ್ವನೋಮೀಟರ್ ಐ ಜಿ ಅಂತ ತಗೊಳ್ಳೋಣ. ವಾಟ್ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್, ಇಟ್ ಹ್ಯಾಸ್ ಟು ಬಿ ಮೆಜರ್ಡ್ ವಿ ಅಂತ ನಾವು ತಗೊಂಡಿದ್ದಾಗ ಆರ್ ವ್ಯಾಲ್ಯೂ ಏನಾಗುತ್ತೆ ನಿಮಗೆ ಅಂತಂದರೆ ಆರ್ ಬಿಕಮ್ಸ್ ಈಕ್ವಲ್ಸ್ ಟು ವಿ ಬೈ ಐ ಜಿ ಮೈನಸ್ ಕ್ಯಾಪಿಟಲ್ ಜಿ ಅಂತ ಬರುತ್ತೆ. ಗೊತ್ತಾಗಿದ್ದೇನಪ್ಪ ಹೇಳ್ತಾ ಇದ್ದೇನೆ ಅಂತಂದ್ಬಿಟ್ಟು. ಸೊ ದಟ್ ಈಸ್ ದ ಪಾಯಿಂಟ್ ವಿ ಹ್ಯಾವ್ ಟು ಕೀಪ್ ಇನ್ ಅವರ್ ಮೈಂಡ್ ಇನ್ ದ ಕನ್ವರ್ಷನ್ ಆಫ್ ಗ್ಯಾಲ್ವನೋಮೀಟರ್ ಇಂಟು ವೋಲ್ಟ್ ಮೀಟರ್. ಸರಿನಾ ರೀ? ನಾವು ಲೆಟ್ ಅಸ್ ಥಿಂಕ್ ದ್ಯಾಟ್ ನೋಡಿ ಇಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು. ವಾಟ್ ಇಸ್ ದ ಟಾರ್ಕ್ ಆನ್ ಎ ಕರೆಂಟ್ ಲೂಪ್, ಟಾರ್ಕ್ ಆ್ಯಕ್ಟಿಂಗ್ ಆನ್ ಎ ಕರೆಂಟ್ ಲೂಪ್ ಏನಪ್ಪ ಆಗಿರುತ್ತೆ ನಮ್ಗೆ ಇಲ್ಲಿ? ಟಾರ್ಕ್ ಇಸ್ ಈಕ್ವಲ್ಸ್ ಟು ಎಮ್ ವೆಕ್ಟಾರ್ ಕ್ರಾಸ್ ಬಿ ವೆಕ್ಟಾರ್ ಅಂತ ಹೇಳ್ತಾರೆ. ಅದೇ ನಮಗೆ ಮ್ಯಾಗ್ನಿಟ್ಯೂಡ್ ಬೇಕು ಅಂತಂದಾಗ ವಿ ಕ್ಯಾನ್ ರೈಟ್ ಎಮ್ ಬಿ ಸೈನ್ ಟೀಟಾ ಅಂತ ಬರಿಬಹುದು. ವಾಟ್ ಈಸ್ ದಿಸ್ ಎಮ್ ವ್ಯಾಲ್ಯೂ ಹಿಯರ್? ಎಮ್ ಈಸ್ ನಥಿಂಗ್ ಬಟ್ ಐ ಎನ್ ಇಂಟು ಎ ಅಂತ ಬರಿತೀವಿ. ವಿ ಕಾಲ್ ಇಟ್ ಆಸ್ ಮ್ಯಾಗ್ನೆಟಿಕ್ ಮೊಮೆಂಟ್ ಅಂತ ಹೇಳ್ತಾ ಇದ್ದೀವಿ. ದೇರ್ಫೋರ್ ಸಿ ಹಿಯರ್ ಇಲ್ಲಿ ಕೇಸಸ್ನ ಬಗ್ಗೆ ಓದಬೇಕು ಅಂತಂದಾಗ ಇಫ್ ಟೀಟಾ ಇಸ್ ಈಕ್ವಲ್ಸ್ ಟು 0 ಡಿಗ್ರಿ ದೆನ್ ಟಾರ್ಕ್ ಆ್ಯಕ್ಟಿಂಗ್ ಆನ್ ದಟ್ ಇಸ್ ಈಕ್ವಲ್ಸ್ ಟು 0. ಇಫ್ ಟೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ದೆನ್ ಟಾರ್ಕ್ ಈಸ್ ಈಕ್ವಲ್ಸ್ ಟು ಎಮ್ ಇಂಟು ಬಿ ವಿಚ್ ಈಸ್ ಸೆಟ್ ಟು ಬಿ ಮ್ಯಾಕ್ಸಿಮಮ್ ಅಂತ ಹೇಳ್ಬೋದು. ವಿಚ್ ಇಸ್ ಸೆಟ್ ಟು ಬಿ ಮ್ಯಾಕ್ಸಿಮಮ್. ಅರ್ಥ ಆಗ್ತದಲ್ವ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ಇನ್ ದ ಸೇಮ್ ಮ್ಯಾನರ್ ಇನ್ನೊಂದು ಪಾಯಿಂಟ್ ನಾವು ನೋಡೋಣ. ನೋಡಿ ಇಲ್ಲಿ ವರ್ಕ್ ಡನ್ ಟು ರೊಟೇಟ್ ಎ ಕರೆಂಟ್ ಲೂಪ್ ವರ್ಕ್ ಡನ್ ಟು ರೊಟೇಟ್ ಎ ಕರೆಂಟ್ ಲೂಪ್. W is equals to ಏನು ಬರುತ್ತೆ ಇಲ್ಲಿ? ಎಮ್ ಬಿ ಇಂಟು ಕಾಸ್ ಟೀಟಾ 1 ಮೈನಸ್ ಕಾಸ್ ಟೀಟಾ 2 ಅಂತ ಬರಿಬಹುದು. ಓಕೆನಾ? ಸೊ ದಿಸ್ ಇಸ್ ದ ಪಾಯಿಂಟ್ ಟು ಬಿ ನೋಟೆಡ್. ಇದು ಹೇಗಪ್ಪ ಬರುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ W ಈಸ್ ಈಕ್ವಲ್ಸ್ ಟು ಇಂಟಗ್ರಲ್ ಟೌ ಇಂಟು ಡಿ ಟೀಟಾ ಅಂತ ಬರುತ್ತೆ. ಫ್ರಮ್ ಇನಿಷಿಯಲ್ ಪೊಸಿಷನ್ ಟು ಫೈನಲ್ ಪೊಸಿಷನ್. ಟೌ ಅಂದ್ರೆ ಏನಿಲ್ಲಿ? ಎಮ್ ಬಿ ಸೈನ್ ಟೀಟಾ ಅಲ್ವಾ? ಸೊ ಇಂಟಿಗ್ರೇಟ್ ಮಾಡಿದ್ರೆ ಯು ವಿಲ್ ಗೆಟ್ ದಿಸ್ ಆನ್ಸರ್. ನೆಕ್ಸ್ಟ್ ಐ ವಿಲ್ ರೈಟ್ ದಿಸ್. What is the potential energy? Of a current loop? Potential energy of a current loop in a magnetic field ಅಂತ ಹೇಳ್ತಾ ಇದ್ದೀನಿ ನಾನು. Current loop in a magnetic field is equals to minus m vector dot b vector ಅಂತ ಬರೀಬಹುದು. ಓಕೆನಾ ರೀ? Therefore we can write u is equals to minus ಎಮ್ ಬಿ ಕಾಸ್ ಟೀಟಾ ಅಂತ ಹೇಳ್ತಾ ಇದ್ದೀನಿ ನಾನಿಲ್ಲಿ. ವಾಟ್ ಈಸ್ ದಿಸ್ ಟೀಟಾ ವ್ಯಾಲ್ಯೂ ಹಿಯರ್? ಟೀಟಾ ಈಸ್ ದ ಆಂಗಲ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಮೊಮೆಂಟ್ ವೆಕ್ಟಾರ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟಾರ್. ಸರಿನಾ ರೀ? ಇಲ್ಲಿ ನಾವು ಕೇಸಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು ಅಂತಂದಾಗ ಅಬ್ಸರ್ವ್ ಮಾಡಿ, ವೆನ್ ಟೀಟಾ ಇಸ್ ಈಕ್ವಲ್ಸ್ ಟು 0 ಡಿಗ್ರಿ ಏನಾಗುತ್ತೆ? ಪೊಟೆನ್ಷಿಯಲ್ ಎನರ್ಜಿ ಅನ್ನೋದು ನಿಮಗೆ ಯು ಅನ್ನೋದು ಮೈನಸ್ ಎಮ್ ಇಂಟು ಬಿ ಅಂತ ಬರುತ್ತೆ. ವಿಚ್ ಈಸ್ ಕಾಲ್ಡ್ ಆಸ್ ಮಿನಿಮಮ್ ಅಂತ ಬರೀಬಹುದು. ವಿಚ್ ಈಸ್ ಸೆಟ್ ಟು ಬಿ ಮಿನಿಮಮ್. ಓಕೆನಾ? ಆ ಒಂದು ಸಿಚುವೇಶನ್ನಲ್ಲಿ ನಿಮಗೆ ಟೀಟಾ ಈಕ್ವಲ್ ಟು 0 ಇದಲ್ವಾ? ಸೊ ಇದನ್ನು ಏನಂತ ಕರಿತೀವಿ ನಾವು ಅಂತಂದಾಗ ವಿ ಕಾಲ್ ಇಟ್ ಆಸ್ ಸ್ಟೇಬಲ್ ಈಕ್ವಿಲಿಬ್ರಿಯಮ್
ಪೊಸಿಷನ್ ಅಂತ ಹೇಳ್ತಾರೆ. ಸ್ಟೇಬಲ್ ಈಕ್ವಿಲಿಬ್ರಿಯಂ ಪೊಸಿಷನ್. ಗೊತ್ತಾಯ್ತಲ್ಲ ಏನಿದೆ ಅಂತ. ಕೇಸ್ 2 ನೋಡಿ ಇಲ್ಲಿ, ವೆನ್ ಥೀಟಾ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ, 90 ಡಿಗ್ರಿ ಇದ್ದಾಗ ಪೊಟೆನ್ಷಿಯಲ್ ಎನರ್ಜಿ ಅನ್ನೋದು ಇಟ್ ಬಿಕಮ್ಸ್ ಈಕ್ವಲ್ಸ್ ಟು 0. ಓಕೆನಾ? ಇನ್ ದ ಸೇಮ್ ಮ್ಯಾನರ್ ವೆನ್, ಥರ್ಡ್ ಕೇಸ್ ನೋಡಿ, ವೆನ್ ಥೀಟಾ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ, 180 ಡಿಗ್ರಿ ಇದೆ ಅಂತಂದಾಗ ದೆನ್ ಪೊಟೆನ್ಷಿಯಲ್ ಎನರ್ಜಿ ವಿಲ್ ಬಿಕಮ್ ಈಕ್ವಲ್ಸ್ ಟು ಪ್ಲಸ್ mb ಅಂತ ಬರುತ್ತೆ, ವಿಚ್ ಈಸ್ ಮ್ಯಾಕ್ಸಿಮಮ್ ಅಂತ ಹೇಳ್ಬೋದು. ವಿಚ್ ಈಸ್ ಮ್ಯಾಕ್ಸಿಮಮ್ ಆಗಿದ್ದಾಗ ಈ ಒಂದು ಪರ್ಟಿಕ್ಯುಲರ್ ಪೊಸಿಷನ್ ಹತ್ರ ಒಂದು ಏನಂತ ಕರಿತೀವಿ ಇದನ್ನ ಅಂತಂದಾಗ ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ಹೇಳ್ತಾರೆ. ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಂ ಪೊಸಿಷನ್. ಗೊತ್ತಾಯ್ತಾ? ದೀಸ್ ಆರ್ ದ ಪಾಯಿಂಟ್ಸ್ ವಿ ಹ್ಯಾವ್ ಟು ಕೀಪ್ ಇನ್ ಅವರ್ ಮೈಂಡ್ ವೈಲ್ ಸಾಲ್ವಿಂಗ್ ದ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ನೋಡಿ, ಇದು ಬೇಸ್ ಮಾಡ್ಕೊಂಡು ಇನ್ನು ಕೆಲವು ಪ್ರಾಬ್ಲಮ್ಸ್ ನೋಡೋಣ. ನೋಡಿ, ಎ ಸರ್ಕ್ಯುಲರ್ ಕಾಯಿಲ್ ಆಫ್ ರೇಡಿಯಸ್ ನೋಡಿ 4 centimeter, r is equals to 4 centimeter, which is nothing but 4 into 10 to the power of minus 2 meter, and number of turns is equals to 20, carries a current I value ಒಂದು ನಿಮಗೆ 3 ampere. It is placed in a magnetic field is equals to 0.5 Tesla. Then they are asking what is the magnetic dipole moment. ನೋಡಿ, ನಾವು ಹೇಗೆ ಬರೀಬೋದು, ನಾವು ಇಲ್ಲಿ NIA ಅಂತ ಬರಿತೀವಿ. NIAB. ಇಸ್ ಇಟ್ ರೈಟ್ ಆರ್ ನಾಟ್? ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಅಷ್ಟೆಲ್ಲ ಕೇಳ್ತಾರದವರು N ಇಂಟು I ಇಂಟು A ಅಂತ ತಗೋಬಹುದು. ನಂಬರ್ ಆಫ್ ಟರ್ನ್ಸ್ ನಿಮಗೆ 20, ಕರೆಂಟ್ ಬಂದ್ಬಿಟ್ಟು 3 ಇಂಟು ಏರಿಯಾ ಅಂತಂದಾಗ πr² ಅಂತ ಹಾಕ್ಬೋದು. ಸರ್ಕ್ಯುಲರ್ ಕಾಯಿಲಲ್ಲೂ ಮೆನ್ಷನ್ ಮಾಡಿರೋದು ಹಾಗಾಗಿ. ಸೊ M ಬಿಕಮ್ಸ್ ಈಕ್ವಲ್ಸ್ ಟು 60 ಇಂಟು π. 60 ಇಂಟು π ಅಂತಂದರೆ 3.14 ಬರೆಯೋಣ. r² ಅಂತಂದರೆ ನಿಮಗೆ 16 ಇಂಟು 10 to the power minus 4 ಅಂತ ಬರುತ್ತೆ. ಸೊ ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ದೆನ್ ಯು ವಿಲ್ ಗೆಟ್ ದ ಆನ್ಸರ್. ಎಷ್ಟ ಬರುತ್ತೆ ನಮ್ಗೆ ಇಲ್ಲಿ ಒಂದ್ಸರಿ ನೋಡಿ ಇಲ್ಲಿ. ಸೊ 16 ಅಂತಂದಾಗ 48 ಅಂತಂದರೆ ವಿಲ್ ಟೇಕ್ ಇಟ್ ಆಸ್ 50. 5 into 6 30 ಸಮಥಿಂಗ್ ಏನೋ ಬರ್ಬೇಕು ನಿಮಗೆ. 30 ಅಂತ ತಗೊಂಡಿದ್ದಾಗ ನೋಡಿ ಅರ್ಥ ಆಗ್ತದೆ ಏನು ಹೇಳ್ತದೆ ಕ್ಯಾಲ್ಕುಲೇಷನ್ನು. 16 into 3 ಅಂತಂದಾಗ 48 ಅಂದರೆ 50 ಅಂತ ತಗೊಳ್ಳಿ. 50 into 6 ಅಂತಂದರೆ 3000 ಬರುತ್ತೆ. ಇಂಟು 10 to the power minus 4, ವಿಚ್ ಈಸ್ ನಥಿಂಗ್ ಬಟ್ 0.3 ಆಂಪಿಯರ್ ಮೀಟರ್ ಸ್ಕ್ವೇರ್ ಅಂತ ಬರುತ್ತೆ. ಹೆನ್ಸ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಸಿ. ಅರ್ಥ ಆಯ್ತಾ ಏನು ಮಾಡ್ತಾ ಇದ್ದೀವಿ, ಹೇಗೆ ಸಾಲ್ವ್ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು. ಸೊ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ನೋಡಿ ವಾಟ್ ದೇ ಸೇಯಿಂಗ್ ಟು ಅಸ್. A coil of 50 turns, number of turns ಕೊಟ್ಟಿದ್ದಾರೆ ನಮಗೆ, situated in a magnetic field 0.25 Weber per meter square, ಇಲ್ಲಿ ಟೆಸ್ಲಾ ಅಂತ ಹೇಳ್ತಾ ಇದ್ದಾರೆ, as shown in the figure. Okay, a current of ampere, a current ಎಷ್ಟು ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ 2 ampere is flowing in the coil. Torque acting on the coil will be, what is the torque acting on the coil? So how can you simplify this value? ನೋಡಿ ಇಲ್ಲಿ plane ಅನ್ನೋದು ನಿಮಗೆ plane is parallel to the magnetic field ಅಂತ ಹೇಳ್ತಾರೆ. plane is parallel to the magnetic field. ಹಾಗಿದ್ದಾಗ ಮ್ಯಾಗ್ನೆಟಿಕ್ ಮೊಮೆಂಟ್ ವೆಕ್ಟಾರ್ ಅನ್ನೋದು ನಿಮ್ಗೆ ಹೇಗಿರುತ್ತೆ ಅಂತಂದ್ರೆ it will be outward. ಸರಿ, ನೋಡಿ ಇಲ್ಲಿ ಮ್ಯಾಗ್ನೆಟಿಕ್ ಮೊಮೆಂಟ್ ವೆಕ್ಟಾರ್ ಅನ್ನೋದು ನಿಮಗೆ ಔಟ್ವರ್ಡ್ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಸೊ ಥೀಟಾ ಅನ್ನೋದು ನಿಮಗೆ ಎಷ್ಟಿರುತ್ತೆ 90 ಡಿಗ್ರಿ ಅಂತ ಬರುತ್ತೆ. ಸೊ ಟಾರ್ಕ್ ಇಸ್ ಈಕ್ವಲ್ಸ್ ಟು NIA ಇಂಟು B ಸೈನ್ ಥೀಟಾ ಅಂದರೆ 90 ಡಿಗ್ರಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ ವ್ಯಾಲ್ಯೂಸ್ ಎಷ್ಟು ಬರುತ್ತೆ ಆನ್ಸರ್ ಅಂತ ಹೇಳಿ. ಸೊ ಸಿಂಪ್ಲಿಫೈ N ಇಸ್ ಈಕ್ವಲ್ಸ್ ಟು 50. ವಾಟ್ ಈಸ್ I ವ್ಯಾಲ್ಯೂ? ಇಟ್ ಈಸ್ 2. ಏರಿಯಾ ಇಸ್ ನಥಿಂಗ್ ಬಟ್ ಲೆಂತ್ ಇಂಟು ಬ್ರೆಡ್ತ್ ಅಲ್ಲಪ್ಪ, ಲೆಂತ್ ಇಂಟು ಬ್ರೆಡ್ತ್. ನೋಡಿ ಇಲ್ಲಿ ಬ್ರೆಡ್ತ್ ಎಷ್ಟು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ವಾಟ್ ಈಸ್ ದ ಬ್ರೆಡ್ತ್ ವ್ಯಾಲ್ಯೂ ದೇ ಹ್ಯಾವ್ ಗಿವನ್ ಹಿಯರ್? ಬ್ರೆಡ್ತ್ ಇಸ್ ಈಕ್ವಲ್ಸ್ ಟು 12 centimeter ಅಂತ ಕೊಟ್ಟಿದ್ದಾರೆ. ಐ ವಿಲ್ ರೈಟ್ ದಿಸ್. L is equals to 10 centimeter, B is equals to 12 centimeter ಅಂತ ಮೆನ್ಷನ್ ಮಾಡಿದ್ದಾರೆ. therefore ಏರಿಯಾ is equals to ಏನು ಬರುತ್ತೆ ನಿಮ್ಗೆ ಇಲ್ಲಿ? ಲೆಂತ್ ಇಂಟು ಬ್ರೆಡ್ತ್ ಅಲ್ಲಪ್ಪ ನಿಮಗೆ, ಲೆಂತ್ ಇಂಟು ಬ್ರೆಡ್ತ್.
ಸೊ 10 ಇಂಟು 12 ಸೆಂಟಿಮೀಟರ್ ಮೀಟರ್ ಕನ್ವರ್ಟ್ ಮಾಡ್ಕೊಳ್ಳೋಣ. 10⁻², 10⁻², ಅಂದರೆ 10⁻⁴ ಬರುತ್ತೆ. ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ದೇ ಹ್ಯಾವ್ ಗಿವೆನ್? ಇಟ್ ಈಸ್ ಗಿವೆನ್ ಆಸ್ 0.25 ಇಂಟು sin 90 ಅಂದರೆ 1. ಸೊ ಮಲ್ಟಿಪ್ಲೈ ಮಾಡಿ, ಯು ವಿಲ್ ಗೆಟ್ ದ ಆನ್ಸರ್ ಆಸ್ 0.3 ನ್ಯೂಟನ್ ಅಂತ ಬರುತ್ತೆ. ಚೆಕ್ ಮಾಡಿ, ಈಸಿಯಾಗೆ ಗೊತ್ತಾಗ್ಬಿಡುತ್ತೆ. 0.3 ನ್ಯೂಟನ್. ದೇರ್ಫೋರ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಫಾಲೋ ಮಾಡ್ತಾ ಇದ್ದೀರಲ್ವಾ, ಹೇಗೆ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಇಲ್ಲಿ. ಎ ಸರ್ಕ್ಯುಲರ್ ಲೂಪ್ ಆಫ್ ರೇಡಿಯಸ್ ಅಲ್ಲ, ಏರಿಯಾ ಈಸ್ 1 ಸೆಂಟಿಮೀಟರ್ ಸ್ಕ್ವೇರ್, ಅಂದರೆ 10⁻⁻4 ಮೀಟರ್ ಸ್ಕ್ವೇರ್ ಅಂತ ಹೇಳಿದ್ದಾರೆ. carrying a current of 10 ampere is placed in a magnetic field 0.1 Tesla perpendicular to the plane of the loop ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ, plane of the loop, this is the plane perpendicular to the plane of the loop. ಪ್ಲೇನ್ ಆಫ್ ದ ಲೂಪ್ ಪರ್ಪೆಂಡಿಕ್ಯುಲರ್ ಆಗಿದ್ದಾಗ ಅಬ್ಸರ್ವ್ ಮಾಡಿ, ಏರಿಯಾ ಅನ್ನೋದು ಹೀಗೆ ಇರುತ್ತೆ. ಏರಿಯಾ ಡೈರೆಕ್ಷನಲ್ಲೇ ಮ್ಯಾಗ್ನೆಟಿಕ್ ಮೊಮೆಂಟ್ ಅನ್ನೋದು ಇರುತ್ತೆ. ದಿಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಟೀಟಾ ಅನ್ನೋದೇನಪ್ಪ, ನಮ್ಗೆ ಇಲ್ಲಿ 90 ಡಿಗ್ರಿ ಆಗತ್ತಾ ನೋಡಿ, 90 ಡಿಗ್ರಿ ನಾನೇ ಬರೆದ್ಬಿಟ್ಟಿದ್ದೀನಿ. ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತಂದರೆ ಟೀಟಾ ಇಸ್ ಈಕ್ವಲ್ಸ್ ಟು 0. ದೆನ್ ವಾಟ್ ಈಸ್ ಅ ಟಾರ್ಕ್ ವ್ಯಾಲ್ಯೂ ನಮಗೆ ಗೊತ್ತಿದೆ. ಇಟ್ ಈಸ್ mb sin 0 ವಿಚ್ ಇಸ್ ನಥಿಂಗ್ ಬಟ್ 0. ಸಿಂಪಲ್ ಆನ್ಸರ್, ನಮ್ಮ ಫೇವ್ರೆಟ್ ಆನ್ಸರ್. ಹಾಗಾಗಿ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಗೊತ್ತಾಗಿದೆನಪ್ಪ ಏನು ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಸೊ ಸಿ ದ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ. ಎ ವೈರ್ ಆಫ್ ಲೆಂತ್ ಎಲ್ ಈಸ್ ಬೆಂಟ್ ಇನ್ ದ ಫಾರ್ಮ್ ಆಫ್ ಎ ಸರ್ಕ್ಯುಲಾರ್ ಕಾಯಿಲ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಒಂದು ವೈರ್ ಇದೆ, ಅದರ ಲೆಂತ್ ಬಂದ್ಬಿಟ್ಟು ಎಲ್ ಅಂತ ಕೊಟ್ಟಿದ್ದಾರೆ. ಅದನ್ನು ಸರ್ಕ್ಯುಲಾರ್ ಕಾಯಿಲ್ ಥರ ಬೆಂಡ್ ಮಾಡ್ತಾ ಇದ್ದಾರೆ ಆಫ್ ರೇಡಿಯಸ್ ಆರ್. ಸೊ ನಮ್ಮ ಇದರಿಂದ ಏನು ಬರೀಬೋದು ನಾವಿಲ್ಲಿ ಅಂತಂದಾಗ, ಎಲ್ ಬಿಕಮ್ಸ್ ಈಕ್ವಲ್ಸ್ ಟು 2πr ಅಂತ ಬರೀಬಹುದಾ? ಎಸ್. ಓಕೆ. ಐ ಈಸ್ ದ ಪಾಸ್ ಥ್ರೂ ಇಟ್, ಲೆಟ್ ಐ ಈಸ್ ದ ಕರೆಂಟ್ ಪಾಸಿಂಗ್ ಥ್ರೂ ಇಟ್ ಅಂತ ಹೇಳಿದ್ದಾರೆ. If this coil is placed in a magnetic field, then the torque acting on the coil will be maximum when the number of turns is ಅಂತ ಹೇಳ್ತಾರೆ. ನೋಡಿ, ಟಾರ್ಕ್ ಅನ್ನೋದು ನಿಮಗೆ ಮ್ಯಾಕ್ಸಿಮಮ್ ಆಗಿರಬೇಕು ಅಂತಂದರೆ ನಂಬರ್ ಆಫ್ ಟರ್ನ್ಸ್ ಎಷ್ಟಿರಬೇಕು ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಗೊತ್ತಾಯ್ತನಪ್ಪ? ಸೊ ಹೌ ಕ್ಯಾನ್ ವಿ ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಹಿಯರ್? ನಂಬರ್ ಆಫ್ ಟರ್ನ್ಸ್ ಎಷ್ಟಿರಬೇಕು, ಹೇಗೆ ಮಾಡಬೇಕು ಅನ್ನೋದು ನೋಡೋಣ. ನೋಡಿ ಇಲ್ಲಿ, we can say that what is the value here? ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಟಾರ್ಕ್ is equals to NIAB sin 90. Is it right? ಸೊ ಮ್ಯಾಕ್ಸಿಮಮ್ ಅಂತಂದಾಗ NIAB ಅಂತ ಬರೆಯೋಣ. ಲೆಟ್ ಇಟ್ ಬಿ ಇಕ್ವೇಶನ್. N into I into what is the area here? πr² into B ಅಂತ ಬರೀಬಹುದು. ಓಕೆ. ಬಟ್ ವಾಟ್ ಈಸ್ ದಿಸ್ ಐ ವ್ಯಾಲ್ಯೂ ಅಂಡ್ ಆರ್ ವ್ಯಾಲ್ಯೂ ಹಿಯರ್? ಆರ್ಗೆ ಮತ್ತು ಐಗೆ ಹೇಗೆ ರಿಂಕ್ ಆಗಿರುತ್ತೆ ಅಂತ ನೋಡೋಣ. ಸೊ ಅಬ್ಸರ್ವ್ ದ್ಯಾಟ್ ಕಾನ್ಸ್ಟೆಂಟ್ ಕರೆಂಟ್ ಅಲ್ವಾ, ಇಲ್ಲಿ ಎಷ್ಟು ಕರೆಂಟ್ ಇರುತ್ತೋ ಇಲ್ಲೂ ಅಷ್ಟೇ ಕರೆಂಟ್ ಇದೆ. ಇಸ್ ಇಟ್ ರೈಟ್ ಆರ್ ನಾಟ್? ಕರೆಂಟ್ ಈಸ್ ಸೇಮ್. ದೇರ್ಫೋರ್ ಹೇಗೆ ಮಾಡ್ಬೋದು ನೋಡಿ ಇಲ್ಲಿ, ವಿ ಕ್ಯಾನ್ ಸೇ ಕರೆಂಟ್ ಈಸ್ ಈಕ್ವಲ್ಸ್ ಟು 2πr ಸರ್ಕಂಫರೆನ್ಸ್ ಇಂಟು ನಂಬರ್ ಆಫ್ ಟರ್ನ್ಸ್ ಅಂತ ಬರೀಬಹುದು. ಓಕೆನಾ? ದೇರ್ಫೋರ್ ಆರ್ ವ್ಯಾಲ್ಯೂ ಏನಪ್ಪ ಆಗುತ್ತೆ ನಮ್ಗೆ ಇಲ್ಲಿ? ಐ ಡಿವೈಡೆಡ್ ಬೈ 2πn ಅಂತ ಬರಿತಾ ಇದ್ದೀವಿ. ಗಾಟ್ ಇಟ್? ಸೊ ಸಿಂಪ್ಲಿಫೈ ಮಾಡಿ ಇಲ್ಲಿ ಏನಾಗುತ್ತೆ ಅಂತ ಅಂದ್ಬಿಟ್ಟು, ಟಾರ್ಕ್ ಇಸ್ ಈಕ್ವಲ್ಸ್ ಟು NI π ಇಂಟು r² ಅಂತಂದರೆ I² ಡಿವೈಡ್ ಬೈ 4 π² ಇಂಟು n² ಇಂಟು B ಅಂತ ಬರೀಬಹುದು. ಸೊ ಐ ಕಾನ್ಸ್ಟೆಂಟ್, ಬಿ ಕಾನ್ಸ್ಟೆಂಟ್ ಎಲ್ಲ ಕಾನ್ಸ್ಟೆಂಟ್ ಆಗಿದೆ. n will also get cancel. Therefore we can say torque is inversely proportional to number of turns ಅಂತ ಬರುತ್ತೆ. ನೋಡಿ ಇಲ್ಲಿ, ಫಾರ್ ಟಾರ್ಕ್ ಟು ಬಿ ಮ್ಯಾಕ್ಸಿಮಮ್, ನಂಬರ್ ಆಫ್ ಟರ್ನ್ಸ್ ಟು ಬಿ ಮಿನಿಮಮ್ ಅಂತ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಲ್ವಾ ಹೇಳ್ತಾ ಇರೋದವರು. ಟಾರ್ಕ್ ಮ್ಯಾಕ್ಸಿಮಮ್ ಆಗಬೇಕು ಅಂದರೆ ನಂಬರ್ ಆಫ್ ಟರ್ನ್ಸ್ ಮಿನಿಮಮ್ ಆಗಿರಬೇಕು. ಸೊ ಅಕಾರ್ಡಿಂಗ್ ಟು ದಿಸ್ ಮಿನಿಮಮ್ ಆಸ್ ಲಾರ್ಜ್ ಎನಿ ನಂಬರ್ ಆಗಿರೋಕ್ಕಾಗಲ್ಲ. ಮಿನಿಮಮ್ ಅಂತಂದರೆ ಅಮಾಂಗ್ ದ ಗಿವೆನ್ ಆಪ್ಷನ್
1 will give you the minimum number. So we can choose the option D. You can choose the option D. ಗೊತ್ತಾಗಿದೆನಪ್ಪ? See the next problem ನೋಡಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು, the coil of a galvanometer consists of N is equals to 100 turns ಅಂತ ಹೇಳಿದ್ದಾರೆ. N is equals to 100 turns. And effective area is equals to 1 centimeter square ಅಂತಂದರೆ 10 to the power of -4 meter square ಅಂತ ಬರುತ್ತೆ. The restoring couple ಅಂದರೆ ಟಾರ್ಕ್ 10 power -8 ನ್ಯೂಟನ್ ಮೀಟರ್. ಓಕೆನಾ? ನ್ಯೂಟನ್ ಮೀಟರ್ ಅಂತ ಕೊಟ್ಟಿದ್ದಾರೆ. ರೆಸ್ಟೋರಿಂಗ್ ಕಪಲ್ ಅಂತಂದಾಗ ನಿಮ್ಗೆ ಏನು ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ ಅಂತಂದಾಗ ಯು ಕ್ಯಾನ್ ಸೇ ನ್ಯೂಟನ್ ಮೀಟರ್ ಆ್ಯಂಡ್ ನ್ಯೂಟನ್ ಮೀಟರ್. ದ ಮ್ಯಾಗ್ನೆಟಿಕ್ ಫೀಲ್ಡ್ ಬಿಟ್ವೀನ್ ದ pole pieces is, magnetic field is also given, which is equals to 5 Tesla. The current sensitivity ನೋಡಿ, ರೆಸ್ಟೋರಿಂಗ್ ಕಪಲ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಅದು ಯೂನಿಟ್ ಏನಪ್ಪ ಕೊಟ್ಟಿದ್ದಾರೆ ಇಲ್ಲಿ? ರೇಡಿಯನ್ ಅಂತ ಕೊಟ್ಟಿದ್ದಾರೆ. therefore it is not torque, it will become theta. ಥೀಟಾ ಅಂತ ಹೇಳ್ಬೋದನಪ್ಪ ಇಲ್ಲಿ ನಮಗೆ. ಸೊ ಸಾರಿ, ಥೀಟಾ ಅಲ್ಲ, ಇದು ನಿಮಗೆ ಸಿ ವ್ಯಾಲ್ಯೂ ಸಿ. ದೇ ಆರ್ ಆಸ್ಕಿಂಗ್ ವಾಟ್ ಈಸ್ ದ ಕರೆಂಟ್ ಸೆನ್ಸಿಟಿವಿಟಿ, ದಟ್ ಈಸ್ ಥೀಟಾ ಬೈ ಐ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಥೀಟಾ ಬೈ ಐ ವ್ಯಾಲ್ಯೂ ಹಿಯರ್ ನಮಗೆ ಗೊತ್ತಿದೆ. ಥೀಟಾ ಬೈ ಐ ವ್ಯಾಲ್ಯೂ ಬಿಕಮ್ಸ್ ಈಕ್ವಲ್ಸ್ ಟು, ಥೀಟಾ ಬೈ ಐ ವ್ಯಾಲ್ಯೂ ಏನಪ್ಪ ಫಾರ್ಮುಲಾ ನಮಗೆ ಗೊತ್ತಿರೋದು ನಿಮ್ಗೆ ಇಲ್ಲಿ ಅಂತಂದಾಗ ಯು ಕ್ಯಾನ್ ರೈಟ್ ಒಂದ್ಸರಿ ನೋಡಿ ಇಲ್ಲಿ ಪ್ರೀವಿಯಸ್ ಕೇಸಲ್ಲಿ ವಾಟ್ ಈಸ್ ದ ಥೀಟಾ ಬೈ ಐ ವ್ಯಾಲ್ಯೂ ಮಾ ಹಿಯರ್. Theta by I value, current sensitivity is equals to NAB by C. Is it right? Therefore substitute ಮಾಡಿ ಏನು ಬರುತ್ತೆ ಅಂತ ನೋಡಿ. Theta by I is equals to NAB by C. So number of turns is equals to 100. Area is 10 to the power of -4. B is 5 divided by C ವ್ಯಾಲ್ಯೂ ಎಷ್ಟಪ್ಪ ಕೊಟ್ಟಿದ್ದಾರೆ ನಮ್ಗೆ ಇಲ್ಲಿ? 10 to the power of -8 ಅಂತ ಕೊಟ್ಟಿದ್ದಾರೆ. ಸೊ ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ಆನ್ಸರ್ ನೋಡಿ ಇಲ್ಲಿ. 5 ಅಂತೂ ಬರಲೇಬೇಕು ಆನ್ಸರ್ ನಿಮಗೆ. ಸೊ ಇಟ್ ಈಸ್ ಈಕ್ವಲ್ಸ್ ಟು 5 ಇಂಟು 10 ಪವರ್ -8 ಮೇಲೆ ಹೋದರೆ +8 +4 ಆಗುತ್ತೆ. 10 to the power of +4 ಪ್ಲಸ್ ಅಂತಂದಾಗ ನಿಮ್ಗೆ ಏನು ಬರುತ್ತೆ ನಮ್ಗೆ ಇಲ್ಲಿ? 10 to the power of +6 ಬರುತ್ತಪ್ಪ. 10 to the power of 6 ರೇಡಿಯನ್ ಪರ್ ಆಂಪಿಯರ್ ಆದರೆ ರೇಡಿಯನ್ ಆಪ್ಷನ್ ಇಲ್ಲ, ಬಟ್ 10⁴ ರೇಡಿಯನ್ ಪರ್ ಮೈಕ್ರೋ ಅಂತ ಕೊಟ್ಟಿದ್ದಾರೆ. ಮೈಕ್ರೋ. ಸೊ ಲೆಟ್ ಅಸ್ ಚೆಕ್ ಇಟ್ ಏನು ಬರುತ್ತೆ ಅಂತ. ಎಸ್, ಯು ಕ್ಯಾನ್ ಗೋ ವಿತ್ ಆಪ್ಷನ್ ಡಿ, ನಮ್ಗೆ ಸೂಟಬಲ್ ಆಗುತ್ತೆ. ಸೊ ಚೆಕ್ ಮಾಡಿ, ಯು ವಿಲ್ ಗೆಟ್ ದ ಆನ್ಸರ್. ಇದನ್ನೇ ಮಾಡಬೇಕಪ್ಪ, ಇಲ್ಲಿ ಬರಿತೀನಿ ನೋಡಿ. ಐ ವಿಲ್ ರೈಟ್ ಹಿಯರ್ ನೋಡಿ ಇಲ್ಲಿ. Theta by I is equals to 5 radian divided by ಏನಾಗುತ್ತಪ್ಪ 10⁻⁻6 ಆಂಪಿಯರ್ ಅಂತ ಬರೀಬಹುದಲ್ವಾ. ಸೊ ನಮಗೆ 5 ರೇಡಿಯನ್ ಪರ್ ಮೈಕ್ರೋ ಆಂಪಿಯರ್ ಅಂತ ಬರುತ್ತೆ. therefore we can go with the option D. ಅರ್ಥ ಇದಲ್ಲಪ್ಪ ಹೇಗೆ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಐ ಹೋಪ್ ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಕ್ಟೀಸ್ ಶೀಟ್ ಸಹ ನಿಮಗೆ ಕೊಟ್ಟಿದ್ದೀವಿ. ಸೊ ಕೂತ್ಕೊಂಡು ಸಾಲ್ವ್ ಮಾಡಿ. ಪ್ರಾಕ್ಟೀಸ್ ಶೀಟ್ ಜೊತೆ ನಿಮಗೆ ಹಿಂಟ್ಸ್ ಅನ್ನೋದು ಇದೆ, ಮರಿಬೇಡಿ. ಏನಾದರೂ ಅರ್ಥ ಆಗಿದೆ ಅಂದರೆ ಕಮೆಂಟ್ ಹಾಕಿ, ಇವೆಲ್ಲ ಎಕ್ಸ್ಪ್ಲೈನ್. ಓಕೆ, ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಸೆಷನ್. ಟಿಲ್ ದೆನ್, ಥ್ಯಾಂಕ್ ಯು.